ರಾಗರಾಣಿ ಶಾರದೆ ಸಮಗಾನ ಕೋವಿಲೆ ರಾಗರಾಣಿ ಶಾರದೆ ಸಮಗಾನ ಕೋವಿಲೆ ರಾಗರಾಣಿ ಶಾರದೆ ಸಮಗಾನ ಕೋವಿಲೆ
ಹರಿ 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 ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ ನಮ್ಮ ರಂಗನ ಕಂಡೀರೆ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ ನಮ್ಮ ರಂಗನ ಕಂಡಿರೆ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ರಂಗನ ಕಂಡೀರೆ ಕೊಳಲು ಕೂತಿದ ಶ್ರೀಗಂಧ ಮೈಯೊಳಗಮ್ಮ ಕಾಮರ ಕೈಯಲ್ಲಿ ಕೊಳಲು ಕೂತಿದ ಶ್ರೀಗಂಧ ಮೈಯೊಳಗಮ್ಮ ಲೇಸಾಗಿ ತುಳಸಿಯ ಮಲೆಯ ಧರಿಸಿ ಲೇಸಾಗಿ ತುಳಸಿಯ ಮಲೆಯ ಧರಿಸಿ ಲೇಸಾಗಿ ತುಳಸಿಯ ಮಲೆಯ ಧರಿಸಿ ಲೇಸಾಗಿ ತುಳಸಿಯ ಮಲೆಯ ಧರಿಸಿ ವಾಸುದೇವ ಬಂದ ಕಂಡೀರೆ ಅಮ್ಮ 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 ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೆ ನಮ್ಮ ರಂಗನ ಕಂಡೀರೆ ಕರಳಲ್ಲಿ ಉಂಗುರ ಕರಳೊಳು ಹಾಕಿದ ಹುಲಿಯುಗುರಮ್ಮ ಕರದಲ್ಲಿ ಕಂಕಣ ಕರಳಲ್ಲಿ ಉಂಗುರ ಕರಳಲು ಹಾಕಿದ ಹುಲಿಯುಗುರಮ್ಮ ಅರಳೆಲೆ ಕನಕ ಕೊಂಡಲ ಕಾಲರಂದುಗೆ ಅರಳೆಲೆ ಕನಕ ಕೊಂಡಲ ಕಾಲರಂದುಗೆ ಮುರಗಜಯನ ಬಂದ ಕಂಡೀರೆ ಮುರಗಜಯನ ಬಂದ ಕಂಡೀರೆ ಅಮ್ಮ 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 ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೆ ನಮ್ಮ ರಂಗನ ಕಂಡೀರೆ ಕೋಟಿಯ ದೇವತರೊಡಗೂಡಿ ಹತ್ತವತಾರವ ಎತ್ತಿದರಮ್ಮ ಸತೀಸ ಕೋಟಿಯ ದೇವತರೊಡಗೂಡಿ ಹತ್ತವತಾರವ ಎತ್ತಿದರಮ್ಮ ಭಗವತಲರಮ್ಮ ಪುರದರ ವಿಠಲ ಭಗವತಲರಮ್ಮ ಪುರದರ ವಿಠಲ ಭಗವತಲರಮ್ಮ ಪುರದರ ವಿಠಲ ಭಗವತಲರಮ್ಮ ಪುರದರ ವಿಠಲ ಚಿಂತೋತ್ತಮ
ಹರಿ 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 ಓಂ ಶ್ರೀ ಹರಿ 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 ಹಳದಿಯಾಗಿ ಹಳದಿಯಿಂದ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಮಂಜಮಾತೆ ಎಂದು ಹೆಸರು ಪಡೆದೆಯಲ್ಲಮ್ಮ ಅಮ್ಮ ಮಾಳಿಗೆ ಪುರತಮ್ಮ ಶರಂಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿ ಇರುವ ನಮ್ಮಮ್ಮ ಶರಂಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿ ಇರುವ ನಮ್ಮಮ್ಮ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಮಂಜಮಾತೆ ಎಂದು ಹೆಸರು ಪಡೆದೆಯಲ್ಲಮ್ಮ ಅಮ್ಮ ಮಾಳಿಗ ಪುರತಮ್ಮ ಶರಂಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿ ಇರುವ ನಮ್ಮಮ್ಮ ಗಾಲವ ಮಹರ್ಷಿಯ ಪುತ್ರಿಯಾದ ನೀಲೆಯೋ ಒಂದೊಮ್ಮೆ ಅವತರಿಸಿ ಗಾಲವ ಮಹರ್ಷಿಯ ಪುತ್ರಿಯಾದ ನೀಲೆಯೋ ಒಂದೊಮ್ಮೆ ಅವತರಿಸಿ ಉನ್ಮತ್ತೆಯ ಶೃಂಗಾರ ಲೀಲೆಯಾಡಿ ದತ್ತನೇ ಶಾಪಕ್ಕೆ ಮಹಿಷಿಯಾದೆ ಶರಂಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿ ಇರುವ ನಮ್ಮಮ್ಮ ಮಹಿಷಿಯ ಮದವ ಮುರಿದ ಮಗನಾಗೈದ ಮಹದೇವನ ಮಗನನ್ನೇ ಸ್ತುತಿಸುವಾಗ ಮಹಿಷಿಯ ಮದವ ಮುರಿದ ಮಗನಾಗೈದ ಮಹದೇವನ ಮಗನನ್ನೇ ಸ್ತುತಿಸುವಾಗ ಅಯ್ಯಪ್ಪನ ಅನುಗ್ರಹವು ನಿನಗಾಗಲು ಮಹಿಷಿಗೆ ಮೋಕ್ಷ ದೊರೆತು ಮಂಜಮಾತೆಯಾದೆ
ಶರಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿ ಇರುವ ನಮ್ಮಮ್ಮ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಹಳದಿಯಾಗಿ ಹಳದಿಯಿಂದ ಹಳದಿ ಮೈಯಾಗಿ ಮಂಜ ಮಾತೆ ಎಂದು ಹೆಸರು ಪಡೆದೆಯಲ್ಲಮ್ಮ ಅಮ್ಮ ಮಾಡಿದ ಪುರತಮ್ಮ ಶರಗುತ್ತಿದ ಆಲದಂತೆ ನೊಂದಂತ ಮನದಲ್ಲಿ ಶಬರಿಮಲೆಯಲ್ಲಿರುವ ನಮ್ಮಮ್ಮ ಶಬರಿಮಲೆಯಲ್ಲಿರುವ ನಮ್ಮಮ್ಮ ಶಬರಿಮಲೆಯಲ್ಲಿರುವ ನಮ್ಮಮ್ಮ ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ या ब्रह्मच्युत शङ्कर प्रभतरी दैवे सदा पूजित सा मा पान्तु सरस्वती समापान्दु सरस्वती भगवती निशेष्य जप निशेष्य जप ನೀಲಲೋಚನೆ ತಾಯಿ ಶಾರದೆ 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 ನಿರುತ ನಂಬಿದೆ ನಿನ್ನ ಪಾಲಿಸೆಮ್ಮ ಮುದ್ದು ಶಾರದೆ 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 ಎನ್ನ ನಾಲಗೆಯಲಿ ನಿಲಬಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಎನ್ನ ನಾಲಗಿಯಲಿ ನಿಲ್ಲಬಾರದೆ ಎನ್ನ ನಾಲಗಿಯಲಿ ನಿಲ್ಲಬಾರದೆ ಎನ್ನ ನಾಲಗಿಯಲಿ ನಿಲ್ಲಬಾರದೆ ಎನ್ನ ನಾಲಗಿಯಲಿ ನಿಲ್ಲಬಾರದೆ ನೀಲಲೋಚನೆ ತಾಯೆ ನಿರುತ ನಂಬಿದೆ ನಿನ್ನ ನೀಲಲೋಚನೆ ತಾಯೆ ನಿರುತ ನಂಬಿದೆ ನಿನ್ನ ಪಾಲಿಸಮ್ಮ ಅಮ್ಮ ಪಾಲಿಸಮ್ಮ ಪಾಲಿಸಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸಮ್ಮ ಮುದ್ದು ಶಾರದೆ ಅಕ್ಷರ ಅಕ್ಷರ ವಿವೇಕವಾ ನಿನ್ನ
ಪೋಷಿಸುತ್ತಾಯೆ ಪಾಲಿಸೆಮ್ಮ ಅಮ್ಮ ಅಮ್ಮ ಪಾಲಿಸೆಮ್ಮ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಶೃಂಗಾರಪುರ ನೆಲೆವಾಸಿನಿ ದೇವಿ ಸಂಗೀತ ಗಾನ ವಿಲಾಸಿನಿ ಶೃಂಗಾರಪುರ ನೆಲೆವಾಸಿನಿ ದೇವಿ ಸಂಗೀತ ಗಾನ ವಿಲಾಸಿನಿ ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ ಮಂಗಳ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ ಗಾತ್ರಲೆ ಬಳಿರೆ ಬ್ರಹ್ಮನ ರಾಣಿ ಮಂಗಳೇ ಗಾತ್ರಲೆ ಬಳಿರೆ ಬ್ರಹ್ಮನ ರಾಣಿ ಪಾಲಿಸೆಮ್ಮ 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 ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಸರ್ವಾಲಂಕಾರ ದಯಾಮೂರ್ತಿ ಸರ್ವಾಲಂಕಾರ ದಯಾಮೂರ್ತಿ ಸರ್ವಾಲಂಕಾರ ಶಾರದೆ ಶಾರದೆ ಸರ್ವಾಲಂಕಾರ ದಯಾಮೂರ್ತಿ ಸರ್ವಾಲಂಕಾರ ದಯಾಮೂರ್ತಿ ಸರ್ವಾಲಂಕಾರ ದಯಾಮೂರ್ತಿ ಸರ್ವಾಲಂಕಾರ ದಯಾಮೂರ್ತಿ ನಿನ್ನ ಚರಣವ ಸ್ತುತಿಸುವೆ ರೋತಿ ನಿನ್ನ ಚರಣವ ಸ್ತುತಿಸುವೆ ರೋತಿ ಗುರುಮೂರ್ತಿ ಪುರಂದರ ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ ಗುರುಮೂರ್ತಿ ಪುರಂದರ ವಿಠಲನ ಸ್ತುತಿಸುತ್ತ ಪಾಲಿಸೆಮ್ಮ ಅಮ್ಮ ಅಮ್ಮ ಪಾಲಿಸೆಮ್ಮ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಎನ್ನ ನಾಲಗೆಯಲಿ ನಿಲ್ಲಬಾರದೆ ಎನ್ನ ನಾಲಗೆಯಲಿ ನಿಲ್ಲಬಾರದೆ ನೀಲಲೋಚನೆ ಕಾಯೆ ನಿರುತ ನಂಬಿದೆ ನಿಂದ ನೀಲಲೋಚನೆ ಕಾಯೆ ನಿರುತ ನಂಬಿದೆ ನಿಂದ ನೀಲಲೋಚನ ಕಾಯೆ ನಿರುತ ನಂಬಿದೆ ನಿನ್ನ ಪಾಲಿಸೆಮ್ಮ ಅಮ್ಮ ಅಮ್ಮ ಪಾಲಿಸೆಮ್ಮ ಪಾಲಿಸೆಮ್ಮ ಮುದ್ದು ಶಾರದೆ ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ ಪಾಲಿಸೆಮ್ಮ ಮುದ್ದು ಶಾರದೆ
ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ಆನಂದ ರೂಪಿಣಿ ಪಾಲಯ ಮಾ ಆನಂದ ರೂಪಿಣಿ ಪಾಲಯ ಮಾ ಪರಮಾನಂದ ರೂಪಿಣಿ ಪಾಲಯ ಮಾ ಪರಮಾನಂದ ರೂಪಿಣಿ ಪಾಲಯ ಮಾ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಶ್ರೀ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ಶ್ರೀ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ಆದಿ ಮಹೇಶ್ವರಿ ಪಾಲಯ ಮಾ ಆದಿ ಮಹೇಶ್ವರಿ ಪಾಲಯ ಮಾ ಆದಿ ಮಹೇಶ್ವರಿ ಪಾಲಯ ಮಾ ಆದಿ ಮಹೇಶ್ವರಿ ಪಾಲಯ ಮಾ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಪರಾಶಕ್ತಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಆದಿ ಮಹಾಲಕ್ಷ್ಮಿ ಪಾಲಯ ಮಾ ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಹರಿ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು
ದುರಿತಗಳೆಲ್ಲವೂ ದೂರವಾಗುವುದು ಕಳೆಯುವುದು ಎಲ್ಲ ಭವಬಂಧ ಕಳೆಯುವುದು ಎಲ್ಲ ಭವಬಂಧ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ನವರಾತ್ರಿಯಲ್ಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವಳು ಭ್ರಮರಾಂಬಿಕೆಯು ನವರಾತ್ರಿಯಲ್ಲಿ ನವವಿಧ ಪೂಜೆಯನ್ನು ಸ್ವೀಕರಿಸುವಳು ಭ್ರಮರಾಂಬಿಕೆಯು ಪರಿ ಪರಿಯಿಂದಲಿ ಬೇಡಿದೆ ಅವಳನು ಪರಿ ಪರಿಯಿಂದಲಿ ಬೇಡಿದೆ ಅವಳನು ವರಗಳ ನೀಡಿ ಕೊರೆವಳು ನಮ್ಮ ವರಗಳ ನೀಡಿ ಕೊರೆವಳು ನಮ್ಮ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ಭ್ರಮರಾಂಬಿಕೆಯು ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಭ್ರಮರಾಂಬೆ ನಮಃ ಕಟಿಲಾಂಬೆ ನಮಃ ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಪಟ್ಟೆ ಪೀತಾಂಬರ ಸೀರೆಯ ಧರಿಸಿದ ಸರ್ವ ಮಂಗಳೆ ಇವಳು ಜಗದಾಂಬಿಕೆಯು ಸರ್ವ ಮಂಗಳೆ ಇವಳು ಜಗದಾಂಬಿಕೆಯು ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ದುರಿತಗಳೆಲ್ಲವೂ ದೂರವಾಗುವುದು ದುರಿತಗಳೆಲ್ಲವೂ ದೂರವಾಗುವುದು ಕಳೆಯುವುದು ಎಲ್ಲ ಭವಬಂಧ ಕಳೆಯುವುದು ಎಲ್ಲ ಭವಬಂಧ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ ಆನಂದ ಮಹದಾನಂದ ಆನಂದ ಮಹದಾನಂದ
समचरण सरोजम सांद्रनीलाम्बुलाम् जगननीतपाणिम् मण्डनं मण्डनानाम् तरुणतुलसीमाला कंदरम् कंजनेत्रम् सदयधवलहासम् विठ्ठलं चिन्तयामि विठ्ठलं चिन्तयामि वैकुंठ नारायण विठ्ठल वैकुंठ नारायण वैकुंठ नारायण विठ्ठल वैकुंठ नारायण भूमिಯ ವೈಕುಂಠವಾಗಿಸಿ ಶ್ರೀಹರಿ ಭೂಮಿಯ ವೈಕುಂಠವಾಗಿಸಿ ಶ್ರೀಹರಿ ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠ್ಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠ್ಠಲ ವೈಕುಂಠ ನಾರಾಯಣ ವಕ್ಷಸ್ಥಲದಲ್ಲಿ ಲಕ್ಷ್ಮಿಯ ಧರಿಸಿ ಲಕ್ಷ್ಮಣ ಗಜ ಬಂದ ಲಕ್ಷಣದಿಂದ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಧರಿಸಿ ಲಕ್ಷ್ಮಣ ಗಜ ಬಂದ ಲಕ್ಷಣದಿಂದ ಖುಷಿಯೊಳಿರೇಳು ಲೋಕ ಧರಿಸಿ ನಮ್ಮ ಖುಷಿಯೊಳಿರೇಳು ಲೋಕ ಧರಿಸಿ ನಮ್ಮ ರಕ್ಷಿಸಲು ತುಂಗ ಲಾವೇಸಿ ಬಂದನೋ ವೈಕುಂಠ ನಾರಾಯಣ ವಿಠ್ಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠ್ಠಲ ವೈಕುಂಠ ನಾರಾಯಣ ತುಂಬುರರೊಡಗೂಡಿ ಬಂದ ಮಾರುತಿಯೊಡಗೂಡಿ ಸಂಭ್ರಮದಿಂದ ನಾರದ ತುಂಬುರರೊಡಗೂಡಿ ಬಂದ ಮಾರುತಿಯೊಡಗೂಡಿ
ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ದಾಸವರದ ಬಂದ ವಾಸುದೇವನು ಬಂದ ದಾಸವರದ ಬಂದ ವಾಸುದೇವನು ಬಂದ ಶೇಷಾಚಲ ವಾಸ ವೆಂಕಟರಮಣ ಶೇಷಾಚಲ ವಾಸ ವೆಂಕಟರಮಣ ದಾಸಾಶ್ರಮವಾಸಿ ದಾಸ ಕೇಶವನು ದಾಸಾಶ್ರಮವಾಸಿ ದಾಸ ಕೇಶವನು ದಾಸರ ಸಲಹಲು ಬಂದ ಮುಕುಂದ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ಭೂಮಿಯ ವೈಕುಂಠವಾಗಿದೆ ಶ್ರೀಹರಿ ಭೂಮಿಯ ವೈಕುಂಠವಾಗಿದೆ ಶ್ರೀಹರಿ ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ನಿಲ್ಲೆ 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 ಕೊಲ್ಲಾಪುರದೇ ಇಲ್ಲಿ ಬಾರೆಗೆ ಜಯಗೆಲ್ಲೆ ನೋಟ ನಿಲ್ಲೆ ನಿಲ್ಲೆ ಕೊಲ್ಲಾಪುರದೇ ಇಲ್ಲಿ ಬಾರೆಗೆ ಜಯಗೆಲ್ಲೆ ನೋಟ ಕರುಣಾ ಸಾಗರ ಹರಿತರುಣಿಯನೇ ಕರುಣಾ ಸಾಗರ ಹರಿ ಕರುಣಿಯನೇ ಕೋಟಿಗೆ ರತ್ನಾಭರಣ ಬಿಟ್ಟು ಮನೆ ಕೌತುಕ ಬಿಟ್ಟ ಸ್ಥಳದಲ್ಲಿ ಹೊಳೆಯುವ ಸುಪರ್ಣವಾಹನ ಲಕ್ಷ್ಮೀ ಶರಣು ವಂದಿತಾಳೆ ನಿಲ್ಲೆ ಅಮ್ಮ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲಿ ಬಾರೆಗೆ ಜಯಗೆಲ್ಲೆ ನೋಟ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲಿ ಬಾರೆಗೆ ಜಯಗೆಲ್ಲೆ ನೋಟ पंकजाक्षी पंकजोद्भवन जननी पंकजमुखी पालितेयन्ना पंकजाक्षी पंकजोद्भवन जननी पंकजमुखी पालितेयन्ना पंकजनाಭನ ಅಂಕದಳೊಪ್ಪುವ ಪಂಕಜನಿನ ಪದ ಪಂಕದ ಕರೆಗುವೆ ನಿಲ್ಲೆ ಅಮ್ಮ ನಿಲ್ಲೆ 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 ಕೊಲ್ಲಾಪುರ ದೇವಿ ಇಲ್ಲಿ ಬಾರೆಗೆ ಜಯಗೆಲ್ಲೆ ನೋಟ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲಿ ಬಾರೆಗೆ ಜಯ
ವಿಠಲ 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 असतो मा सद्गमय तमसो मा ज्योतिर्गमय प्रज्योर्मामृतङ्गमय ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु हरि ओम श्री श्री सद्गुरुवे नमो नमः ಶ್ರೀ ಮಹಾಲಕ್ಷ್ಮಿ ಅಮ್ಮನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇಷ್ಟೊತ್ತು ದೇವರ ನಾಮ ಸಂಕೀರ್ತನೆ ಮಾಡಿದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಸಂಕೀರ್ತನ ಸೇವಾ ವೃಂದ ಮಂಗಳೂರು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದರಲ್ಲಿ ಉದಯ ಅನ್ನೋರು ನಮಗೆ ಯಾವತ್ತೂ ಮಂಡಳಿಗಳನ್ನ ಮಾಡಿಕೊಡ್ತಾರೆ. ಯಾವತ್ತು ನಾವು ಯೋಜನೆಗೆ ಮಂಡಳಿ ಬೇಕು ಅಂದಾಗ ಉದಯ ಬೇದ್ರವರು ನಮಗೆ ಮಂಡಳಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇವರಿಗೆ ನಮ್ಮ ಹುಂಡೈ ಮೋಟಾರ್ಸ್ ಮಾಲಕರಾದ ಪ್ರಸಾದ್ ಕಾಂಚನ್ ಅವರು ಸ್ಮರಣಿಕೆ ಗೌರವ ಶಾಲನ್ನು ಒದಿಸಿ ಸನ್ಮಾನಿಸುವಂತೆ ವಿನಂತಿಸ್ತಾ ಇದ್ದೇನೆ. ಈ ಮಧ್ಯೆ ಒಂದು ಪುಟ್ಟ ಆತ್ಮೀಯ ಸಮಾರಂಭ. ಕೆಲವರು ಕೆಲಸ ಮಾಡಿದ್ದಾರೆ, ತುಂಬ ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕೆಲವರನ್ನು ಗುರುತಿಸಿ ಅವರ ತಂಡಕ್ಕೆ ಗೌರವ ಸೂಚಿಸುವುದು ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಂಡು ಕೆಲವರನ್ನ ಗುರುತಿಸುವಂಥ ಕಾರ್ಯಕ್ರಮ ಒಂದು 10 ನಿಮಿಷದಲ್ಲಿ ನಾವು ಮುಗಿಸ್ತೇವೆ. ನಿತ್ಯ ನಾಮ ಸಂಕೀರ್ತನೆಯಲ್ಲಿ ಭಜನೆ ಪ್ರತಿ ದಿನ ನಮ್ಮ ಕ್ಷೇತ್ರದಲ್ಲಿ ನಡೀತದೆ. ಈ ಒಂದು ಭಜನಾ ಟೀಮ್ಗಳನ್ನು ವ್ಯವಸ್ಥೆ ಮಾಡಿ ಕ್ಷೇತ್ರದಲ್ಲಿ ನಿರಂತರವಾಗಿ ಭಜನೆಗೆ ಟೀಮ್ಗಳನ್ನು ತಂಡಗಳನ್ನು ಸೆಟ್ ಮಾಡಿ ನಮಗೆ ಸಹಕರಿಸುತ್ತಿರುವ ನಮ್ಮವರೇ ಆದ ಚಂದ್ರಶೇಖರ ಸುವರ್ಣ ಶಿಕ್ಷಕರು ತಾವು ದಯವಿಟ್ಟು ವೇದಿಕೆ ಬಂದು ಈ ಕಿರು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಲಕ್ಷ್ಮಣ್ ಸುವರ್ಣ ಅವರ ಸಹೋದರ, ಅವರು ಕೂಡ ನಮಗೆ ಭಜನೆಗೆ ತಂಡಗಳನ್ನು ಮಾಡಿಕೊಂಡು ನಿರಂತರವಾಗಿ ಭಜನೆ ನಡೀತಾ ಇರಬೇಕಾದ್ರೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಲೋಕೇಶ್ ಕುಮಾರ್ ಅವರು ಕೂಡ ನಮಗೆ ವೇದಿಕೆಯಲ್ಲಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರು ನಮ್ಮ ಗೌರವದ ಕಿರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತೆ ನಾನು ವಿನಂತಿಸ್ತಾ ಇದ್ದೇನೆ. ಹರೀಶ್ ಭಟ್,
ಇನ್ನು ಮುಂದೆ ನಮ್ಮ ನಾಗೇಶ್ ರಾವ್ ದೇವರ ಅಡುಗೆ ಮಾಡುವವರು, ಶುದ್ಧವಾದ ಶುಚಿಯಾದ ದೇವರ ಅಡುಗೆ ಮಾಡುತ್ತಾ ನಿರಂತರವಾಗಿ ನಮ್ಮ ಜೊತೆ ಸಹಕಾರ ನೀಡುತ್ತಿರುವ ನಾಗೇಶ್ ರಾವ್ ಪಾಕ ತಜ್ಞರು ಮೂಡಬೆಟ್ಟು, ಇವರು ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಹರೀಶ್ ಭಟ್ ಪಡ್ಬಿದಿರಿ, ಅವರು ಕೂಡ ದೇವರಿಗೆ ಪ್ರತಿನಿತ್ಯ ನೈವೇದ್ಯ ಮಾಡಿ ದೇವರನ್ನ ಸಂತೃಪ್ತಿಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹರೀಶ್ ಭಟ್ರು ಕೂಡ ವೇದಿಕೆ ಬಂದು ಕಿರು ಸ್ಮರಣಿಕೆಯನ್ನು ಗೌರವವನ್ನು ಸ್ವೀಕರಿಸದೆ ಅನ್ನಿಸ್ತಾ ಇದ್ದೇನೆ. ನಿತ್ಯ ಅನ್ನ ಸಂತರ್ಪಣೆ ಹರೀಶ್ ಭಟ್ರು. ಈಗ ವಸ್ತು ಪ್ರದರ್ಶನದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಪ್ರಶಾಂತ್ KS, ಮಾಲಕರು, ಪೆಟ್ ಶಾಪ್ನ ಮಾಲಕರು. ಜೋಸೆಫ್ GM ರೆಬೆಲ್ಲೋ, ಜೋಸೆಫ್ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ನೆಲ, ಜಲ, ಪರಿಸರ ಸಂರಕ್ಷಣೆಗೆ ಬಗ್ಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಹಾಗೂ ತರಬೇತುದಾರರಾಗಿ ಮಳೆ ನೀರು ಕೊಯ್ಲಿನ ಬಗ್ಗೆ ಸಾಕಷ್ಟು ವಸ್ತು ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ನೀಡಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಜ್ಯದ 30 ಜಿಲ್ಲೆಗಳಲ್ಲಿ 6,000ಕ್ಕೂ ಮಿಕ್ಕಿ ತರಬೇತಿಗಳನ್ನು ನೀಡಿದ್ದಾರೆ. ಉಡುಪಿ ನಗರಸಭೆಯ ಸ್ವಚ್ಛತಾ ರಾಯಭಾರಿಯಾಗಿ ಗೌರವ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಜೋಸೆಫ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಧನ್ಯವಾದವನ್ನು ಅರ್ಪಿಸ್ತಾ, ಕುಮಾರಿ ನಶ್ಮಿತಾ ನಾರಾಯಣ್ ಇದ್ದಾರಾ? ಶಶಿಕುಮಾರ್ ಕಾರ್ಕಳ ಮತ್ಸ್ಯ ಅಲಂಕಾರಿಕ ಮೀನುಗಳ ಮತ್ತು ಒಳೆ ಮೀನುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ನೀಡಿದವರು ಶಶಿಕುಮಾರ್ ಅವರು. ಇನ್ನು ಅಖಿಲೇಶ್ ಇವ ಚಿತ್ರಕಲೆ ಮಾಡ್ತಾರೆ. ಆದರೆ ದೇವರು ಅವರ ಪರೀಕ್ಷೆ ನೋಡಿ ಅವರಿಗೆ ಬಾಯಿ ಬರುವುದಿಲ್ಲ, ಕಿವಿಯೂ ಕೇಳುವುದಿಲ್ಲ. ಆದರೂ ಕೂಡ ಕಲಾವಿದನಾಗಿ ಎಲ್ಲ ಕಡೆ ತಮ್ಮ ಕಲಾಚಾಪನ್ನು ಮೂಡಿಸಿದ್ದಾರೆ. ಅಖಿಲೇಶ್ ಆಚಾರ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳು. ಅವರು ಭಾವಚಿತ್ರ ಮಾಡಿದಾರಂತೆ. ಧನ್ಯವಾದಗಳು. ಇನ್ನು ನಮ್ಮ ಜೊತೆ ವ್ಯಂಗ್ಯ ಚಿತ್ರಕಾರರು ಕುಮಾರಿ ನಶ್ಮಿತಾ ನಾರಾಯಣ್, ಕಾರ್ಟೂನ್ ಇಲ್ಲ
ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಮ್ಮ CA ಚಾರ್ಟರ್ಡ್ ಅಕೌಂಟೆಂಟ್, ಅನೇಕ ಟಿವಿ ಚಾನೆಲ್ಗಳಲ್ಲಿ ಪ್ಯಾನಲಿಸ್ಟ್ ಆಗಿದ್ದವರು ಗೌರೀಶ್ ಕುಮಾರ್ ಕಟೀಲ್ ಅವರು ವೇದಿಕೆ ಬಂದು ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತೆ ವಿನಿಸ್ತಾ ಇದ್ದೇನೆ. ನಮ್ಮ ಮಾಜಿ ಸಂಘದ ಈ ವರ್ಷದಿಂದ ಅವರು ನಮ್ಮ CA ಆಗಿ ಮಹಾಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಸುಧಾಕರ್ ಮಂಡನ್ ಅನ್ನಪ್ರಸಾದ ವಿತರಣೆಯಲ್ಲಿ ನಮಗೆ ಅರೇಪಕೋಟೆಯನ್ನವರ ಜೊತೆ ಸೇರಿ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಶ್ರೀತರು ಕಾರ್ತಿಕ್ ಗ್ರೂಪ್ಸ್ನ ಪಾಲುದಾರರು ಹೌದು. ಅವರು ಬಂದು ಕಿರು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತ ಅನ್ನಿಸ್ತೇನೆ. ಅವ್ರ ಜೊತೆ ರಘು ಪಿತ್ರೋಡಿ ಅವರು ಕೂಡ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಈ ವರ್ಷದ ಅನ್ನ ಸಂದರ್ಭದಲ್ಲಿ ಬಹಳ ಕ್ರಿಯೇಟಿವ್ ಇದ್ದಾರೆ. ಅವರಿಗೆ ರಘು ಪಿತ್ರೋಡಿ ಅವರು ಕೂಡ ವೇದಿಕೆ ಬಂದು ಈ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತ ಅನ್ನಿಸ್ತಾ ಇದ್ದೇನೆ. ಈಗ ನಮ್ಮ ಪತ್ರಕರ್ತ ಮಿತ್ರರು, ವಿಜಯ ಕರ್ನಾಟಕದ ಪ್ರತಿನಿಧಿ ಹರೀಶ್ ಯಜಮಾಡಿ ಹಾಗೂ ನಮ್ಮ ಸಂಸ್ಥೆಯಲ್ಲಿ ದಕ್ಷಿಣ ಮಗುವಿನ ಮಾಜಿ ಸಂಘದಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಅನ್ನಛತ್ರದಲ್ಲಿ ಅನ್ನದಾನ ವ್ಯವಸ್ಥೆ ನೋಡ್ತಿರೋ ನಮ್ಮ ಶೇಖರ್ ಪುತ್ರನ್ ಅವರು ಕೂಡ ವೇದಿಕೆ ಬರುವಂತ ಅನ್ನಿಸ್ತಾ ಇದ್ದಾನೆ. ಶೇಖರ್ ಪುತ್ರನ್ ಯರ್ಮಲ್ ಕಾಪು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಆಗಿರುವ ಹರೀಶ್ ಯಜಮಾಡಿ, ರಮೇಶ್ ಮೆಂಡನ್, ಮೋಹನ್ ಬಂಗೇರ ಕಾಪು ನಿತ್ಯ ಅನ್ನದಾನ ಸೇವೆಯಲ್ಲಿ ಅಲ್ಲಿ ಉಸ್ತುವಾರಿ ನೋಡಿಕೊಂಡು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಸದಾನಂದ ದೇವಾಡಿಗ ದೇವರ ಒಳಗೆ ಸ್ವಚ್ಛತಾ ಕಾರ್ಯದಲ್ಲಿ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸಿದ ಸದಾನಂದ ದೇವಾಡಿಗ ಅವರು ಕೂಡ ವೇದಿಕೆ ಬರುವಂತೆ ವಿನಿಸ್ತಾ ಇದ್ದಾನೆ. ಮೋಹನ್ ಬಂಗೇರ ಹಾಗೂ ಸದಾನಂದ ದೇವಾಡಿಗ.
ರಮೇಶ್ ಮೆಂಡನ್, ರಮೇಶ್ ಕೋಟ್ಯಾನ್, ಮೋಹನ್ ಬಂಗೇರವರು ನಿತ್ಯ ಅನ್ನದಾನ ಸೇವೆಯಲ್ಲಿ ಅನ್ನ ಛತ್ರದಲ್ಲಿ ಉಸ್ತುವಾರಿಯನ್ನು ನೋಡಿಕೊಂಡು ಸಾಂಗವಾಗಿ ಅನ್ನದಾನ ಸೇವೆ ನಡೆಯುವಲ್ಲಿ ನಮಗೆ ಸಹಕಾರ ನೀಡುತ್ತಾ ಇದ್ದಾರೆ. ಪ್ರಶಾಂತ್ KS, ನೀವು ವಸ್ತು ಪ್ರದರ್ಶನದಲ್ಲಿ ಸುಮಾರು 1000ಕ್ಕೂ ಮಿಕ್ಕಿದ ಪ್ರಭೇದಗಳನ್ನು ನೋಡಿದ್ದೀರಿ. ಅಕ್ಕಿಗಳ ಶಾಪ್ನ ಮಾಲಕರು. ನಮ್ಮ ಇವತ್ತು ವಸ್ತು ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಅಕ್ಕಿ, ಬೇರೆ ಬೇರೆ ನಮೂನೆ ಅಕ್ಕಿಗಳಿದ್ದಾವೆ. ಆ ಎಲ್ಲ ಅಕ್ಕಿಗಳ ಪ್ರದರ್ಶನಕ್ಕಿಟ್ಟು ಇಲ್ಲಿ ನಮಗೆ ಈ ವಸ್ತು ಪ್ರದರ್ಶನಕ್ಕೆ ಹೆಚ್ಚಿನ ಸಹಕಾರ ನೀಡಿದ ಪ್ರಶಾಂತ್ KS ಕಾರ್ಕಳ ಇವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದಿದೆ ನಸ್ಮಿತಾ ನಾರಾಯಣ್, ಕಾರ್ಟೂನಿಸ್ಟ್ ಹಾಗೂ ಆಕಾಶವಾಣಿ ಕಲಾವಿದರು. ಅವರು ಬಂದು ಈ ಒಂದು ಕಿರು ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದ ಬಾಲಕೃಷ್ಣ ಪೂಜಾರಿ ಅವರು ಕೂಡ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೇಳ್ತಾ ಇದ್ದಾನೆ. ಬಾಲಕೃಷ್ಣ, ಮಾಧ್ಯಮದ ಮಿತ್ರರಾದ ಬಾಲಕೃಷ್ಣ ಪೂಜಾರಿ ಅವರಿಗೆ ಸ್ಮರಣಿಕೆಯ ಗೌರವವನ್ನು ನೀಡಲಾಗ್ತಿದೆ. ಅದನ್ನು ಸ್ವೀಕರಿಸುವಂತ ವಿನಂತಿಸ್ತಾ ಇದ್ದೇನೆ. ಯಾರು ಜನ ಇರ್ತಾರ? ನಮ್ಮ ಆಫೀಸಿನ ಮ್ಯಾನೇಜರ್ ಅವರು ಸತೀಶ್ ಅಮೀನ್ ಪಡುಕೆರೆ ಕಳೆದ ಸುಮಾರು ಈ ದಸರಾ ಉತ್ಸವದ ಒಂದು ಪೂರ್ವ ತಯಾರಿ ಆಗಿರ್ಬೋದು, ಇನ್ವಿಟೇಷನ್ ಇರ್ಬೋದು, ನವದುರ್ಗಿಯರ ಶಾರದಾ ಮಾತೆಯ ಒಂದು ಸ್ಥಾಪನೆ ವಿಚಾರದಲ್ಲಿರ್ಬೋದು, ಎಲ್ಲ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆ ಬೇಕು ಅವರಿಗೆ. ಪಾಪ ಶುಗರ್ ಇದೆ, ಆದರೂ ಎಲ್ಲವನ್ನ ನಿರ್ವಹಿಸ್ಕೊಂಡು, ಮತ್ತು ಅದರೊಳಗೆ ಟೀಕೆ ಟಿಪ್ಪಣಿಗಳು ಬರ್ತಾವೆ. ಕೆಲವೊಬ್ಬರು ಹೊಗಳ್ತೀರಿ, ಕೆಲವೊಬ್ಬರು ತೆಗಳ್ತೀರಿ. ಸೌತ್ ಕ್ಯಾನ್ರಾ ಸ್ಟೈಲ್ ಹಾಗೇ ಇದೆ.
ಆ ನಿಟ್ಟಿನಲ್ಲಿ ಅದನ್ನೆಲ್ಲವನ್ನ ಹೊಟ್ಟೆಲಿ ಹಾಕ್ಕೊಂಡು ಆ ಟೀಕೆ ಇರಲಿ ಒಳ್ಳೇದು ಹೇಳಲಿ ಎರಡನ್ನ ದೇವಿಯ ಪಾದಕ್ಕೆ ಹಾಕಿ ಅವರು ಅಷ್ಟೇ ಅಲ್ಲ, ನಾವೆಲ್ಲರೂ ಜಯಕೋಟೆನಿರ್ಬೋದು, ನಾನಿರ್ಬೋದು, ನಮ್ಮೆಲ್ಲ ಕಮಿಟಿಯವರು ಇರ್ಬೋದು, ನೀವು ಹೊಗಳಿದ್ದು, ನೀವು ಟೀಕೆ ಮಾಡಿದ್ದು ಎಲ್ಲವನ್ನ ದೇವಿಗೆ ಅರ್ಪಣೆ ಮಾಡಿದ್ದೇವೆ. ಹಾಗೆ ಸತೀಶ್ ಅಮೀನ್ ಕೂಡ. ಧನ್ಯವಾದಗಳು. ನಾವಿದಕ್ಕೆ ಸನ್ಮಾನಕ್ಕಾಗಿ ಸೇವೆ ಮಾಡ್ತಾ ಇಲ್ಲ, ಆದರೆ ತಾವೆಲ್ಲರೂ ಪ್ರೀತಿಯಿಂದ ಮಾಡಿದ ಈ ಒಂದು ಸನ್ಮಾನವನ್ನು ಅಷ್ಟೇ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಧಾರ್ಮಿಕ ಸಭೆ. ಈ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಶ್ರೀಮತಿ ಅಕ್ಷತಾ ವಿ ಅವರು. ಉಪನ್ಯಾಸಕರು, ಗೋವಿಂದಾಸ್ ಕಾಲೇಜ್ ಹಾಗೂ ನಮ್ಮ ಟಿವಿ ನಿರೂಪಕರು. ಇವತ್ತು ಮಹಾಲಕ್ಷ್ಮಿ ಮನೆಗೆ ಬಂದಳು ಎಂಬ ವಿಷಯದಲ್ಲಿ ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. 25 ನಿಮಿಷಗಳ ಕಾಲ ಅವರು ತಮ್ಮ ಅನುಭವವನ್ನು ಮತ್ತು ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ.
ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಏಲ ಕಡಲ ಎರಡು ಪೇರ ಕಡಲ ನಡುಟುಪ್ಪು ನಂಚಿನ ಶ್ರೀಮನ್ನಾರಾಯಣ ದೇವರನ ಉಡಲ ಗಂತಡು ನಿಲಯಾತಿ ನಂಚಿನ ಅಪ್ಪೆ ಮಹಾಲಕ್ಷ್ಮಿನ ಶ್ರೀ ಕ್ಷೇತ್ರ ಈ ಉಚ್ಚಿಲದ ಪುಣ್ಯ ಜಾಗಡಕಂತದ ಇನ್ನಿತ ಧಾರ್ಮಿಕ ಉಪನ್ಯಾಸದ ಒಂಜಿ ಮದಿಪುನು ಕೊರುಡು ಬಂದು ಲೆತ್ ಕೊಂಡಾಡದರು. ಈ ಒಂಜಿ ಲೆಪ್ಪುಗು ಕಾರಣಾತಿನ ಮಾತ ಆಯೋಜಕರಿಗ್ಲ ಎನ್ನ ಸೊಲ್ಮೇಲಿನ ಸಂದಾಯ್ತ ಮುಲ್ತೋನುವೆ ಅವೇ ಲೆಕ್ಕ ಕ್ಷೇತ್ರಡ್ ನಿಲಯಾತಿನ ಅಪ್ಪೆ ಮಹಾಲಕ್ಷ್ಮಿನ ಪಾದಗು ಪುಡ್ಯಡೊಂದು ಯಾನ ವಾ ಕಾಲಗ್ಲ ಸುಗೆತೊಂದು ಬರಪು ನಂಚಿನ ಒರ್ಬ ಮಗಣೆದಪ್ಪೆ ಬಪ್ಪನಾಡ ದುರ್ಗಾ ಪರಮೇಶ್ವರಿನ ನೆನವರಿಕೆ ಮಲ್ತೊಂದು ಕಟೀಲ್ ದಪ್ಪೆ ಉಳ್ಳಾಲ್ ದಿನ ಪಾದಗು ತರನು ತಗ್ಗಾವೊಂದು ಅವೇ ಲೆಕ್ಕ ಸಾರಸೀಮೆ ದೊಡತೆ ಕಾಪುದ ಮಾರಿಯಮ್ಮನ ನೆನವರಿಕೆ ಮಲ್ತೊಂದು ಈ ಜಾಗಡ ನೆಲೆ ಆತಿನಂಚಿನ ಮಹಾಲಕ್ಷ್ಮಿ ಅಪ್ಪೆ ಮಾತಿರೆಗ್ಲ ಎಡ್ಡೆನು ಮಲ್ಪಡು ಪನೊಂದು ರಡ್ಡ ಪಾತೆರ ಬಯಕ್ವೆ ಇನಿ ಕಾನಾಗ ಕುಡ್ಲದ ದಸರಾ ಅಂದು ಪಂಡಿಂಡ ಅವು ಮಸ್ತ್ ಪೆರ್ಮೆದವಾದುಂಡು ಮೈಸೂರು ದಸರಾಡ್ದು ರೆಡ್ಡನೇ ಜಾಗದ ತೊಂದಿನಂಚಿನ ಕುದ್ರೋಳಿ ಕ್ಷೇತ್ರದ ಆ ಮಾರ್ನಿ ಮೀದ ಪೊರ್ಲುದಾದ ಉಂಡು ಆ ಅವೇ ಪೊರ್ಲುನ ನಮ್ಮ ಏನಿ ಈ ಅಪ್ಪೆ ಮಹಾಲಕ್ಷ್ಮಿನ ಕ್ಷೇತ್ರೋಡ್ಲ ತೂಪಿನಂಚಿನ ಒಂಜಿ ಸೌಭಾಗ್ಯ ಬಹುಶಃ ಆ ಆಯರೆಡ್ದು ಈ ಅರೆಮುಟ್ಟ ತೂವೊಂದು ಬತ್ತಂಡ ತೂವರೆ ರೆಡ್ ಕಣ್ಣೆಲೆ ಯಾವಂದು ಆತು ಪೊರ್ಲುಡು ಅಪ್ಪೆ ಮಹಾಲಕ್ಷ್ಮಿ ತನ್ನ ಮಾತ ಒರುನು ತೋಜಾದ ಕುಲ್ದಿರು ತ್ರಿಗುಣಾತ್ಮಿಕೆ ಆಯನಂಚಿನ ಜಗದೀಶ್ವರಿ ವರ್ಂಬ ದಿನ ಕಾಲಡು ತನ್ನ ಮೂಜಿ ರೂಪಡು ಆಲು ಪೂಜೆನಿಗೆ ತೊನಲುಗೆ ಸುರತ ಮೂಜಿದನ ಅಪ್ಪೆ ಪಾರ್ವತಿಯಾದ ಬೊಕ್ಕದ ಮೂಜಿದನ ಅಪ್ಪೆ ಮಹಾಲಕ್ಷ್ಮಿಯಾದ ಬೊಕ್ಕದ ಮೂಜಿದಿನ ಆಲು ಸರಸ್ವತಿಯಾದ ಪೂಜೆನಿಗೆ ತೊನುವಲು ಪನ್ಪನ ಮಾಮಲ್ಲ ನಂಬೊಲಿಗೆದ ಒಟ್ಟುಗು ನಮ್ಮ ಅಪ್ಪೆನು ಸುಗಿಪುವ ಆ ಸುಗಿಪು ಅಲ್ನ ಪಾದುಗು ಮುಟ್ಟಾವು ನಂಚಿನ ಒಂಜಿ ಪುಣ್ಯದ ಬೇಲೆ ನಮ್ಮ ಮಾತಿರೆಡ್ದು ಆವುಡು ಪಂದು ಇನ್ನೊಂದು ಬಹುಶಃ ಲೋಕದ ತೂಪರಿಕೆಗೆ ಅಪ್ಪೆ ಮಹಾಲಕ್ಷ್ಮಿನ ಮೂಲು ಉಂಡು ಮಲ್ತದಿನಕ್ಲು ಮೊಗವೀರ ಸಮುದಾಯದಕ್ಲು ಪನ್ಪುನಂಚಿನ ಒಂಜಿ ಪೆರ್ಮೆ ಉಪ್ಪು ಆಂಡ ಆ ಅಪ್ಪೆ ಏರೆನಲ್ಲ ಪುಂಡಿದೊಲ ಐತಿಕ್ಕುನ ಲತ್ತು ಅಲೆಗೆ ಓಲು ಉಂತೆರೆಗುಂಡೋ ಓಲು ನಿಲಯಾಯರಗುಂಡೋ ಅಲ್ಪ ನಿಲಯಾಯರೆ ಏರೆ ಕಾರಣ ಆವುಡು ಒಂದು ಪಂದು ಆ ಪುಣ್ಯಾತ್ಮೇರೆನ ಆಲು ಆಯ್ಕೆ ಮಲ್ತೋನು ಅಲ್ ಅಂತಹ ಒಂದು ಆಯ್ಕೆ ಅದು ನಡೆದಿರುವಂಥದ್ದು ಉಚ್ಚಿಲದ ಈ ಶ್ರೀ ಕ್ಷೇತ್ರದಲ್ಲಿ ಬಹುಶಃ ತಾನು ಯಾರ ಮೂಲಕ ಆರಾಧನೆಗೊಂಡು ಎಲ್ಲಿ ಆರಾಧನೆಗೊಂಡು ಯಾರನ್ನ ಅನುಗ್ರಹಿಸಬೇಕು ಅನ್ನುವ ಭಾವನೆ ಅವಳಲ್ಲಿ ಇದೆಯೋ ಅದನ್ನ ಆಕೆ ತನ್ನ ಇಚ್ಛೆ ಪಟ್ಟ ಹಾಗೆ ನಡೆಸಿಕೊಳ್ತಾಳೆ. ಇವತ್ತು ಇಲ್ಲಿ ನೀವು ನನ್ನನ್ನು ಕರೆದು ಮಾತಾಡಬೇಕು ಅಂತ ಹೇಳಿದ್ರಿ, ಆದರೆ ಮಾತಾಡ್ಲಿಕ್ಕೆ ನಾನು ಯಾರು? ಬಹುಶಃ ಇಲ್ಲಿ ಕರೆದು ಮಾತಾಡಬೇಕು ಅಂತ ಅನ್ನುವ ಇಚ್ಛೆ ನಿಮ್ಮಲ್ಲಿ ಹುಟ್ಟಿಸಿದ್ದು ಯಾರು ಗೊತ್ತಿಲ್ಲ. ಯಾಕಂದ್ರೆ ಉಚ್ಚಿಲ ಮಹಾಲಕ್ಷ್ಮೀ ದೇವಿಯ ಪಾದವನ್ನ ನೋಡಿದ್ದು ಬಿಟ್ರೆ ಯಾವ ಮನುಷ್ಯನ ಹೆಚ್ಚಿನ ಪರಿಚಯವು ನನಗೆ ಖಂಡಿತವಾಗಿಯೂ ಇಲ್ಲ. ಅದಕ್ಕೊಂದು ಸೂತ್ರ ಇರಬಹುದು ಅಥವಾ ಅದಕ್ಕೊಂದು ಕಾರಣ ಇರಬಹುದು. ಆ ಕಾರಣ ಸಂಬಂಧಗಳನ್ನ ಹುಡುಕ್ತಾ ಹೋಗ್ಲಿಕ್ಕೆ ಬಹುಶಃ ಋಷಿ ಮೂಲ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ ನಾವು ಭೂಮಿಯಲ್ಲಿ ಹೇಳ್ತೇವೋ ಹಾಗೆ ದೇವಮೂಲವನ್ನು ಹುಡುಕ್ಲಿಕ್ಕೆ ಬಹುಶಃ ಯಾವ ಮಾನವನಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿ ನನ್ನೆಲ್ಲ ಮಾತುಗಳನ್ನ ಮಹಾಲಕ್ಷ್ಮಿಯ ಪಾದಗಳಿಗೆ ಸಮರ್ಪಿಸಿಕೊಳ್ಳುವಂತಹ ಒಂದು ವಿಧೇಯತೆಯಿಂದಲೇ ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮಹಾಲಕ್ಷ್ಮಿ ಅನ್ನುವಾಗ ತಾಯಿ ಅಂತನ್ನುವ ಒಂದು ಭಾವನೆ ನಮಗೆ ಹುಟ್ಟುತ್ತದೆ. ಬಹುಶಃ ಪ್ರತಿಯೊಬ್ಬರೂ ಕೂಡ ಭಗವಂತನನ್ನ ಮಾತೃ ಸ್ವರೂಪದಲ್ಲಿ ಆರಾಧನೆ ಮಾಡಿದಾಗ ಆ ತಾಯಿಯಾಗಿ ಭಗವಂತ ನಮ್ಮೆಲ್ಲರಲ್ಲಿ ನೆಲೆಗೊಳ್ತಾಳೆ ಮತ್ತು ಅಂತಹ ಒಂದು ಭಾವನಾತ್ಮಕ ಸಂಬಂಧ ಭಕ್ತ ಮತ್ತು ಭಗವಂತನ ಮಧ್ಯೆ ಬೆಳೆಯುತ್ತದೆ. ಅದಕ್ಕೆ ಗಂಡು ಹೆಣ್ಣು ಅನ್ನುವ ರೂಪ ಇಲ್ಲ. ತಾಯಿ ಅಂತ ಕರೆಯುವಂಥದ್ದು ಕೇವಲ ಹೆಣ್ಣು ದೇವತೆಗಳಿಗೆ ಅಂತನ್ನುವ ಒಂದು ಸೀಮಿತ ಚೌಕಟ್ಟು ಖಂಡಿತ ಬೇಡ. ನಾವು ಯಾರ್ಯಾರನ್ನೆಲ್ಲ ಆರಾಧನೆ ಮಾಡುತ್ತೇವೋ ಆ ಎಲ್ಲ ಭಗವಂತನೂ ಕೂಡ ನಮಗೆ ಮಾತೃಸ್ವರೂಪಿಯೇ ಆಗಿರುವಂಥದ್ದು. 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಬಹುಶಃ
ಕಂಡವರಿಲ್ಲ, ಕೇಳಿದವರಿಲ್ಲ, ಆದರೆ ಕೊಂಡಾಡುತ್ತೇವೆ. ಅದನ್ನ ಬಹಳ ಹಿಂದೆಯೇ ದಾಸರುಗಳು ಕೂಡ ಹಾಡಿ ಹೊಗಳಿದ್ದಾರೆ. ನಾವು ಭಜನೆಯನ್ನ ಕೇಳಿದ್ವಿ ಆಗ್ಲೇ. ಭಜನೆಯಲ್ಲಿ ಹಾಡುವಂತ ಒಂದು ತುಂಬಾ ಜನಪ್ರಿಯವಾದ ಭಜನೆ, ಏಸು ಕಾಯಂಗಳ ದಾಟಿ 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಬಹಳ ಚಂದ ಮಾಡಿ ಹಾಡ್ತಾರೆ ಹಾಡುವವರು. ಏನಿದರ ಮರ್ಮ? ಏಸು ಕಾಯಂಗಳನ್ನು ದಾಟಿ, ಎಷ್ಟು ಶರೀರಗಳನ್ನ ದಾಟಿ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿದೆ. ಇವತ್ತು ವಿಜ್ಞಾನದ ಉಪನ್ಯಾಸಕರಲ್ಲಿ ಕೇಳಿದ್ರೆ ಅವರು ಹೇಳ್ತಾರೆ ಎಷ್ಟು ಜೀವರಾಶಿಗಳಾಗಿ ಈ ಪ್ರಪಂಚದಲ್ಲಿ ಜೀವರಾಶಿಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಅಂಡರೂಪವಾಗಿ, ಬೀಜರೂಪವಾಗಿ, ವೃಕ್ಷರೂಪವಾಗಿ ನಾವು 84 ಲಕ್ಷ ಜೀವರಾಶಿಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅಂತೆ. ಇವತ್ತಿಗಿಂತ 800-900 ವರ್ಷಗಳ ಹಿಂದೆ ಕಂಡವರು ಯಾರು? ಅದನ್ನ ಬರೆಯುವಾಗ 84 ಲಕ್ಷ ಅಂತ ಲೆಕ್ಕ ಹಾಕಿದವರು ಯಾರು? ಹಾಗಾದ್ರೆ ಆ ಅಧ್ಯಾತ್ಮ ಜ್ಞಾನವನ್ನ ಕರುಣಿಸಿದಂತಹ ಭಗವಂತನ ಮಹಾತ್ಮೆಗೆ ಸರಿಸಾಟಿಯಲ್ಲಿ ಬಹುಶಃ ಜ್ಞಾನ ಅನ್ನುವುದು ನನ್ನದು ಅಂತ ನಾವು ಯಾವತ್ತಾದ್ರೂ ಕರೆದೆವು ಅಂತಂದ್ರೆ ನಮಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ. ಮಾತಾಡಬೇಕು ಇವರು, ಮಾತಾಡಿಸ್ಬೇಕು ನಾನು ಅಂತನ್ನುವ ಭಗವಂತನ ಇಚ್ಛೆಯನ್ನ ಮೀರಿದ ಯಾವ ಮನುಷ್ಯನೂ ಕೂಡ ಮಾತಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತ ಮಾತು ಬರೆಸುವಂತಹ ತಾಯಿ ಸರಸ್ವತಿ, ಆಕೆ ನೆಲೆಗೊಳ್ಳದೆ ನಾಲಗೆಯಲ್ಲಿ ಒಂದು ಶಬ್ದ ಹೊರಡ್ಲಿಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತಹ ಸರಸ್ವತಿ ಸ್ವರೂಪಿಯಾದಂತಹ ಆ ಭಗವತಿಯ ಆರಾಧನೆ ನಿತ್ಯವೂ ನಡೆಯುವಂತಹ ಕ್ಷೇತ್ರದಲ್ಲಿ ಆಕೆ ಸಂಭ್ರಮಿಸದೇ ಇರುತ್ತಾಳೆ. ಅಂತಹ ಆ ತಾಯಿಯನ್ನ ಎಲ್ಲರ ಮನೆಯಲ್ಲಿ ಬಹಳ ಸರಳವಾಗಿ ನಾವು ಪೂಜೆ ಮಾಡುವುದು ಹೇಗೆ ಅಂತ ಕೇಳಿದ್ರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೀತೇವೆ. ಭಾಗ್ಯದ ಲಕ್ಷ್ಮಿ ಹೇಗೆ ಬರಬೇಕಂತೆ? ಸಕ್ಕರೆ ತುಪ್ಪದ ಕಾಲುವೆ ಹರಸಿ ಅವಳು ಸಂಭ್ರಮವನ್ನ ಹೊತ್ತು ತರಬೇಕು, ಸಂತೋಷವನ್ನ ಹೊತ್ತು ತರಬೇಕು. ಮತ್ತು ಹೇಗೆ ಬರಬೇಕಂತೆ? ಅವಳು ತನ್ನ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಗೆಜ್ಜೆ ಕಾಲ್ಗಳನ್ನ ಶಬ್ದ ಮಾಡ್ತಾ ಬರಬೇಕು. ಮತ್ತು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅವಳು ಬರಬೇಕು. ಬಹುಶಃ ಇದನ್ನು ನೀವು ಬೇರೆ ಕಡೆಯೂ ಕೇಳಿರಬಹುದು. ಈ ಮಾತನ್ನ ಬಹಳ ಹೃದಯಕ್ಕೆ ಹತ್ತಿರವಾದ ಮಾತಿದು. ಯಾಕಂದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಮ್ಮ ಸಂಪಾದನೆ ಇರಬೇಕು. ಅದಕ್ಕೆ ಯಾರ ಪ್ರಶ್ನೆಯೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ನಮ್ಮ ದುಡಿಮೆಯ ಫಲವಾಗಿ ಬಂದಂತಹ ಒಂದು ಕಾಸನ್ನು ಕೂಡ ಪ್ರಶ್ನೆ ಮಾಡುವವರಿಲ್ಲ. ಹಾಗಾಗಿ ಶ್ರಮಪಟ್ಟು ಮಜ್ಜಿಗೆಯನ್ನ ಹೇಗೆ ಮೊಸರನ್ನ ಮಥಿಸಿ ತುಪ್ಪ ನಮ್ಮ ಕೈ ಸೇರ್ತದೋ ಅಥವಾ ಬೆಣ್ಣೆ ನಮ್ಮ ಕೈ ಸೇರ್ತದೋ, ಅದನ್ನು ಸಂಸ್ಕರಿಸಿದಾಗ ತುಪ್ಪ ನಮ್ಮ ಕೈಗೆ ಬರ್ತದೋ, ಬಹಳ ಕಷ್ಟ ಇದೆ ಆ ಪ್ರಾಸೆಸ್ನಲ್ಲಿ. ಈಗಿಂದೀಗಕ್ಕೆ ಬೇಕು ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಸಂಪಾದನೆ ಕೂಡ ಹಾಗೇನೆ. ಬಹಳ ಕಷ್ಟಪಟ್ಟು ಸಂಪಾದಿಸಿದ್ರೆ ಅದು ನಮ್ಮದಾಗಿರ್ತದೆ, ಅದು ಶಾಶ್ವತವಾಗಿ ನಮ್ಮಲ್ಲಿರ್ತದೆ. ಮತ್ತು ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಬರುವ ಸಂಪಾದನೆಯ ದಾರಿ ಯಾವುದು ಅಂತ ಹೇಳಿ 10 ಜನಕ್ಕೆ ಗೊತ್ತಿರಬೇಕು. ಆ ಶಬ್ದ ಮಾಡಬೇಕು ಹಣ ಬರುವಾಗ. ಅಂದ್ರೆ ನಾವೆಲ್ಲರ ಹತ್ರ ಹೇಳಿಕೊಂಡು ತಿರುಗಬೇಕು ಅಂತಲ್ಲ, ಬದಲಾಗಿ ಸಂಪಾದನೆಯ ದಾರಿ ಯಾವುದು ಅಂತ ಗೊತ್ತಿಲ್ಲದಿದ್ರೆ ಯಾರದ್ದೋ ತಲೆ ಹೊಡೆದು ಸಂಪಾದನೆ ಮಾಡಿದ್ದಾರೆ ಅಂತ ಮಾತಾಡಬಹುದು ನಾಳೆ. ಅಂತಹ ಅಪವಾದ ಹೊರುವ ಹಾಗೆ ಆಕೆ ಮಾಡಬಾರದು. ಅಂತಹ ಮಹಾಲಕ್ಷ್ಮಿ ನಮ್ಮಲ್ಲಿ ನೆಲೆಸಬೇಕು ಅಂತಂದ್ರೆ ಆಕೆ ಸಂಭ್ರಮದಲ್ಲಿ ಇರಬೇಕು, ಖುಷಿ ಪಡಬೇಕು. ಹಾಗಾಗಿ ಆಕೆಯನ್ನ ಸಂಪಾದಿಸುವುದರಲ್ಲಿ ಮತ್ತು ವ್ಯಯಿಸುವುದರಲ್ಲಿ, ಪಡಕೊಳ್ಳುವುದರಲ್ಲಿ ಮತ್ತು ಕೊಡುವುದರಲ್ಲಿ, ಇದು ಎರಡರಲ್ಲೂ ಕೂಡ ನ್ಯಾಯ ಇರಬೇಕಂತೆ. ಅಪಾತ್ರ ದಾನ ಆಗಬಾರದು. ಯಾರು ಯೋಗ್ಯತಾವಂತರಿದ್ದಾರೋ ಅವರಿಗೆ ಅದು ಸಲ್ಲಬೇಕು. ಹಾಗಾಗಿ ದಾನದಲ್ಲಿಯೂ ಕೂಡ ಬಹಳ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ನಾವು ಕರೀತೇವೆ. ಆಕೆನ ಅನ್ನಪೂರ್ಣೆ ಅಂತ ಆರಾಧಿಸ್ತೇವೆ. ಆದರೆ ಬಹಳ ಸಲ ನಾವು ಯೋಚಿಸಬೇಕಾಗ್ತದೆ, ನಾವು ಯಾರಿಗೆ ಅನ್ನದಾನ ಮಾಡ್ತಾ ಇರುವಂಥದ್ದು? ಹೊಟ್ಟೆ ತುಂಬಿದವರಿಗೆ ಎಷ್ಟು ತಿನ್ನಿಸಿದ್ರೆ ಏನು ಫಲ ಬಂತು? ನಾವು ಮದುವೆ ಮಾಡ್ತೇವೆ, ಸಂಭ್ರಮ ಆಚರಿಸ್ತೇವೆ, 10 ಜನರನ್ನ ಬಹಳ ಓಲೈಸಿ ಕರೀತೇವೆ, ದೊಡ್ಡ ಪೀಠ ಕೊಟ್ಟು ಕೂರಿಸ್ತೇವೆ, ಮೃಷ್ಟಾನ್ನ ಭೋಜನವನ್ನ ಕೊಡುತ್ತೇವೆ. ಆದರೆ ಅಲ್ಲಿ ಏನು ಅನ್ನದಾನ ನಡೆಯಿತೋ ಬಹುಶಃ ಸ್ವಲ್ಪ ಯೋಚನೆ ಮಾಡಬೇಕು. ಅಥವಾ ಹುಟ್ಟುಹಬ್ಬಗಳನ್ನು ಆಚರಿಸ್ತೇವೆ, ಬೇರೆ ಬೇರೆ ಸಂಭ್ರಮಗಳ ಸಮಯದಲ್ಲಿ ನಾವು ದಾನವನ್ನ ಮಾಡುತ್ತೇವೆ. ಆದರೆ ಅನ್ನಪ್ರಸಾದ ಅಂತ ಕರೆಯುವುದು ದೇವಸ್ಥಾನದಲ್ಲಿ ಮಾತ್ರ.
ಅಥವಾ ಯಾವುದಾದ್ರೂ ಪುಣ್ಯದ ಕೆಲಸ ನಡೆಯುವ ಜಾಗದಲ್ಲಿ ಮಾತ್ರ ಬಹುಶಃ ನಮ್ಮೆಲ್ಲರ ಸಂಭ್ರಮಗಳಲ್ಲಿ ಕೊನೆಯಲ್ಲಿ ಬರುವಂತಹ ಆ ಅನ್ನದಾನ ಏನಿದೆ ಅದು ಅನ್ನಪ್ರಸಾದ ಆಗಬೇಕು. ಯಾವುದು ಪ್ರಸಾದ ಆಗ್ತದೆ? ಯಾವುದು ಪ್ರಸಾದ ಆಗ್ತದೆ ಅಂತ ಕೇಳಿದ್ರೆ ಆ ವಸ್ತುವಿನ ಜೊತೆಗೆ ಭಕ್ತಿ ಸೇರಿದ್ರೆ ಪ್ರಸಾದ ಆಗ್ತದೆ, ಬೇರೇನೂ ಇಲ್ಲ. ಭಗವಂತನ ಮುಂದೆ ಇಟ್ಟಾಗ ಅದು ಹೇಗೆ ನೈವೇದ್ಯ ಆಗ್ತದೋ ಹಾಗೆ ಅನ್ನದಲ್ಲಿ ಭಕ್ತಿ ಸೇರಿದ್ರೆ ಅದು ಪ್ರಸಾದ ಆಗಿ ಪರಿಣಮಿಸ್ತದೆ. ಹಾಗಾಗಿ ಅನ್ನಛತ್ರದಲ್ಲಿ ಬ್ರಹ್ಮಕಲಶಕ್ಕಿಟ್ಟ ಅನ್ನದ ರಾಶಿಗೆ ನಾವು ಆ ಪಲ್ಲ ಪೂಜೆ ಅಂತ ಪೂಜೆಯನ್ನ ಮಾಡ್ತೇವೆ. ನಮ್ಮ ಅಡುಗೆ ಮನೆಯಲ್ಲಿಟ್ಟ ಬೆಂಕಿಯನ್ನ ನಾವು ಪವಿತ್ರವಾದ ಅಗ್ನಿ ಅಂತ ಕರೆಯುತ್ತೇವೆ. ಅದಕ್ಕೆ ದೈವದ ಮುಂದೆ ಆರಾಧನೆ ಮಾಡುವವರಿಗೆ ಗೊತ್ತಿರಬಹುದು, ನಾವು ಧೂಪದಾರತಿಯನ್ನು ಬೆಳಗಬೇಕಾದ್ರೆ ಅಡಿಗೆ ಮನೆ ಬೆಂಕಿಯನ್ನ ತರ್ತೇವೆ. ಯಾಕಂದ್ರೆ ಪವಿತ್ರವಾಗಿ ಆ ಮನೆಯ ಗರತಿಯಲ್ಲಿ ಬೆಂಕಿಯನ್ನ ಉರಿಸುವಾಗ ಅದು ನಂದದೇ ಇರಲಿ, ಮನೆಯವರ ಹೊಟ್ಟೆ ತುಂಬುವವರೆಗೆ ಇರಲಿ ಅಂತ ಹೇಳಿ ಅವಳು ಬಹಳ ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡ್ತಾಳೆ. ಹಾಗಾಗಿ ಅಗ್ನಿ ಸ್ವರೂಪಿಯಾಗಿ ಆಕೆ ಈ ಜಠರಾಗ್ನಿಯನ್ನ ತಣಿಸ್ಲಿಕ್ಕೆ ಹೇಗೆ ಮಾಯೆಯಾಗಿ ನಮ್ಮೊಳಗಿರುತ್ತಾಳೋ ಹಾಗಾಗಿ ಪಂಚಭೂತಾತ್ಮಕವಾದ ಶರೀರದ ಒಳಗಡೆ ಆಕೆಯೇ ತುಂಬಿರ್ತಾಳೆ ಅಂದ ಮೇಲೆ ಭಗವತಿಯ ಬಗ್ಗೆ ನಾವೆಷ್ಟು ಮಾತಾಡಲಿಕ್ಕೆ ಸಾಧ್ಯ? ಅಂತಹ ಮಹಾಲಕ್ಷ್ಮಿಯನ್ನ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಂಡಾಡ್ತೇವೆ, ಆರಾಧಿಸ್ತೇವೆ. ಆಗ್ಲೇ ಹೇಳಿದೆ ಮಾತೃರೂಪೇಣ ಸಂಸ್ಥಿತ ಅಂತ, ತಾಯಿಯ ರೂಪದಲ್ಲಿ ನೆಲೆಸಿರಬೇಕು ಅಂತ ಹೇಳಿ. ಯಾಕಂದ್ರೆ ಭಗವಂತನನ್ನ ತಾಯಿಯಾಗೆ ಕಾಣಬೇಕಂತೆ. ತಾಯಿಯ ಗುಟ್ಟು ಮಕ್ಕಳಿಗೆ, ಮಕ್ಕಳ ಗುಟ್ಟು ತಾಯಿಗೆ. ಇದನ್ನ ನಾವು ತುಳುವರಾಗಿ ದೈವಾರಾಧನೆಗಳಲ್ಲಿಯೂ ಕೂಡ ಕಾಣ್ತೇವೆ. ಅಪ್ಪನ ಗುಟ್ಟು ಬಾಲೆಗೆ, ಬಾಲ್ಯದ ಗುಟ್ಟು ಅಪ್ಪೆಗೆ ಅಂತ ಅಲ್ಲಿ ಪದೇ ಪದೇ ಹೇಳುವಂಥದ್ದಿದೆ. ಅಂದ್ರೆ 10 ಮಂದಿಯ ಮುಂದೆ ತನ್ನ ಮಗುವನ್ನ ಕೊಂಡೋಗಿ ಇವನು ಹಾಳು ಅಂತ ಯಾವ ತಾಯಿಯೂ ತೋರಿಸುವುದಿಲ್ಲ. ಹಾಗಂತ ಹೇಳಿ 10 ಮಂದಿ ಮರೆಯಾದ ಕೂಡಲೇ ಆ ಮಗುವಿಗೆ ತಪ್ಪು ಕೆಲಸಕ್ಕಾಗಿ ಬೆನ್ನು ತಟ್ಟುವ ಯಾವ ತಾಯಿಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮಕ್ಕಳನ್ನ ತಿದ್ದಿ ರೂಪಿಸುವಂತಹ ಆಕೆ ತಿದ್ದುವಾಗ ಸರಸ್ವತಿ ಸ್ವರೂಪದಲ್ಲಿರಬಹುದು, ಅಥವಾ ಶಿಕ್ಷಿಸುವಾಗ ಕಾಳಿ ಸ್ವರೂಪದಲ್ಲಿರಬಹುದು, ಕಷ್ಟದಲ್ಲಿದ್ದಾಗ ಲಕ್ಷ್ಮೀ ಸ್ವರೂಪದಲ್ಲಿ ಬೆನ್ನ ಹಿಂದೆ ನಿಲ್ಲಬಹುದು. ಹೆಂಡತಿ ಕಿಸೆ ನೋಡ್ತಾಳಂತೆ, ತಾಯಿ ಹೊಟ್ಟೆ ನೋಡ್ತಾಳಂತೆ ಅಂತ ಅನ್ನುವ ಮಾತಿದೆ. ಆದರೆ ಅದೇ ಹೆಂಡತಿಯನ್ನ 2ನೇ ತಾಯಿ ಅಂತ ಕರೆಯುವಂತಹ ಪದ್ಧತಿಯು ಇದೆ. ಯಾಕಂದ್ರೆ ತಾಯಿಯ ಬಳಿಕ ಗಂಡನ ಹೊಟ್ಟೆಯನ್ನ ಹೊರೆಯುವವಳು ಹೆಂಡತಿ. ಹಾಗಾಗಿ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಕೂಡ ಬಹುಶಃ ತಾಳ್ಮೆಯಾಗಿ ತಾಯಿ ನೆಲೆಸಿರ್ತಾಳೆ, ತನ್ನ ತ್ಯಾಗಗಳ ರೂಪದಲ್ಲಿ ತಾಯಿ ನೆಲೆಸಿರ್ತಾಳೆ. ಹಾಗಾಗಿ ಪ್ರತಿಯೊಬ್ಬಳೂ ಕೂಡ ತನ್ನ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಆಕೆ ಸಂಬಂಧಗಳಲ್ಲಿ 100 ಹೆಸರಿದ್ರೂ ಕೂಡ ಆಕೆಯ ಸಂಬಂಧ ಯಾವುದು ಅಂತ ಕೇಳಿದ್ರೆ ಸ್ಥಿರವಾದದ್ದು ತಾಯಿ ಎನ್ನುವ ಸಂಬಂಧ. ಮಗುವಿಗೆ ತಾಯಿ ಆಗಿರ್ತಾಳೆ, ಗಂಡನಿಗೂ ತಾಯಿ ಆಗಿರ್ತಾಳೆ, ವಯಸ್ಸಾದ ಅತ್ತೆ ಮಾವಂದಿರಿಗೂ ತಾಯಿ ಆಗಿರ್ತಾಳೆ, ವಯಸ್ಸಾದ ತಂದೆ ತಾಯಂದಿರಿಗೂ ತಾಯಿ ಆಗಿರ್ತಾಳೆ. ಇದನ್ನ ನಾವೆಲ್ಲರೂ ಕೂಡ ಒಪ್ಪುತ್ತೇವೆ. ಸಂಸ್ಕಾರಯುತವಾಗಿ ಬೆಳೆದು ಬಂದಂತಹ ಮನೆಗಳಲ್ಲಿ ತಾಯಿಯನ್ನ ಕೇವಲ ಫೋಟೋದಲ್ಲಿ ನೋಡಿ ಆರಾಧಿಸಬೇಕಾಗಿಲ್ಲ. ಯಾಕಂದ್ರೆ ಆ ಮನೆಯ ಹಿರಿ ಹೆಣ್ಣು ಮಗಳು ಅಥವಾ ಮನೆಯನ್ನ ನಿಭಾಯಿಸುವ ಹೆಣ್ಣು ಮಗಳು ಆಕೆಯ ಮನೆಯನ್ನ ತಾಯಿಯಾಗೆ ಕಾಪಾಡುತ್ತಾಳೆ. ಹಾಗಾಗಿ ಆ ತಾಯಿ ಹೇಗಿರಬೇಕು ಅಂತನ್ನುವಾಗ ನಾವು ಅಲಂಕಾರ ಮಾಡಿಕೊಳ್ಳುವಾಗ, ನಮ್ಮನ್ನು ನಾವು ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾದ ಕೆಲಸ ಅದು. ಅಲಂಕಾರ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಸೌಂದರ್ಯ ಮತ್ತು ದೈವಿಕ ಸೌಂದರ್ಯ ಅಂತ 2 ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ದೈವಿಕವಾಗಿ ನಾವು ಚಂದ ಕಾಣುವಂಥದ್ದು ಬೇರೆಯೇ, ಚಂದ ಕಾಣುವಂಥದ್ದು ಬೇರೆ. ಲೋಕದಲ್ಲಿ 10 ಮಂದಿ ನಮ್ಮನ್ನ ಹೊಗಳಬಹುದು ಚಂದ ಇದ್ದೇವೆ ಅಂತ ಅನ್ನುವುದನ್ನ. ಅದೇ ರೀತಿ ಮಹಾಲಕ್ಷ್ಮಿ ತರ ಕಾಣ್ತೀಯಮ್ಮ ಅಂತ ಹೇಳುವಾಗ ಆಗುವಂತಹ ಸಂಭ್ರಮ ಇದೆಯಲ್ಲ, ಅದು ಆ ಚಂದ ಕಾಣ್ತಿ ಅಂತ ಹೇಳುವುದರಲ್ಲಿ ಇಲ್ಲ. ಹಾಗಾಗಿ ಆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಅಂತನ್ನುವಾಗ ಆಕೆ ನಮಗೆ ಹೊರ ರೂಪದಲ್ಲೂ ಮತ್ತು ಒಳ ರೂಪದಲ್ಲಿ 2ರಲ್ಲೂ ಕೂಡ ಸೌಂದರ್ಯವತಿಯಾಗಿರುವಂಥದ್ದನ್ನ ನೋಡಿಕೊಂಡು ನಾವು ನಮ್ಮನ್ನು ಅಲಂಕರಿಸಿಕೊಳ್ತೇವೆ. ಹೇಗೆ ಕಾಣಬೇಕು ಅಂತಂದ್ರೆ ಅವಳ ಹಾಗೆ ಕಾಣಬೇಕು. ದೇವರು ಅಂತಂದ್ರೆ ಏನು? ನಮಗಿಂತ ಒಂದಷ್ಟು ಕೈ ಹೆಚ್ಚು, ಒಂದಷ್ಟು ತಲೆ ಹೆಚ್ಚು, ಅದ್ಭುತವಾದ ರೂಪ. ಇದಿಷ್ಟನ್ನ ನಾವು ಹೊರನೋಟಕ್ಕೆ ಕಂಡ್ರೆ ಆ ಸೌಂದರ್ಯ ಅಂತನ್ನುವುದನ್ನು ಆತ್ಮದಲ್ಲಿಯೂ ಕೂಡ ಕಾಣ್ತೇವೆ. ಕೊಳೆಯನ್ನ ಎಷ್ಟು ತೊಳೆದ್ರೆ ಏನು, ನಾವು ಒಳಗಿರುವ ಕೊಳೆಯನ್ನ ತೊಳಿಬೇಕು ಅಂತಂದ್ರೆ ಅದಕ್ಕೆ ಭಕ್ತಿ ಭಾವವೇ ಮುಖ್ಯ. ಹಾಗಾಗಿ ಆ ಭಕ್ತಿ ಅಂತನ್ನುವುದೇ ನಮ್ಮನ್ನ ಮೊದಲು ರೂಪವತಿಯರನ್ನಾಗಿ ಮಾಡುವಂಥದ್ದು. ಬಹುಶಃ ಹೆಣ್ಣನ್ನ ನಾವು ಮನುಸ್ಮೃತಿಯಲ್ಲಿ ಕಾಣುವ ಹಾಗೆ 6 ಗುಣಗಳನ್ನ ಆಕೆಯ ಮೇಲೆ ಆರೋಪಿಸ್ತೇವೆ. ಅವಳು ಗಂಡನಿಗೆ
ಹೇಗಿರ್ತಾಳೆ, ಅವಳು ಗಂಡನ ಆ ಸೇವೆಯನ್ನ ಹೇಗೆ ಮಾಡಬೇಕು ಅಂತನ್ನುವುದನ್ನು ನಾವು ಅವಳಲ್ಲಿ ಅವಳು ತಾಯಿಯ ಹಾಗಿರಬೇಕು, ಮಂತ್ರಿಯ ಹಾಗಿರಬೇಕು, ಅಥವಾ ಅವಳು ಏನು ರೂಪದಲ್ಲಿ ಲಕ್ಷ್ಮಿಯ ಹಾಗಿರಬೇಕು, ಹೀಗೆ ಅವಳಲ್ಲಿ ಬೇರೆ ಬೇರೆ ಗುಣಗಳನ್ನು ನಾವು ಕಾಣ್ತೇವೆ. ಅಂತಹ ಗುಣಗಳನ್ನೆಲ್ಲ ಕಾಣುವಾಗ ಅವಳು ಹೀಗಿರಬೇಕು ಅಂತನ್ನುವುದು ಅದು ಆರೋಪ ಅಲ್ಲ, ಅವಳು ಹೀಗಿರಬೇಕು ಅನ್ನುವುದು ಅವಳ ಮೇಲೆ ವಿಧಿಸುವಂತಹ ಕಟ್ಟಳೆ ಅಲ್ಲ, ಬಹುಶಃ ಅದು ಅವಳಲ್ಲಿರುವಂತಹ ಸಾಮರ್ಥ್ಯ ಅಂತ ಭಾವಿಸಿಕೊಳ್ಳಬೇಕು. ಸಮಾನವಾಗಿ ಇವತ್ತಿನ ಕಾಲದಲ್ಲಿ ಹೊರಗಡೆ ಹೋಗಿ ದುಡಿಯುವಂತ ಹೆಣ್ಣು ಮಕ್ಕಳು ಮನೆಯಲ್ಲಿ ಇನ್ನೂ ಕೂಡ ಹಳೆ ಕಾಲದ ಹೆಣ್ಣು ಮಕ್ಕಳ ಹಾಗೇನೆ ಮನೆಯನ್ನು ನಿಭಾಯಿಸಿಕೊಂಡು ಹೋಗುವುದು ತನ್ನದೇ ಜವಾಬ್ದಾರಿ ಅಂತ ಯಾಕೆ ಭಾವಿಸಿಕೊಳ್ತಾರೆ ಅಂತಂದ್ರೆ ಅದು ಭಾರತ ಕೊಟ್ಟಂತಹ ಸಂಸ್ಕಾರ, ಅದು ಹೆಣ್ಣು ಮಕ್ಕಳಿಗೆ ನಾವು ಕೊಟ್ಟಿರುವಂತಹ ಸ್ಥಾನ. ಹಾಗಾಗಿ ನಾವು ಮನೆ ತಲುಪಿದ ಕೂಡಲೇ ನನಗೆ ಸುಸ್ತಾಯ್ತು, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಗಂಡನಿಗೆ ಹೇಳೋದಿಲ್ಲ. ಬದಲಾಗಿ ನಾವು ಮನೆ ತಲುಪುವಾಗ ನಮ್ಮ ಮನೆಯವರು ಮೊದಲು ಬಂದು ಕೂತಿದ್ರೆ ಬೇಗ ಬಂದ್ರ ಏನಾದ್ರೂ ತಂದ್ಕೊಡ್ಲಾ ಅಂತ ಕೇಳ್ತೇವೆ. ಇಂತಹ ಒಂದು ಸಂಸ್ಕಾರ ಅದು ನಮ್ಮಲ್ಲಿರುವ ಶಕ್ತಿ ಅಂತ ಭಾವಿಸಿಕೊಳ್ಳಬೇಕು. ಬಹುಶಃ ಆ ಶಕ್ತಿ ಒಬ್ಬ ಗಂಡಸಿಗೆ ಬರಲಿಕ್ಕೆ ಸಾಧ್ಯ ಇಲ್ಲವೇನೋ. ಆ ತಾಳ್ಮೆ ಮತ್ತು ಆ ಒಂದು ಮಾತೃ ಹೃದಯ ಇದು ಇದ್ರೆ ಬಹುಶಃ ಇನ್ನಷ್ಟು ನಾವು ಉನ್ನತ ಮಟ್ಟಕ್ಕೆ ಹೋಗ್ತೇವೆ. ಇವತ್ತು ಹೊಸ ಯುಗದಲ್ಲಿದ್ದೇವೆ. ಒಂದಷ್ಟು ಯುವತಿಯರು ಕೂಡ ಈ ಸಭೆಯಲ್ಲಿ ಇದ್ದೀರಿ. ನನಗಿಂತ ಚಿಕ್ಕವರಿದ್ದವರಿಗೆ ಹೇಳುವಂಥದ್ದು, ನಾವು ಇವತ್ತು ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಥವಾ ವಿಶೇಷ ವ್ಯಕ್ತಿಗಳಾಗಬೇಕು. ಅಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಅಂತನೂ ಒಂದು ಶಬ್ದವನ್ನ ಗಮನಿಸುವ. ಆರ್ಡಿನರಿಗೆ ಎಕ್ಸ್ಟ್ರಾವನ್ನ ಸೇರಿಸಿ ಎಕ್ಸ್ಟ್ರಾರ್ಡಿನರಿ ಆಗಿದೆ ಹೊರತು ಆರ್ಡಿನರಿಯನ್ನ ಬಿಟ್ಟು ಎಕ್ಸ್ಟ್ರಾ ಆಗ್ಲಿಲ್ಲ ಅಂತನ್ನುವುದನ್ನ ಗಮನಿಸಬೇಕು. ಹಾಗಾಗಿ ವಿಪರೀತ ಆಗ್ಲಿಕ್ಕೆ ಹೋಗಬಾರದು. ಯಾವಾಗ್ಲೂ ನಮ್ಮ ಜೊತೆಗೆ ಆ ಆರ್ಡಿನರಿ ಸಾಮಾನ್ಯತೆ ಅನ್ನುವುದು ಜೊತೆಗಿದ್ದಾಗಲೇ ನಾವು ವಿಶೇಷರಾಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಬೇಕಾದ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬಹುದು, ಪುರುಷರಿಗೆ ಸರಿಸಮಾನವಾಗಿ ಉದ್ಯೋಗದಲ್ಲಿ ನಿರತರಾಗಬಹುದು. ಆದರೆ ಸಮಾಜ ಸುಸ್ಥಿರವಾಗಿ ಸುಂದರವಾಗಿ ನಾವು ಮುಂದುವರೆಸ್ಕೊಂಡು ಹೋಗಬೇಕು ಅಂತಂದ್ರೆ ಆ ಮಾತೇ ಹಾಗೆ ನಾವಿರಬೇಕು. ಬಹುಶಃ ಮರಿಬಾರ್ದು ಅಂತ ಹೇಳಿಯೇ ನವರಾತ್ರಿಯಂತಹ ಉತ್ಸವದಲ್ಲಿ ಅವಳನ್ನ ಇಷ್ಟು ರೂಪಗಳಲ್ಲಿ ಆರಾಧಿಸ್ತಾ ಹೆಣ್ಣು ಮಕ್ಕಳ ಹೀಗಿರಬೇಕು ಅಂತ ನಮಗೆ ನೆನಪು ಮಾಡ್ತಾರೆ ಅಂತ ಕಾಣ್ತದೆ. ಒಂದಷ್ಟು ಮಂದಿ ನಾವು ಬಹಳ ಆಧುನಿಕತೆಯ ಕಡೆಗೆ ಸಾಕ್ತಾ ನಮ್ಮ ಸ್ವಂತಿಕೆಯನ್ನ ಮರೀತಾ ಹೋಗ್ತಿದ್ದೇವೇನೋ ಅಂತ ಕೆಲವು ಸಲ ವಿದ್ಯಾರ್ಥಿಗಳನ್ನ ನೋಡುವಾಗಲೂ ಬೇಸರ ಆಗುವುದಿದೆ. ಆವಾಗೆಲ್ಲ ನಾವು ನೆನಪು ಮಾಡುವುದಿಷ್ಟೇ, ನಮ್ಮ ಸ್ಥಾನ ಏನು, ನಮ್ಮ ಮಾನ ಎಲ್ಲಿದೆ, ನಮ್ಮ ಗೌರವ ಎಲ್ಲಿ ನಿಲ್ತದೆ, ನಮ್ಮ ಆ ಸಾಮಾಜಿಕವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ಳಿಕ್ಕಿರುವಂತಹ ವಿಧಾನ ಯಾವುದು ಅಂತ ಕೇಳಿದ್ರೆ ಬಹುಶಃ ಅದು ದೇವರ ಪಾದ. ನಾವು ಯಾವಾಗಲೂ ತಗ್ಗಿಸಿದ ತಲೆಯ ಮೇಲೆ ಆಶೀರ್ವಾದ ಇರ್ತದೆ ಹೊರತು ಅಹಂಕಾರದಿಂದ ತಲೆ ಎತ್ತಿದ ತಲೆಯ ಮೇಲೆ ಯಾವ ಆಶೀರ್ವಾದವೂ ಇರುವುದಿಲ್ಲ. ಹಾಗಾಗಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತೇವೆ. ಎದ್ದು ನಿಂತ್ರೆ ಆವು ಮಗ ಪೋಲ ಎಡ್ಡೆ ಅವಡ ಅಂತ ಹೇಳಿ ದೂರ ನಿಂತು ಹೇಳ್ತಾರೆ. ಶತ್ರು ಆದ್ರೂ ಕೂಡ ಪಾದಕ್ಕೆ ಬಿದ್ದ ಮೇಲೆ ಒಳ್ಳೇದಾಗ್ಲಿ ಅಂತ ಹರಸಲೇಬೇಕು. ಇದು ನಮ್ಮ ಸಂಸ್ಕಾರ ಮತ್ತು ಇದು ನಮಗೆ ಸುಲಭದಲ್ಲಿ ಕ್ಷಮಾಪಣೆಯ ದಾರಿ. ನಾವು ಏನೇ ತಪ್ಪು ಮಾಡಿರಲಿ, ಏನೇ ಆದರೂ ಕೂಡ ಹೋಗಿ ನಾವು ಒಂದು ಸಲ ನಮ್ಮ ತರೆಕಂತ ಪಾಡುನು ಅಂತ ಹೇಳ್ತೇವೆ. ಆ ತಲೆ ತಗ್ಗಿಸುವುದಂದ್ರೆ ಅವಮಾನ ಅಲ್ಲ, ಅದಕ್ಕೊಂದು ಧೈರ್ಯ ಬೇಕು. 10 ಮಂದಿಯ ಮುಂದೆ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಬರಲಿಕ್ಕೂ ಕೂಡ ಒಂದು ಧೈರ್ಯ ಬೇಕು. ಅದು ನಮ್ಮ ಸಂಸ್ಕಾರದಿಂದ ರೂಪುಗೊಂಡಿರಬೇಕು. ಅಂತಹ ಸಂಸ್ಕಾರವನ್ನ ಕೊಟ್ಟವಳು ಬೇರೆ ಬೇರೆ ರೂಪಗಳಲ್ಲಿ ಈ ತಾಯಿಯೇ. ಹಾಗಾಗಿ ಮೊದಲಿಗೆ ಮಹಾಕಾಳಿಯಾಗಿ ಆರಾಧನೆ ಮಾಡುವಂಥದ್ದು, ಆಮೇಲೆ ತ್ರಿಗುಣಾತ್ಮಿಕೆಯಾದ ಆಕೆಯನ್ನ ಮಹಾಲಕ್ಷ್ಮಿಯಾಗಿ ಕಾಣುವಂಥದ್ದು ಮತ್ತು ಸರಸ್ವತಿ ಸ್ವರೂಪದಲ್ಲಿ ಹೆಚ್ಚಿನವರು ಕೂಡ ಶಾರದಾ ಪೂಜೆಯ ಭಜನೆಗಳನ್ನು ಮಾಡ್ತೇವೆ. ಅಲ್ಲಿಯೂ ಕೂಡ ಆಕೆಯನ್ನ ನಾವು ಕಾಣ್ತೇವೆ. ನಾವು ಮೀರಾಬಾಯಿಯನ್ನ ಹೇಗೆ ಕೃಷ್ಣನ ಆರಾಧಕಿಯಾಗಿ ಕಾಣ್ತೇವೋ ಹಾಗೆ ಅಕ್ಕ ಮಹಾದೇವಿಯನ್ನ ಶಿವನ ಆರಾಧಕಿಯಾಗಿ ಕಾಣ್ತೇವೆ. ಆಕೆ ಹೇಳ್ತಾಳೆ, ಈ ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಬೇರೆ ಭವವುಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತ. ಪ್ರಪಂಚವನ್ನ ಇಡೀ ಕ್ರಿಯಾತ್ಮಕವಾಗಿ ಮಾಡುವಂಥದ್ದು ಸೂರ್ಯದೇವರಂತೆ. ಬೆಳಗಾಗುವಾಗ ಎಲ್ಲರೂ ಕೆಲಸ ಶುರು ಮಾಡ್ತೇವೆ. ಅಂತಹ
ಸೂರ್ಯನಿಂದ ಚಟುವಟಿಕೆ ಆರಂಭಗೊಂಡ ಹಾಗೆ ಮನುಷ್ಯನ ಚಟುವಟಿಕೆ ನಡೆಯುವುದೆಲ್ಲ ನಮ್ಮ ಮನಸ್ಸಿನ ಬುದ್ಧಿಪೂರ್ವಕವಾಗಿ. ನಮ್ಮ ಮನಸ್ಸು ಹೇಳಬೇಕು, ಒಂದು ಮುಳ್ಳಿಗೆ ಮೆಟ್ಟಿದ್ರೆ ಕಾಲು ತೆಗಿ ಅಂತ ನಮಗೆ ನಮ್ಮ ಮೆದುಳು ಮೆಸೇಜ್ ಕೊಡಬೇಕು. ಅಂತಹ ಮನಸ್ಸು ನನಗಿರುವುದು ಒಂದೇ ಒಂದು ಶಿವ, ಆ ಮನಸ್ಸನ್ನ ನಿನಗೆ ಕೊಟ್ಟು ಬಿಟ್ಟಿದ್ದೇನೆ, ಇನ್ನು ನಾನೇನ್ ತೀರ್ಮಾನ ಮಾಡೋದು? ನೀನು ಹೇಳಿದ ಹಾಗೆ ನಡ್ಕೊಳ್ಳುವವಳು ನಾನು ಅಂತ ಹೇಳಿ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ಶಿವನಿಗೆ ಅರ್ಪಿಸಿಕೊಂಡು ಬಿಡುತ್ತಾಳಲ್ಲ ಆ ಅಕ್ಕ ಮಹಾದೇವಿ. ಅಂತಹ ಭಕ್ತಿಯನ್ನ ನಾವು ಶರಣಸತಿ ಲಿಂಗಪತಿ ಅಂತ ಕರೆಯುತ್ತೇವೆ. ಬಹುಶಃ ಕಾಲ ಕಾಲಕ್ಕೆ ಶೈವರ ಆರಾಧನೆಯನ್ನ, ವೈಷ್ಣವ ಪರಂಪರೆಯನ್ನ, ಮಹಾದೇವಿಯನ್ನ ಆರಾಧಿಸುವಂತಹ ಇವತ್ತಿನ ಈ ಸ್ಥಿತಿಯನ್ನ, ಇದನ್ನ ನಾವು ಕಾಲ ಕಾಲಕ್ಕೆ ನೋಡ್ತಾ 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 ಬಂದಿದ್ದೇವೆ, ಆರಾಧನೆಯನ್ನ ಮಾಡ್ತಾ ಬಂದಿದ್ದೇವೆ. ಬಹುಶಃ ಈ ಆರಾಧನಾ ಪರಂಪರೆ ನಮ್ಮನ್ನ ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಶಂಕರಾಚಾರ್ಯರ ತತ್ವದ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೀತೇವೆ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೇನು? ನಾವೆಲ್ಲರೂ ಇವತ್ತು ಮಾಡ್ತಾ ಇರುವುದು ಅದನ್ನೇ. ನಾನೇ ದೇವರು ಅಂದ್ರೆ ಅಹಂಕಾರ ಖಂಡಿತ ಅಲ್ಲ. ನಮ್ಮೊಳಗೊಬ್ಬ ಭಗವಂತ ಇದ್ದಾನೆ, ತಾಯಿಯಾಗಿಯೋ ತಂದೆಯಾಗಿಯೋ ನಮ್ಮೊಳಗೆ ದೇವರಿದ್ದಾನೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮೊಳಗೆ ಭಗವಂತನಿದ್ದ ಮೇಲೆ ತಪ್ಪು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕೆಟ್ಟ ಕೆಲಸ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ದೇವರು ತಪ್ಪು ಮಾಡ್ತಾನ? ದೇವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯವಾ? ಅಥವಾ ನಾವೇ ತಪ್ಪು ಮಾಡಿದ್ರೆ ನಮ್ಮ ಆತ್ಮದೊಳಗಿರುವ ಭಗವಂತ ನಮ್ಮನ್ನು ಸುಮ್ಮನೆ ಬಿಡುತ್ತಾನೆ? ಇದನ್ನ ನಾವು ನಮ್ಮ ಆತ್ಮದ ಮಾತು ಅಂತ ಹೇಳ್ತೇವೆ. ಹಾಗಾಗಿ ಕೆಲವು ಸಲ ಅಪ್ಪಿತಪ್ಪಿ ಸುಳ್ಳು ಹೇಳಬೇಕಾಗಿ ಬಂದಾಗ, ಅಯ್ಯೋ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಒಂದು ಎಚ್ಚರಿಕೆ ಕೊಡ್ತದಲ್ಲ ಒಳ ಮನಸ್ಸು, ಅದು ಭಗವಂತ. ನಮಗೆ ಭಗವಂತನನ್ನ ಕಾಣಲಿಕ್ಕೆ ದೇವಸ್ಥಾನದಲ್ಲಿ ದೊಡ್ಡ ರೂಪ ಬೇಕು ಅಂತ ಇಲ್ಲ, ಆದರೂ ನಮಗೊಂದು ರೂಪ ಬೇಕು. ಯಾಕಂದ್ರೆ ನಾವಿನ್ನೂ ಕೂಡ ಅಂತಹ ಅಧ್ಯಾತ್ಮದ ಮಟ್ಟವನ್ನ ಮುಟ್ಲಿಲ್ಲ. ಹಾಗಾಗಿ ಆರಾಧನೆ ಮಾಡಲಿಕ್ಕೆ, ಭಜಿಸ್ಲಿಕ್ಕೆ, ಪೂಜಿಸ್ಲಿಕ್ಕೆ, ನೋಡ್ಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ, ಸಂಭ್ರಮಿಸ್ಲಿಕ್ಕೆ ನಮಗೊಂದು ರೂಪ ಬೇಕಲ್ಲ, ಅದು ಗುಡಿಯಲ್ಲಿರುವಂತಹ ದೇವರು. ಆ ದೇವರನ್ನ ಯಾರ್ಯಾರು ಹೇಗೆ ಕಾಣ್ತಾರೋ, ಹಿರಿಯರೊಬ್ರು ಹೇಳ್ತಾರೆ, ಬಣ್ಣದ ಕಾಗದಗಳಲ್ಲಿ ಸೂರ್ಯನನ್ನ ನೋಡಿದ್ರೆ ಆತ ಬಣ್ಣ ಬಣ್ಣಗಳಲ್ಲಿ ಕಾಣಿಸಿಕೊಳ್ತಾನಂತೆ, ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸಿಕೊಳ್ತಾನೆ. ಹಾಗೆ ಭಕ್ತನೊಬ್ಬ ಭಗವಂತನನ್ನ ಹೇಗೆಲ್ಲ ನೋಡುತ್ತಾನೋ ಆ ಭಗವಂತ ಆ ರೂಪಗಳಲ್ಲಿ ಕಾಣಿಸಿಕೊಳ್ತಾನೆ. ಅಂದ್ರೆ ಅದು ಅವನ ಭಕ್ತಿಗೆ ಹೇಗೆ ಕಾಣಬೇಕು ಹಾಗೆ. ನಾನು ನಿಮ್ಮ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನನ್ನ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾವೆಲ್ಲರೂ ದೇವರನ್ನ ಕಾಣ್ತೇವೆ. ಹೆಸರು ಬೇರೆ ಇರಬಹುದು, ಆದರೆ ರೂಪ ಬೇರೆ ಇರಬಹುದು, ಭಕ್ತಿ ಒಂದೇ, ಭಗವಂತ ಒಬ್ಬನೇ, ಆ ಭಗವಂತನ ಸನ್ನಿಧಾನ ಒಂದೇ, ಸಮರ್ಪಣಾ ಭಾವ ಒಂದೇ, ಅರ್ಪಣಾ ಮನೋಭಾವ ಒಂದೇ. ಅದಿದ್ದಾಗ ಮಾತ್ರ ನಾವು ಭಗವಂತನ ಪಾದವನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ. ಕಣ್ಗಳಲ್ಲಿ ತುಂಬಿಕೊಳ್ಳಬಹುದಂತೆ ಯಾವಾಗ ನಮ್ಮಲ್ಲಿ ಭಕ್ತಿ ಇದೆ ಅಂತ ನಾವು ಭಾವಿಸಿಕೊಳ್ಳಬೇಕು ಅಂತಂದ್ರೆ, ಭಗವಂತನ ಮುಂದೆ ಗುಡಿಯಲ್ಲಿ ಹೋಗಿ ನಿಲ್ತೇವಲ್ಲ, ನಿಂತಾಗ ಎರಡೂ ಕೈ ಜೋಡಿಸ್ತೇವಲ್ಲ, ಜೋಡಿಸುವಾಗ ಆ ಭಗವಂತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ದೇವರನ್ನೇ ಕಂಡಷ್ಟು ಆನಂದ ಆಗಬೇಕು. ಆನಂದದಿಂದ ಒಂದು ವೇಳೆ ದೇವರ ನಮ್ಮ ಮುಂದೆ ಪ್ರತ್ಯಕ್ಷಗೊಂಡ್ರೆ ಮಾತು ಬರ್ಲಿಕ್ಕಿಲ್ಲಲ್ಲ, ಹಾಗೆ ಕಂಠ ಗದ್ಗದಗೊಳ್ಳಬೇಕು, ಕಣ್ಣಲ್ಲಿ ಕಣ್ಣೀರ ಧಾರೆ ಹರಿಯಬೇಕು. ಅಂತಹ ಒಂದು ಸ್ಥಿತಿ ನಿರ್ಮಾಣಗೊಳ್ತದಲ್ಲ, ಆವಾಗ ನಮ್ಮಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಅದರ ಬದಲು ಎತ್ತು ಗಾಣವ ಹೊತ್ತು ತಾ ಸುತ್ತು ಬಂದಂತೆ ಅಂತ ಹೇಳಿ 10 ಮಂದಿಯ ಗುಣದೋಷಗಳನ್ನ ಹೇಳುತ್ತಾ ಎಷ್ಟು ಸುತ್ತು ಬಂದ್ರೆ ಏನು ಪ್ರಯೋಜನ? ಆ ಪ್ರದಕ್ಷಿಣೆಗೆ ಯಾವ ಬೆಲೆಯೂ ಇರಲಿಕ್ಕಿಲ್ಲ. ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ನೀನು ನನ್ನನ್ನ ಕೈ ಹಿಡಿದು ನಡೆಸ್ತಾ ಇರುವಂಥದ್ದು, ಆಡುವ ಪ್ರತಿಯೊಂದು ಮಾತು ಕೂಡ ಅದು ನೀನು ಕೊಟ್ಟ ಕರುಣೆ, ನನ್ನನ್ನು ತೊದಲಿಸಬೇಡ ಅಂತ ಕೇಳುವಂಥದ್ದು ಆಕೆಯ ಮುಂದೆಯೇ ಹೊರತು ಎಡವಿ ಬೀಳದ ಹಾಗೆ ಕಾಪಾಡು, ನೀನು ಕೈ ಹಿಡಿದಿರುವಾಗ ನಾನು ಬೀಳುವಂತಹ ಭಯ ಇಲ್ಲ ಅಂತನ್ನುವ ನಿರ್ಭೀತಿ ನಮ್ಮಲ್ಲಿ ನೆಲೆಗೊಳ್ಳುವಂಥದ್ದು ಅದಮ್ಯ ಭಕ್ತಿ ಇದ್ದಾಗ ಮಾತ್ರ. ಅಂತಹ ಭಕ್ತಿ ನಮ್ಮೊಳಗೆ ನೆಲೆಗೊಳ್ಳದೆ ಹೋದರೆ ಎಷ್ಟು ಮಾತಾಡಿದ್ರೂ ಕೂಡ ಅದು ಆಕೆಗೆ ಕೇಳುವುದಿಲ್ಲ, ಎಷ್ಟು ಬೇಡಿಕೊಂಡ್ರೂ ಕೂಡ ಅದು ಆಕೆಗೆ ಸಮರ್ಪಣೆಯಾಗುವುದಿಲ್ಲ, ಎಷ್ಟು ಮಂತ್ರಾಕ್ಷತೆಗಳು ನಡೆದ್ರೂ ಕೂಡ ಅದು ಯಾವ ಪ್ರಯೋಜನವನ್ನು ಕೊಡುವುದಿಲ್ಲ. ಯಾಕಂದ್ರೆ ನಮ್ಮ ಭಕ್ತಿ ಅಂತನ್ನುವುದಷ್ಟೇ ಎಲ್ಲದಕ್ಕಿಂತ ಕೂಡ ಶ್ರೇಷ್ಠ. ದೈವಗಳು ಹೇಳುವಂತ ನುಡಿಗಟ್ಟಲ್ಲಿ ಹೇಳ್ತಾರೆ, ಮಾಯೆಗಿಂತ ದೊಡ್ಡದು ಮದಿಪು ಅಂತ. ಮದಿಪು ಅಂತಂದ್ರೇನು? ಬೇಡಿಕೆಗಳಲ್ವಾ?
ಭಕ್ತನ ಬೇಡಿಕೆಗಳು, ಭಕ್ತನ ಮಾತುಗಳಲ್ಲಿ ಒಂದು ದೇವರನ್ನ ಕಟ್ಟಿ ಹಾಕುವಂತಹ ಶಕ್ತಿ ಇದೆ ಅಂತನ್ನುವುದನ್ನು ನಾವು ಮೂಲದಿಂದಲೇ ಒಪ್ಪಿಕೊಂಡು ಬರಬೇಕಾಗ್ತದೆ. ಹಾಗಾಗಿಯೇ ಶಿವ ನರಕಾಸುರನ ದ್ವಾರಪಾಲಕನಾಗಿ ನಿಲ್ಲಬೇಕಾಗಿ ಬಂತು. ಅಂತಹ ರಾಕ್ಷಸ ರಾವಣನ ಭಕ್ತಿಗೆ ಆತ್ಮಲಿಂಗವೇ ಭೂಮಿಗೆ ಬರಬೇಕಾಯಿತು. ಇವತ್ತು ನಾವು ಗೋಕರ್ಣದಲ್ಲಿ ಆತ್ಮಲಿಂಗವನ್ನ ಸ್ಥಾಪನೆಗೊಂಡಿರುವುದನ್ನು ನೋಡುತ್ತೇವೆ. ಹಾಗಾಗಿ ಭಕ್ತಿಗೆ ಒಲಿಯದ ಭಗವಂತನಿಲ್ಲ, ಭಕ್ತಿಯ ಶಕ್ತಿಯನ್ನು ಮೀರಿದ ಶಕ್ತಿಯೂ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅಂತನ್ನುವ ಒಂದು ತಿಳಿವಿನೊಂದಿಗೆ ನಮ್ಮ ಮಾಡುವ ಕೆಲಸ, ಆಡುವ ಮಾತು ಎಲ್ಲವನ್ನ ಕೂಡ ಭಗವಂತನಿಗೆ ಸಮರ್ಪಿಸಿಕೊಳ್ತಾ ಹೋದಾಗ ನಮ್ಮಲ್ಲಿ ಯಾವ ಅಹಂಭಾವವು ಬೆಳೆಯುವುದಿಲ್ಲ. ನಾನು ಮಾಡಿದೆ, ನನ್ನಿಂದಾಯಿತು ಅಂತನ್ನುವ ಯಾವ ದೊಡ್ಡತನವೂ ನಮ್ಮಲ್ಲಿರುವುದಿಲ್ಲ. ಮತ್ತು ನನ್ನಿಂದ ತಪ್ಪಾಯಿತು ಅಂತನ್ನುವ ಹೊರೆ ಕೂಡ ನಮ್ಮ ತಲೆ ಮೇಲಿರುವುದಿಲ್ಲ. ಯಾಕಂದ್ರೆ ತಪ್ಪು ಸರಿಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನೀನೇ, ಎಲ್ಲವೂ ಕೂಡ ನಿನ್ನಿಂದಲೇ ಅಂತನ್ನುವ ಒಂದು ಭಾವನೆ ಇದ್ದಾಗ ಬಹುಶಃ ತಾಯಿಯಾಗಿ ಆಕೆ ನಮ್ಮಿಂದ ತಪ್ಪಾಗ್ಲಿಕ್ಕೆ ಕೂಡ ಬಿಡುವುದಿಲ್ಲ. ಯಾಕಂದ್ರೆ ಆರೋಪ ಅವಳ ಮೇಲೆ ಹೋಗ್ತದಲ್ವಾ. ತಪ್ಪು ಮಾಡಿದ್ರೆ ಅದು ಅವಳಿಗೇನೆ ಹೋಗೋದ್ರಿಂದ ಆಕೆ ಖಂಡಿತವಾಗಿಯೂ ಅದನ್ನು ನಮ್ಮಿಂದ ಆಗ್ಲಿಕ್ಕೆ ಬಿಡುವುದಿಲ್ಲ. ಇದೇ ಧೈರ್ಯ ನಮ್ಮಲ್ಲಿ ಆತ್ಮವಿಶ್ವಾಸವಾಗಿ ನಮ್ಮನ್ನ ಬೆಳೆಸ್ತದೆ. ಹಾಗಾಗಿ ಮೂಲ ನಂಬಿಕೆಗಳ ಹಿಂದೆ ಸಾಗಿದ್ರೆ ಯಾವ ಮೂಢನಂಬಿಕೆಗಳು ಕೂಡ ನಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ಭಕ್ತಿ ಅನ್ನುವುದು ಯಾವತ್ತಿಗೂ ಕೂಡ ಮೂಢನಂಬಿಕೆ ಅಲ್ಲ ಅಂತನ್ನುವ ತಿಳುವಳಿಕೆಯೊಂದಿಗೆ ನಾವು ನಮ್ಮನ್ನ ಈ ಒಂದು ದಸರಾ ಉತ್ಸವದ ಸಮಯದಲ್ಲಿ ಮಹಾನವಮಿಯ 9 ರಾತ್ರಿಗಳಲ್ಲಿ 9 ದಿನಗಳಲ್ಲಿ ಆಕೆಯನ್ನು ನಿರಂತರವಾಗಿ ಆರಾಧಿಸುವಲ್ಲಿ, ನಿರಂತರ ಸ್ಮರಣೆ ಮಾಡುವಲ್ಲಿ ನಮ್ಮ ತಿಳಿವಿನಲ್ಲಿ ಇಟ್ಟುಕೊಂಡಿರಬೇಕಾಗ್ತದೆ. ಪ್ರಪಂಚದಲ್ಲಿ ಪಂಚಪತಿವ್ರತೆಯರು ಅಂತ ಗುರುತಿಸಿಕೊಂಡವರು ಯಾರು? ಸೀತಾ, ತಾರಾ, ಮಂಡೋದರಿ, ಅಹಲ್ಯ, ದ್ರೌಪದಿ ಅಂತನ್ನುವರು. ಒಬ್ಬೊಬ್ಬರ ಚರಿತ್ರೆಯನ್ನ ಹುಡುಕ್ತಾ ಹೋದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಬಹುಶಃ ಕುಂದುಕೊರತೆಗಳು ಸಿಗ್ತವೆ. ಪ್ರತಿಯೊಬ್ಬರಲ್ಲಿ ಕುಂದುಕೊರತೆಗಳು ಸಿಗ್ತವೆ. ಸೀತೆಯನ್ನ ರಾವಣ ಕದ್ದ. ದ್ರೌಪದಿ ಪಂಚಪತಿಯರ ಪತ್ನಿ, ಪತಿವ್ರತೆ ಯಾರಿಗೆ? ಅಹಲ್ಯೆ ಗಂಡನಿಂದಲೇ ಶಪಿತಳಾಗಿದ್ದಾಳೆ. ಮಂಡೋದರಿ ರಾಕ್ಷಸ ರಾವಣನ ಪತ್ನಿ. ಇನ್ನು ತಾರಾ ವಾಲಿಯ ಪತ್ನಿ, ಒಂದಷ್ಟು ಕಾಲ ಅನಿವಾರ್ಯವಾಗಿ ಸುಗ್ರೀವನ ಪತ್ನಿಯಾಗಿ ಕಳೆದವಳು. ಅಂತಹ 5 ಜನರ ಚರಿತ್ರೆಯನ್ನ ನಾವು ಯಾವ ದೃಷ್ಟಿಯಿಂದ ನೋಡುತ್ತೇವೋ ಹಾಗೆ ನಮಗೆ ಕಾಣ್ತಾರೆ. ಆದರೆ ಆ 5 ಕೂಡ ಪಂಚಪತಿವ್ರತೆಯರಾಗಿ ಮೆರೀಲಿಕ್ಕಿರುವಂತಹ ಹಿನ್ನೆಲೆಯ ಕಾರಣಗಳನ್ನು ನಾವು ನೋಡಬೇಕಾಗ್ತದೆ. ಪ್ರತಿಯೊಬ್ಬ ಪತಿಯ ಗೆಲುವಿನಲ್ಲಿ ಶ್ರಮಿಸಿದವರು ಈ 5 ಮಂದಿಯೂ ಕೂಡ. ಎಲ್ಲ ಈ 5 ಮಂದಿಯ ಪತಿಯರ ಪ್ರಾಣವೂ ಕೂಡ ಉಳಿಸ್ಲಿಕ್ಕಾಗಿ ಶತಾಯಗತಾಯ ಹೋರಾಟ ಮಾಡಿದಂತಹ ಹೆಣ್ಣು ಮಕ್ಕಳು. ಅದು ನೇರವಾಗಿ ಅಲ್ಲ, ಭಕ್ತಿ ಮಾರ್ಗದ ಮೂಲಕ. ಎಲ್ಲರೂ ಕೂಡ ಭಕ್ತಿಯಿಂದಲೇ ಅವರನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಿದವರು. ಹಾಗಾಗಿ ಈ ಪಂಚಪತಿವ್ರತೆಯರಲ್ಲಿ ಬಹುಶಃ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನೊಬ್ಬನನ್ನು ಹೊರತುಪಡಿಸಿ ಬಹುಶಃ ಕಳಂಕಿತರೇ ಉಳಿದವರೆಲ್ಲರೂ ಕೂಡ ಗೌತಮ ಮಹಾಮುನಿಯನ್ನ ಬಿಟ್ರೆ 3 ಜನರು ಕೂಡ ಅಂಥವರ ಪತ್ನಿಯಾದರೂ ಕೂಡ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಹೇಳುವಂಥದ್ದು ನಾವು ಪತಿವ್ರತೆ ಅಂತ ಆಗಬೇಕಾದ್ರೆ ಒಳ್ಳೆಯ ಗಂಡ ಇರಬೇಕು ಅಂತ ಅರ್ಥ ಅಲ್ಲ. ನಮ್ಮ ಗುಣ ಸ್ವಭಾವಗಳು, ಅದು ಒಬ್ಬ ಪತಿವ್ರತೆಗಿರುವ ಎಲ್ಲ ಲಕ್ಷಣಗಳನ್ನು ನಾವು ಕಾಪಾಡಿಕೊಂಡು ಸಾಗಬೇಕು ಅಂತ ಅನ್ನುವಂಥದ್ದು. ಅದನ್ನ ಯಾವತ್ತೂ ನಾವು ಕಟ್ಟಳೆಯೋ ಬಂಧನವೋ ಅಂತ ಭಾವಿಸದೆ ಅದನ್ನ ಕರ್ತವ್ಯ ಮತ್ತು ನಮ್ಮ ಶಕ್ತಿ ಅಂತ ಪರಿಗಣಿಸಿಕೊಂಡು ಮುಂದೆ ಸಾಗಿದಾಗ ಬಹುಶಃ ಆ ಮಾತೃಸ್ವರೂಪದ ಒಂದು ಅಂಶ ನಮ್ಮಲ್ಲಿ ನೆಲೆಗೊಳ್ಳುವಂತಹ ಒಂದು ಸಾಧ್ಯತೆ ಅಥವಾ ಅಂತಹ ಒಂದು ಧಾರಣಾ ಶಕ್ತಿ ನಮಗೆ ಬರಬಹುದೇನೋ ಅಂತನ್ನುವ ಒಂದು ನಂಬಿಕೆ ನಮ್ಮೆಲ್ಲರದು ಕೂಡ. ತುಳುವೆರಡ ಪೊಣ್ಣನ ಒಂಜಿ ಅಲಂಕಾರದ ಬಗ್ಗೆ ಪನ್ಪುನು ಪಂಡಾಣ ಆಲ್ ಕೈಕ್ ಕೊಂದೆ ಕಾಜಿ, ಕಣ್ಣಿಗೆ ಕೋಲು ಮೈ, ತರೆಕೆ ಚೆಂಡುಪು, ಮೈಕ್ ಸೀರೆ, ಮುಂಡಗು ಕುಂಕುಮದ ಬೊಟ್ಟ, ಇಂಚ ಪಾಡ್ದು ತನ್ನನ್ನು ತಾನಲು ಪೊರ್ಲು ತೋಜಾವಲ್ಗೆ. ಈ ಮಾತ ಪೊರ್ಲುನು ನಾವು ನಮ್ಮ ದೇವರ ಕಲೆಡು ತೂಪ. ಅಂತಹ ದೇವತೆಗಳಲ್ಲಿ ಕಾಣುವಂತಹ ಒಂದು ಸುಂದರವಾದಂತಹ ಚಿತ್ರಣ, ಸೌಂದರ್ಯ ಅದು ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಸಂತೃಪ್ತ ಭಾವವನ್ನ ಮೂಡಿಸ್ಲಿಕ್ಕೆ, ಅಥವಾ ನಮ್ಮ ಮಕ್ಕಳು ಹೀಗೆ ಬೆಳೆಯಬೇಕು ಅಂತನ್ನುವ ನಮ್ಮ ಕಲ್ಪನೆಯನ್ನ ನಾವು ಸಾಕಾರಗೊಳಿಸ್ಲಿಕ್ಕಿರುವಂತಹ ದಾರಿ ಇದೆಲ್ಲವೂ ಕೂಡ. ಅಂತಹ ಆ ಮಹಾಲಕ್ಷ್ಮಿಯನ್ನ ಈ ಸುಕ್ಷೇತ್ರದಲ್ಲಿ
ನೆಲೆಯಾಗ್ಲಿಕ್ಕೆ ಕಾರಣಕರ್ತರಾದಂಥವರು ಮತ್ತು ಆಕೆ ಇಲ್ಲಿ ನೆಲೆಗೊಂಡ ಬಳಿಕ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಆದಂತಹ ಪ್ರತಿಯೊಬ್ಬರ ಭಕ್ತಿಗೂ ಕೂಡ ನಾವು ತಲೆಬಾಗಬೇಕಾಗಿದೆ. ಪ್ರತಿಯೊಬ್ಬರ ಭಕ್ತಿಯ ಶಕ್ತಿ ಇಲ್ಲದಿದ್ರೆ ಕೇವಲ ಕಲ್ಲ ಮೂರ್ತಿಯಾಗಿ ಎಲ್ಲೋ ಕಲ್ಲಾಗಿದ್ದಂತಹ ಆ ದೇವಿಯನ್ನ ಇಲ್ಲಿ ರೂಪ ಕೊಟ್ಟು ಆಕೆಗೆ ಗುಣ ಆರೋಪಿಸಿ ಆಕೆಯಲ್ಲಿ ಶಕ್ತಿ ತುಂಬಿದ ಎಲ್ಲ ಭಕ್ತಗಣದಲ್ಲಿ ಅವರ ಶಕ್ತಿಯನ್ನ ಮತ್ತೊಮ್ಮೆ ಜಾಗೃತಗೊಳ್ಳಿ ಅಂತನ್ನುವ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಆ ಭಾಗ್ಯದ ಲಕ್ಷ್ಮಿ ನಮ್ಮೆಲ್ಲರಿಗೂ ಕೂಡ ಅಭಯವನ್ನ ಅನುಗ್ರಹಿಸಬೇಕು. ಹಿಂದೊಮ್ಮೆ ಲಕ್ಷ್ಮಿ ದರಿದ್ರ ಲಕ್ಷ್ಮಿಯಾಗಿ ಮತ್ತು ಭಾಗ್ಯಲಕ್ಷ್ಮಿಯಾಗಿ ಒಬ್ಬನ ಮನೆಗೆ ಬರ್ತಾಳಂತೆ. ಈಗ ಅವನಲ್ಲಿರುವಂತಹ ಒಂದು ಪ್ರಶ್ನೆ, ನಮ್ಮಿಬ್ಬರಲ್ಲಿ ಯಾರು ಮೊದಲು ನಿನ್ನ ಮನೆಗೆ ಬರಬೇಕು, ಅಥವಾ ನಮ್ಮಿಬ್ಬರಲ್ಲಿ ಯಾರು ಬಹಳ ರೂಪವತಿಯರು ಅಂತ ಪ್ರಶ್ನೆ ಕೇಳ್ತಾರಂತೆ ಇಬ್ಬರು ಕೂಡ. ದೊಡ್ಡ ಸಂದಿಗ್ಧ ಇದು. ಯಾಕಂದ್ರೆ ದರಿದ್ರ ಲಕ್ಷ್ಮಿಯನ್ನ ನೀನು ಚಂದ ಅಂದ್ರೆ ಬಂದು ಮನೆಯಲ್ಲಿ ಕುತ್ಕೊಳ್ತಾಳೆ, ಮಹಾಲಕ್ಷ್ಮಿಯನ್ನ ನೀನು ಚಂದ ಅಂದ್ರೆ ದರಿದ್ರ ಲಕ್ಷ್ಮಿ ಸಿಟ್ಟಲ್ಲಿ ಬಂದು ಕುತ್ಕೊಳ್ತಾಳೆ, ನೀನ್ ನನ್ನನ್ನ ತೆಗಳಿದೆ ಅಂತ ಹೇಳಿ. ಈಗ ಇಬ್ಬರಿಗೂ ಖುಷಿ ಆಗಬೇಕಲ್ಲ. ಅವನು ಹೇಳಿದ ಅಂತೆ, ಬಹಳ ಜಾಣ ಅವ. ಮಹಾಲಕ್ಷ್ಮಿ ತಾಯ, ನೀನು ಬರುವಾಗ ಎಷ್ಟು ಚಂದ ಕಾಣ್ತೀಯಮ್ಮ, ನೀನು ಬರ್ತಾ ಇರಬೇಕಾದ್ರೆ ನಿನ್ನ ರೂಪ ಎಷ್ಟು ಚಂದ. ದರಿದ್ರ ಲಕ್ಷ್ಮಿಗೆ ಹೇಳಿದ ಅಂತೆ, ನೀನ್ ಬೆನ್ನು ಹಾಕಿ ಹೋಗಬೇಕಾದ್ರೆ ಏನ್ ಸೌಂದರ್ಯ ನಿನ್ನದು, ಅದನ್ನ ನೋಡ್ಲಿಕ್ಕೆ ಚಂದ ಅಂತ. ಹಾಗಾಗಿ ಪ್ರತಿಯೊಬ್ಬರ ಮನೆಗೂ ಮಹಾಲಕ್ಷ್ಮಿ ಬರ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಹಾಗೇನೆ ದರಿದ್ರ ಲಕ್ಷ್ಮಿ ಹೋಗ್ತಾ ಇರ್ತಾಳೆ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ ಸುಖವೂ ಬರ್ತದೆ, ಒಂದಲ್ಲ ಒಂದು ದಿನ ಕಷ್ಟವೂ ಬರ್ತದೆ. ಬಂದ ಕಷ್ಟಗಳು ಯಾವತ್ತೂ ಸ್ಥಿರವಾಗಿ ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ, ಅದು ಹೋಗ್ತಾ ಇರ್ತದೆ. ಬಾರದೇ ಇರುವ ಲಕ್ಷ್ಮಿ ಒಂದಲ್ಲ ಒಂದು ದಿನ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತೇ ನಿಲ್ತಾಳೆ. ಆದ್ರೆ ಆಕೆ ಬರುವಾಗ ಅವಳನ್ನ ಸ್ವಾಗತ ಮಾಡಲಿಕ್ಕೆ, ಅವಳನ್ನ ನಮ್ಮ ಮನೆ ತುಂಬಿಸಿಕೊಳ್ಳಿಕ್ಕೆ ನಮ್ಮ ಮನೆ ಹೇಗೆ ಪವಿತ್ರವಾಗಿ ಸಿದ್ಧಗೊಂಡಿರಬೇಕು ಅಂತಂದ್ರೆ ನಮ್ಮೆಲ್ಲರ ಆತ್ಮದ ಭಕ್ತಿ ಆ ಮನೆಯಲ್ಲಿರಬೇಕು, ನಾವು ಆರಾಧಿಸುವ ಗುಡಿಯಲ್ಲಿರಬೇಕು, ನಾವು ಓಡಾಡುವಾಗ ನಮ್ಮ ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ ಅಂತ ಹೇಳಿಕೊಂಡು ಇರುವಂತಹ ಆ ಭಾವದಲ್ಲಿ ಇನ್ನೊಬ್ಬರಲ್ಲಿ ನಾವು ಭಗವಂತನ ಕಾಣುವಂತಹ ಸನ್ಮನಸ್ಸಿನಲ್ಲಿ ಆಕೆ ನೆಲೆಗೊಂಡಿರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆ ತಾಯಿ ಮಹಾಲಕ್ಷ್ಮಿ ಸದ್ಬುದ್ಧಿಯನ್ನ ಸನ್ಮಂಗಲವನ್ನ ಎಲ್ಲರಿಗೂ ಕರುಣಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ನನ್ನೆರಡು ಮಾತುಗಳನ್ನು ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೆ ಅರ್ಪಿಸಿಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ಧಾರ್ಮಿಕ ಉಪನ್ಯಾಸ ನೀಡಿದ ಶ್ರೀಮತಿ ಅಕ್ಷತಾ ವಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಖ್ಯಾತ ನಟ ಜಗ್ಗೇಶ್ ಅವರ ಸಹೋದರ, ಕನ್ನಡ ಚಿತ್ರರಂಗದ ನಾಯಕ ನಟ ಶ್ರೀ ಕೋಮಲ್ ಕುಮಾರ್ ಅವರು ಆಗಮಿಸಿದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ಇವತ್ತು 9ನೇ ದಿನದ ಮಾತೆ ಸಿದ್ಧಿದಾತ್ರಿ ಅವರನ್ನು ಇವತ್ತು ಪೂಜಿಸ್ತಾ ಇದ್ದೇವೆ. ಕೋಟಿಗಿಂತಲೂ ಜಾಸ್ತಿ ಕುಂಕುಮಾರ್ಚನೆ ಆಗಿದೆ. ನಿಮ್ಮ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಆ ತಾಯಿಯ ಆಶೀರ್ವಾದದಿಂದ ನೆಲೆಸಲಿ.
ಭಕ್ತಿ ಶ್ರದ್ಧೆಯಿಂದ ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಇದಂ ಫಲಂ ಮಯಾ ದೇವಾ ಸ್ಥಾಪದಂತೆ ಪುರಸ್ತವ ತೇನ ಮೇ ಸುಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಓಂ ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀವಿಷೇರ್ಭೃತಿ ಧ್ರುವ ನಿತಿರ್ಮಮ. ಅನನ್ಯಾಸ್ತಿಂತ್ವಮಾಂ ನಿರ್ಜನ ಪರಿಭಾಸತೆ ತೇಷಾನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ನಮಾಮ್ಯಂ. ಸರ್ವೇಷು ಆರಂಭಕಾರೀಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾಃ ನ ಸಿದ್ಧಿಸ್ಯಂ ಬ್ರಹ್ಮೇಶಂ ಜನಾರ್ದನಃ. ಸ್ಮೃತಿರ್ಸಕಲಕಲ್ಯಾಣಂ ಭಾಜನಂ ತ್ರಜಾಯಿತೆ ಪುರುಷಂ ತಮಜಂ ತಿಂಜಾಮಿ ಶರಣಂ ಹರಿಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾ ಮಂಗಲಂ ಯೇಷಾಂ ಮೃತ್ಯುಸ್ತ ಭಗವಾನ್ ಮಂಗಲಾಯತನ ಹರಿಃ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋರ್ಮಂಗಲಂ ಗರುಡಧ್ವಜಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ಮುಸ್ತುತೆ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮವೃತದಾಕ್ಷಿ ಗಂಭೀರಾವರ್ತನಾಭಿಸ್ತರವರನಮಿತ ಶುಭ್ರವುತ್ತರೋತ್ತರೀಯ ಲಕ್ಷ್ಮೀ ದಿವ್ಯ ಗಜೇಂದ್ರೇರ್ಮಣಿಗಣಗಜಿತೆ ಸ್ಥಾಪಿತಾ ಹೇ ಮಗುಂಬೇರ್ ನಿತ್ಯಂ ಸಾ ಪದ್ಮಹಸ್ತ ಮಮ ವಸದುಗರೆ ಸರ್ವಮಾಂಗಲ್ಯಯುಕ್ತ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಂಚ ಪ್ರಸನ್ನ ಮಮ ಸರ್ವದಾ. ಇಷ್ಟದೇವತಾಭ್ಯೋನ್ಮ ಕುಲದೇವತಾಭ್ಯೋನ್ಮ ಪ್ರಾರ್ಥನಾಂ ಸಮರ್ಪಯಾಮಿ. ಮುಖ್ಯವಾಗಿ ಶರವನ್ನವರಾತ್ರಿಯ ಪರಮ ಪವಿತ್ರವಾದಂತಹ ದಿವಸ, ಅಂತಹ 9ನೇ ದಿವಸದ ಇಲ್ಲಿ ಸಿದ್ಧಿದಾತ್ರಿ ದೇವಿಯನ್ನು, ಒಳಗೆ ವಾಗೀಶ್ವರಿ ದೇವಿಯನ್ನು ನಾವು ಇವತ್ತನೇ ದಿವಸದಲ್ಲಿ ಪೂಜೆ ಮಾಡಿ ದೇವರಿಗೆ ವಿಶೇಷ ರೀತಿಯ ಸುಮಂಗಲಿಯವರಿಂದ ಆ ಕುಂಕುಮಾರ್ಚನೆ ಮಾಡುವಂಥ ಸಂಕಲ್ಪ. ವಿಶೇಷವಾಗಿ ಆ ವಾಗೀಶ್ವರಿ ದೇವಿಯ ಅನುಗ್ರಹ ನಮಗೆಲ್ಲರಿಗೂ ಬರಬೇಕು. ಯಾಕಂದರೆ ವಾಗ್ದೇವಿಯ ಅನುಗ್ರಹ ಇಲ್ಲದೆ ಯಾವ ಮಾತನ್ನೂ ಆಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾತು ಅರ್ಥಪೂರ್ಣವಾಗಿರಬೇಕು. ಆ ಮಾತು ಅರ್ಥಪೂರ್ಣವಾಗಿ ಇರಬೇಕಾದ್ರೆ ವಾಗೀಶ್ವರಿಯ ದೇವಿಯ ಅನುಗ್ರಹ ಬೇಕು. ಇಲ್ಲದಿದ್ದರೆ ಮಾತೆ ಅದು ಮೂರ್ತಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಅಂತಹದ್ದು ದೋಷಗಳು ಬರಬಾರ್ದಂತ ಹೇಳಿ ವಾಗೀಶ್ವರಿಯ ಅನುಗ್ರಹ ವಿಶೇಷ ಆಗಬೇಕು. ಹಾಗೆ ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿಗಳು ಎಲ್ಲ ಸಿದ್ಧಿ ಆಗುವಂತಹ ದೇವತೆ. ಆದ್ದರಿಂದ ಮಾತು ಮಾಣಿಕ್ಯದಂತೆ ನಮಗೆ ಬರಬೇಕಾದರೆ ವಾಗೀಶ್ವರಿ ದೇವಿಯ 9ನೇ ದಿವಸದ ಸಿದ್ಧಿದಾತ್ರಿ ದೇವಿಯ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯತೆ ಉಂಟು. ಅದರಿಂದ ಸಂಪತ್ತೂ ಬರ್ತದೆ, ಹಾಗೆ ವಿಶೇಷ ರೀತಿಯ ಅನುಗ್ರಹವೂ ಆಗ್ತದೆ. ಆ ರೀತಿಯಲ್ಲಿ ನಾವು ಇವತ್ತು ಆ 9 ದಿವಸ ಆರಾಧನೆ, ವಿಶೇಷವಾಗಿ ಈ ವರ್ಷದ ದಸರಾ ಉತ್ಸವದ ಒಂದು ವಿಶೇಷ ರೀತಿಯ ಒಂದು ಫಲ. ಯಾಕಂದರೆ ದಶರಾತ್ರಿ ಅಂದರೆ 10 ರಾತ್ರಿಗಳು, 10 ರಾತ್ರಿಗಳು ಆಗಬೇಕಾದ್ರೆ 9 ಈ ವರ್ಷವು ಮಾತ್ರ ಜ್ಯೋತಿಷ್ಶಾಸ್ತ್ರದ ಆಧಾರ ಪ್ರಕಾರ 10 ರಾತ್ರಿಯಾಗಿ 11ನೇ ದಿವಸದಲ್ಲಿ ನಾವು ವಿಜಯೋತ್ಸವ ಮಾಡುವಂಥದ್ದು. ಇದು ನಮ್ಮ ನಾಡೋಜ ಜಿ ಶಂಕರ್ ಅವರ 3 ವರ್ಷದ ಒಂದು ಪುಣ್ಯ ಫಲದಿಂದಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭ ಸಿಕ್ಕಿದೆ. 10 ದಿವಸ ಪೂಜೆ ಮಾಡುವಂಥದ್ದು, 10 ದಿವಸ ಕುಂಕುಮಾರ್ಚನೆ ಮಾಡುವಂಥದ್ದು. ನೀವು ಕುಂಕುಮಾರ್ಚನೆ ಮಾಡಿದ ಫಲ ಈ ವರ್ಷದ 10 ರಾತ್ರಿಯೂ 10 ದಿವಸವೂ ಪೂಜೆ ದೇವರಿಗೆ ಸಂತೋಷ ಆಗಿ ಒಂದು ದಿವಸ ಹೆಚ್ಚಿಗೆ ಮಾಡಿದ್ದಾರೆ. ಅಂತಹ ಒಂದು ಸುಯೋಗ ಯಾವಾಗಲೂ ಸಿಗುವುದಿಲ್ಲ. ಈ ವರ್ಷ ಮಾತ್ರ ಸಿಗ್ತಾರೆ. ತುಂಬ ಸಮಯಕ್ಕೆ ಅದು 4-5 ವರ್ಷಗಳಲ್ಲಿ ಬರುವಂತಹದ್ದು. ಆದ್ದರಿಂದ ದೇವರು ನಿಮಗೆ ಖಂಡಿತವಾಗಿ ಅನುಗ್ರಹ ಮಾಡಿದ್ದಾರೆ ಎಂಬಂತಹ ಈ ಒಂದು ನಮ್ಮ ದಸರಾ ಉತ್ಸವದ ಮಹೋತ್ಸವದ ಒಂದು ಫಲ ನಿಮಗೆಲ್ಲ ಸಿದ್ಧಿಯಾಗ್ತದೆ. ಇವತ್ತು ಮಾಡುವಂತಹ ಪೂಜೆಯಿಂದ ಆ ಮಹಾಲಕ್ಷ್ಮಿ ಸಂತೋಷ ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಸುಮಂಗಲರಿಗೆ ಪೂರ್ಣ ಆಯುಷ್ಯ, ಪೂರ್ಣ ಆರೋಗ್ಯ, ಪೂರ್ಣ ಸಂಪತ್ತು ಕೊಡಬೇಕಂತೇಳಿ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಇಷ್ಟ ದೇವತಾಭ್ಯೋನ್ಮಃ, ಕುಲದೇವತಾಭ್ಯೋನ್ಮಃ, ಗ್ರಾಮ ದೇವತಾಭ್ಯೋ ನಮಃ. ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಥ ಕರ್ಮಣಃ ಸಮುಹೂರ್ತೋಸ್ತು ಭವಂತೋ ಬ್ರುವಂತು. ಕರಿಷ್ಯಮಾಣಸ್ಥ ಕರ್ಮಣಃ ಸಮುಹೂರ್ತಮಸ್ತು. ಗಂಗಾದ್ಯಾಃ ಸರ್ವತೀರ್ಥದೇವತಾಭಿಮಾನಿ ಸರಸಾ ಸಂತು. ಅದ್ಯ ಪೂರ್ವೋತ್ತರದೇವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭವಣ್ಯತತೋಸ್ತದಾದಿಗುರುಣಾಂ ಶ್ರೀಮನ್ಮಧ್ಯ ನಿವಾಸ ವಾಸುದೇವ ಸಂಕರಣ ಪ್ರದ್ಯುಮ್ನಾನಿರುದ್ಧ
ಚತುರ್ಮೂರ್ತ್ಯಾದನಂತಮದಾರತ್ನಕ ಶ್ರೀ ಮಾಂಗಲ್ಯಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಪ್ರಣಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ನಮೋ ಮಹೋತ್ಸವ ಕಾಲೇ पर्वकाले रेम कुंकुमार्चन देवता अर्चना कर्मागतया रेम महालक्ष्म्या कल्पोक्त पूजां करिष्ये रेम जगद्वन्या नमः प्रार्थनां समर्पयामि अपवित्र पवित्रो वा सर्वावस्थांगतो भवायः स्मरेत् पुण्डरीकाख्यं सवाक्यामन्तरश्रुतिः पुण्डरीकाख्या नमः पुण्डरीकाख्या नमः पुण्डरीकाख्या नमः तदङ्गदा निर्विघ्नाद्यर्थं गुरुगणेश पूजां करिष्ये गुंगरभ्यो नमः रमापतिं पूर्णगणं मुकन्दं व्यासं च विज्ञानसहस्रपानं प्रणप्रं सत्यवं क्रमात् गुरुंश्च प्रणमामि मूर्ध्ना श्रीगुरुभ्यो नमः आदिगुरुभ्यो नमः मूलगुरुभ्यो नमः परमगुरुभ्यो नमः परमेष्ठिगुरुभ्यो नमः श्रीवेदव्यासाय नमः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीगुरुभ्यो नमः प्रार्थनां समर्पयामि सुमुखाय नमः एकदन्ताय नमः कपिलाय नमः गजकर्णकाय नमः लंबोदराय नमः विकटाय नमः धूमकेतवे नमः गणाध्यक्षाय नमः बालचंद्राय नमः कुमारगुरवे नमः सर्वसिद्धिप्रदायकाय नमः श्रीमन्महागणपते नमः ध्यायामि आवाहयामि आसनं समर्पयामि स्वागतं समर्पयामि पाद्यं समर्पयामि अर्घ्यं समर्पयामि आचमनं समर्पयामि मधुवर्कं समर्पयामि पुनराचमनपयामि स्थानं समर्पयामि वस्त्रं समर्पयामि गन्ध अक्षत पुष्पाणि समर्पयामि धूपमाग्रापयामि दीपं दर्शयामि नैवेद्यार्थे कदली बलवः नैवेद्यं निवेदयामि क्रमगताम्बूलं समर्पयामि स्वर्णपुष्पं समर्पयामि सर्वोपचारपूजाः समर्पयामि अत कलशप्रतिष्ठापनं करिष्ये रें गुङ्गुरलक्ष्मीरस्य परिग्रहः कमलभोसो निर्गरुत्नानदः पौत्रश्चन्द्रविभूषणश्रेष्ठस्तया पुनः ब्रह्माण्डं वरमन्दिरं सुरगणायश्च प्रभोसेवकाः सत्रैलोककुटुम्बबालनवः कुर्यार्धर्मङ्गलम् गंगा सिंधु सरस्वती यमुना गोदावरी नर्मदा कृष्णा भीमरती च फल्गुसरयौ श्रीगण्डकी गोमती कावेरी कपिला प्रयाग विनता नेत्रामदित्यादयोः नद्य श्रीहरिपादपङ्कजमः कुर्वन्तु मङ्गलम् गां गंगा रेम आयातु वरुणशीघ्रं प्राणिनां प्राणरक्षकः अतुल्यबलवानत्र सर्वदुष्टप्रशान्त एवं वरुणाय नमः वरुणमन्ना गच्छा वाहयिष्यावाहयामि गां गंगायै विश्वमुख्ये सदाशिवामृतायै नारायण्ये नमो नमः अत्र गच्छा गंगा भवानीं आवाहयामि सर्वोपचारपूजा समर्पयामि आधारशक्त्यादि विणपूजां करिष्ये रेम आधारशक्त्या नमः मूलप्रकृत्या नमः आदिकुर्माय नमः अनन्ताय नमः पृथिव्या नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः ज्ञानाय नमः वैराग्याय नमः अनैश्वर्याय नमः संसत्त्वाय नमः रजसे नमः तमसे नमः मम मायायै नमः विद्याय नमः पम्पत्नाय नमः अम् अर्कमण्डलाय नमः ओं सोममण्डलाय नमः मम मन्यमण्डलाय नमः मात्तने नमः ओं तरात्तने मम ब्रह्मत्तने नमः श्रीं ज्ञानात्तने नमः विभूत्ये नमः उन्नत्ये नमः कान्त्ये नमः हृष्ट्ये नमः कीर्त्ये नमः सन्नत्ये नमः पुष्ट्ये नमः उत्कृष्टे नमः रुध्ये नमः नमो भगवते विष्णवे सर्वभूतात्मने वासुदेवाय सर्वात्मसंयोगयोगबद्धपीठात्मने नमः ह्रीं यासा पद्मासनस्था विपुलकटितटे बुद्धमत्रायताग्ने गम्भीरावर्तनाभित्तरमरणमिता शुभ्रमस्तोत्तरीया लक्ष्मीर्दिव्ये गजेन्द्रेण मणिगणगजते स्थापिताय मुकुम्बैः नित्यं सा पद्महस्ता मम गृहे सर्वमाङ्गल्ययुक्ता एकेके भगवन्ना गच्छा लक्ष्मी सहित महाविष्णुं आवाहयामि स्थापयामि पूजयामि श्रीं सर्वोपचारपूजाः समर्पयामि हस्तद्वयेन कमले धारयन्तीं सुलेलया हारनोपरसंयुक्तां लक्ष्मीं देवविचिन्तये शङ्खचक्रगदास्ते शुभ्रवर्णे शुभानने मम देहि परं लक्ष्मी सर्वसिद्धिं प्रयच्छ मे ह्रीं शङ्खचक्रगदाहस्ते शुभ्रवर्णे शुशोभने मम देहि परं लक्ष्मी सर्वसिद्धिं प्रयच्छ मे कोटिकोटीन्दुसङ्काशं सर्वाभरणभूषितं दूताम्बरधरां देवीं महालक्ष्मीमिजाम्यहं श्रीमहालक्ष्मी नमः ध्यायामि चतुर्भुजां जगद्धात्रीं वरमाला विभूषितां सिंहासनसमायुक्तां लक्ष्मीं ध्यायेम् अम्बिकां ह्रीं लक्ष्मीं नमः आवाहयामि भक्तविघ्नोपशमनीं तप्तकाञ्चनसन्निभां लोकरक्षाकरीमायामासने विनियोजये श्रीमहालक्ष्मी नमासनं समर्पयामि क्षीरोदारणमसम्भूते लक्ष्मीचन्द्रसहोदरि पाद्यं देवेशे वरदे भक्तवत्सले श्रीमहालक्ष्मी नमः ह्रीं पादारविन्द्योः पाद्यं समर्पयामि सप्तसौवर्ण पात्रस्ते जले गन्धोदके शुभैः ह्रीं अर्घ्यं ददामि ते वातः स्वीकुरुष्व हरिप्रिय श्रीमहालक्ष्मी नमः अर्घ्यं समर्पयामि ह्रीं गङ्गाजलं समानीतं सुवर्णकलशे स्थितम् आचम्यतां सुवर्चाङ्गी क्षीरोदमतनोद्भवे श्रीमहालक्ष्मी नमः चमनीयं समर्पयामि
मधुसर्पसमायुक्त क्षीरं लक्ष्मी ददाम्यहं सर्वैश्वर्यकरं देवी मधुवर्कं गृहाणमे श्रीमहालक्ष्म्यै नमः मधुवर्कं समर्पयामि गङ्गोदकं समानीतं क्षीरं दधिकृतं मधु शर्कराफलसंयुक्तं स्थानं स्वीकुरमङ्गले श्रीमहालक्ष्म्यै नमः पञ्चामृतस्थानं समर्पयामि स्नानं कुरु महालक्ष्मी अमृतो दधि संभवे ऐरावतादिहस्ताभ्याम् आनितैश्च शुभैर्जलैः श्रीमहालक्ष्म्यै नमः शुद्धोदकस्नानं समर्पयामि हेमवस्त्रं समादाय हेमकञ्चुकया सह गृहाणेदं महालक्ष्मी नारायण नमोस्तुते महालक्ष्म्यै नमः वस्त्रं समर्पयामि राजतं ब्रह्मसूत्रं च काञ्चनं चोपवीतकं गृहाणेदं जगन्नाथे महालक्ष्मी नमोस्तुते श्रीमहालक्ष्म्यै नमः उपवीतं समर्पयामि दिव्यवस्त्रपरिधाने दिव्याभरणभूषिते जननीं सर्वदेवानां भूषैः अर्चयाम्यहं श्रीमहालक्ष्म्यै नमाभरणं समर्पयामि चन्दनागरकस्तूरि कुङ्कुमेन विराजितं श्रीचन्दनं गृहाणेदं सुरपूज्ये नमस्तुते श्रीमहालक्ष्म्यै नमः ह्रीं गन्धं समर्पयामि शुभ्रमुक्ताबलाक्रान्तानग्रतान् विमलान् शुभान् ग्रहाणबलदे देवी भक्ताभीष्टप्रदायिनी श्रीमहालक्ष्म्यै नमः अक्षतान् समर्पयामि जाति केतकी कल्लारैः चम्पका मल्लिका दिभिः पुष्पैः पूजां करोम्याशु वरदे भक्तवत्सले श्रीमहालक्ष्म्यै नमः पुष्पं समर्पयामि अत अङ्गपूजां करिष्ये श्रीदेव्यै नमः पादौ पूजयामि श्रीलक्ष्म्यै नमः जानुनी पूजयामि श्रीं लोकरक्षा कारुण्ये नमः जङ्घे पूजयामि श्रीं चन्द्रसहोदरी नमः कटिं पूजयामि श्रीं भक्तवत्सलाय नमः नाभिं पूजयामि क्षीरोदमतनोद्भवाय नमः वक्षस्थलं पूजयामि श्रीं सर्वैश्वर्यकराय नमः तनो पूजयामि श्रीं मङ्गलाय नमः भुजौ पूजयामि श्रीं कमलाय नमः हस्तौ पूजयामि ह्रीं सिद्धलक्ष्म्यै नमः कण्ठं पूजयामि श्रीं श्रिये नमः मुखं पूजयामि श्रीं वरदाय नमः नासिकां पूजयामि श्रीं सुरार्चिताय नमः नेत्रे पूजयामि श्रीं भक्ताभीष्टप्रदायिन्यै नमः कर्णौ पूजयामि श्रीं रवाय नमः ललाटं पूजयामि श्रीं मायाय नमः शिरः पूजयामि श्रीमहालक्ष्म्यै नमः सर्वाङ्गं पूजयामि अथ पत्रपूजां करिष्ये श्रीं महालक्ष्म्यै नमः अश्वत्थपत्रं समर्पयामि कमलाय नमः मठपत्रं समर्पयामि इन्दिराय नमः विल्लवपत्रं समर्पयामि हरिप्रियाय नमः अर्कपत्रं समर्पयामि माहेश्वर्यै नमः चूतपत्रं समर्पयामि क्षीरसागर कन्यकाय नमः दाडिमीपत्रं समर्पयामि श्रीं वैष्णव्यै नमः कमलपत्रं समर्पयामि श्रीं क्षेमङ्कर्यै नमः विष्णुक्रान्तिपत्रं समर्पयामि श्रीं भद्राय नमः देवदारपत्रं समर्पयामि श्रीं रमाय नमः मालतीपत्रं समर्पयामि श्रीं शुभप्रदाय नमः शमीपत्रं समर्पयामि श्रीं मङ्गलदेवताय नमः बदिनीपत्रं समर्पयामि श्रीं मायाय नमः जम्बीरपत्रं समर्पयामि श्रीं वरदाय नमः पामार्गपत्रं समर्पयामि श्रीं पद्महस्ताय नमः जातीपत्रं समर्पयामि श्रीं लोकमात्रे नमः बृहतीपत्रं समर्पयामि श्रीं भार्गव्यै नमः नवमल्लिकापत्रं समर्पयामि श्रीं सर्वसिद्धिदाय नमः तुलसीपत्रं समर्पयामि श्रीं मायाय नमः कुन्दपत्रं समर्पयामि श्रीं कमलवासिन्यै नमः मन्दारपत्रं समर्पयामि श्रीं पद्माय नमः करवीरपत्रं समर्पयामि श्री महालक्ष्म्यै नमः सर्वपत्राणि समर्पयामि अथ पुष्पपूजां करिष्ये श्री महालक्ष्म्यै नमः केतकी पुष्पं समर्पयामि श्री महादेव्यै नमः मल्लिका पुष्पं समर्पयामि श्रीं पद्मधारिण्यै नमः करवीरपुष्पं समर्पयामि श्रीं रमायै नमः जातीपुष्पं समर्पयामि श्रीं इन्दिराय नमः कुमुदपुष्पं समर्पयामि श्रीं चञ्चलाय नमः पारिजातपुष्पं समर्पयामि श्रीं हरिप्रियाय नमः कमलपुष्पं समर्पयामि श्रीं लोकभद्रे नमः सेवन्तिकापुष्पं समर्पयामि श्रीं क्षीराब्धितनयाय नमः नन्द्यावृत्तपुष्पं समर्पयामि श्रीं मायाय नमः शतपुत्रपुष्पं समर्पयामि श्रीं पद्मप्रियाय नमः चम्पकपुष्पं समर्पयामि श्रीं वरदाय नमः कर्णिकारपुष्पं समर्पयामि श्रीं ललिताय नमः नीलोत्पलपुष्पं समर्पयामि श्रीं श्रिये नमः पाटले पुष्पं समर्पयामि श्रीं कमलवासिन्यै नमः अशोकपुष्पं समर्पयामि श्रीं भार्गव्यै नमः पुण्डाकपुष्पं समर्पयामि श्रीं वैष्णव्यै नमः रक्तोत्पलपुष्पं समर्पयामि श्रीं सर्वैश्वर्यकारुण्यै नमः मालतीपुष्पं समर्पयामि श्रीं मङ्गलदेवताय नमः सुवर्णपुष्पं समर्पयामि श्रीं ज्ञानदाय नमः मन्दारपुष्पं समर्पयामि श्रीं कन्दत्वमात्रे नमः पूगीपुष्पं समर्पयामि श्री महालक्ष्म्यै नमः सर्वाणि पुष्पाणि समर्पयामि अथ नामपूजां करिष्ये श्रीं अमृतोद्भवाय नमः श्रीं कमलाक्ष्यै नमः श्रीं विष्णुपत्न्यै नमः श्रीं सर्वसुन्दर्यै नमः श्रीं वैष्णव्यै नमः श्रीं वाराक्यै नमः श्रीं देवदेवतायै नमः श्रीं शार्ङ्गिण्यै नमः श्रीं हरिवल्लभाय नमः श्रीं सर्वसेविताय नमः श्रीं नारसिंह्यै नमः श्रीं महादेव्यै नमः श्रीं पद्महस्ताय नमः श्रीं रमाय नमः श्रीं क्षीराब्धितनयाय नमः श्रीं देव्यै नमः
श्रीं इंदिराय नमः श्रीं लोकमात्रे नमः श्रीं ज्ञानशक्त्यै नमः श्री महालक्ष्म्यै नमः नाम पूजां समर्पयामि अर्चिसल्पಟ್ಟಂತಹ ತಾಯಿಯ ಪಾದಾರವಿಂದಕ್ಕೆ ನಾವು ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡುವ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಂ ಪ್ರಕೃತ್ಯೈ ನಮಃ ಶ್ರೀಂ ವಿಕೃತ್ಯೈ ನಮಃ ಶ್ರೀಂ ವಿದ್ಯಾಯೈ ನಮಃ ಶ್ರೀಂ ಸರ್ವಭೂತಹಿತಪ್ರದಾಯೈ ನಮಃ ಶ್ರೀಂ ಶ್ರದ್ಧಾಯೈ ನಮಃ ಶ್ರೀಂ ವಿಭೂತ್ಯೈ ನಮಃ ಶ್ರೀಂ ಸುರಭ್ಯೈ ನಮಃ ಶ್ರೀಂ ಪರಮಾತ್ಮಿಕಾಯೈ ನಮಃ ಶ್ರೀಂ ವಾಚ್ಯೈ ನಮಃ ಶ್ರೀಂ ಪದ್ಮಾಲಯಾಯೈ ನಮಃ ಶ್ರೀಂ ಪದ್ಮಾಯೈ ನಮಃ ಶ್ರೀಂ ಶುಚಯೇ ನಮಃ ಶ್ರೀಂ ಸ್ವಾಹಾಯೈ ನಮಃ ಶ್ರೀಂ ಸ್ವಧಾಯೈ ನಮಃ ಶ್ರೀಂ ಸುಧಾಯೈ ನಮಃ ಶ್ರೀಂ ಧನ್ಯಾಯೈ ನಮಃ ಶ್ರೀಂ ಕಿರಣ್ಮಯ್ಯೈ ನಮಃ ಶ್ರೀಂ ಲಕ್ಷ್ಮ್ಯೈ ನಮಃ ಶ್ರೀಂ ನಿತ್ಯಪುಷ್ಟಾಯೈ ನಮಃ ಶ್ರೀಂ ವಿಭಾವರ್ಯೈ ನಮಃ ಶ್ರೀಂ ಆದಿತ್ಯೈ ನಮಃ ಶ್ರೀಂ ದಿತ್ಯೈ ನಮಃ ಶ್ರೀಂ ದೀಪ್ತಾಯೈ ನಮಃ ಶ್ರೀಂ ವಸುಧಾಯೈ ನಮಃ ಶ್ರೀಂ ವಸುಧಾರಿಣ್ಯೈ ನಮಃ ಶ್ರೀಂ ಕಮಲಾಯೈ ನಮಃ ಶ್ರೀಂ ಕಾಂತಾಯೈ ನಮಃ ಶ್ರೀಂ ಕಾಮಾಕ್ಷ್ಯೈ ನಮಃ ಶ್ರೀಂ ಕಮಲಸಂಭವಾಯೈ ನಮಃ ಶ್ರೀಂ ಅನುಗ್ರಹಪ್ರದಾಯೈ ನಮಃ ಶ್ರೀಂ ಬುದ್ಧಯೇ ನಮಃ ಶ್ರೀಂ ಅನಘಾಯೈ ನಮಃ ಶ್ರೀಂ ಹರಿವಲ್ಲಭಾಯೈ ನಮಃ ಶ್ರೀಂ ಅಶೋಕಾಯೈ ನಮಃ ಶ್ರೀಂ ಅಮೃತಾಯೈ ನಮಃ ಶ್ರೀಂ ದೀಪ್ತಾಯೈ ನಮಃ ಶ್ರೀಂ ಲೋಕಶೋಕವಿನಾಶಿನ್ಯೈ ನಮಃ ಶ್ರೀಂ ಧರ್ಮನಿಲಯಾಯೈ ನಮಃ ಶ್ರೀಂ ಕರುಣಾಯೈ ನಮಃ ಶ್ರೀಂ ಲೋಕಮಾತ್ರೇ ನಮಃ ಶ್ರೀಂ ಪದ್ಮಪ್ರಿಯಾಯೈ ನಮಃ ಶ್ರೀಂ ಪದ್ಮಹಸ್ತಾಯೈ ನಮಃ ಶ್ರೀಂ ಪದ್ಮಾಕ್ಷ್ಯೈ ನಮಃ ಶ್ರೀಂ ಪದ್ಮಸುಂದರ್ಯೈ ನಮಃ ಶ್ರೀಂ ಪದ್ಮೋದ್ಭವಾಯೈ ನಮಃ ಶ್ರೀಂ ಪದ್ಮನಾಭಪ್ರಿಯಾಯೈ ನಮಃ
श्रीं रमायै नमः श्रीं पद्ममालाधरायै नमः श्रीं देव्यै नमः श्रीं पद्मिन्यै नमः श्रीं पद्मगन्धिन्यै नमः श्रीं पुण्यगन्धायै नमः श्रीं सुप्रसन्नायै नमः श्रीं प्रसादाभिमुख्यै नमः श्रीं प्रभायै नमः श्रीं चन्द्रवदनायै नमः श्रीं चन्द्रायै नमः श्रीं चन्द्रसहोदर्यै नमः श्रीं चतुर्भुजायै नमः श्रीं चन्द्ररूपायै नमः श्रीं इन्दिरायै नमः श्रीं इन्दुशीतलायै नमः श्रीं अहल्लादजनन्यै नमः श्रीं पुष्ट्यै नमः श्रीं शिवायै नमः श्रीं शिवकर्यै नमः श्रीं सत्यै नमः श्रीं विमलायै नमः श्रीं विश्वजनन्यै नमः श्रीं तुष्ट्यै नमः श्रीं दारिद्र्यनाशिन्यै नमः श्रीं प्रीतिपुष्करिण्यै नमः श्रीं शान्तायै नमः श्रीं शुक्लमाल्याम्बरायै नमः श्रीं श्रियै नमः श्रीं भास्कर्यै नमः श्रीं बिल्वनिलयायै नमः श्रीं वरारोगायै नमः श्रीं यशस्विन्यै नमः श्रीं वसुन्धरायै नमः श्रीं उदाराङ्गायै नमः श्रीं हरिण्यै नमः श्रीं हेममालिन्यै नमः श्रीं धनधान्यकर्यै नमः श्रीं सिद्धये नमः श्रीं स्त्रैण्यसौम्यायै नमः श्रीं शुभप्रदायै नमः श्रीं नृपवेश्मगतानन्दायै नमः श्रीं वरलक्ष्म्यै नमः श्रीं वसुप्रदायै नमः श्रीं शुभायै नमः श्रीं हिरण्यप्राकारायै नमः श्रीं समुद्रतनयायै नमः श्रीं जयायै नमः श्रीं मङ्गलादेव्यै नमः श्रीं विष्णुवक्षस्थलस्थितायै नमः
ಶ್ರೀಂ ವಿಷ್ಣುಪತ್ನ್ಯೈ ನಮಃ ಶ್ರೀಂ ಪ್ರಸನ್ನಾಕ್ಷ್ಯೈ ನಮಃ ಶ್ರೀಂ ನಾರಾಯಣ ಸಮಾಶ್ರಿತಾಯೈ ನಮಃ ಶ್ರೀಂ ದಾರಿದ್ರ್ಯಧ್ವಂಸಿನ್ಯೈ ನಮಃ ಶ್ರೀಂ ದೇವ್ಯೈ ನಮಃ ಶ್ರೀಂ ಸರ್ವೋಪದ್ರವಕಾರಿಣ್ಯೈ ನಮಃ ಶ್ರೀಂ ನವದುರ್ಗಾಯೈ ನಮಃ ಶ್ರೀಂ ಮಹಾಕಾಲ್ಯೈ ನಮಃ ಶ್ರೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ ಶ್ರೀಂ ತ್ರಿಕಾಲಜ್ಞಾನ ಸಂಪನ್ನಾಯೈ ನಮಃ ಶ್ರೀಂ ಭುವನೇಶ್ವರ್ಯೈ ನಮಃ. ಅರ್ಚಿಸಲ್ಪಟ್ಟಂತಹ ಕುಂಕುಮವನ್ನು ತಾಯಿಯ ಪಾದಾರಂಗೆ ಬಿಟ್ಟು ಸ್ತೋತ್ರ ಮಾಡುವ. ಶ್ರೀಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ತ್ವಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಕಿತೆ ದೇವಿ ಆದ್ಯಶಕ್ತೆ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತೆ ಮಹೋದರೆ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ಮಹಾಪೂಜಾ ಆಗ್ತದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿದಯ ಪಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚಲ್ಲೋ ಸಮರಾಶೆಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲುವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲುವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಉಳಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ
तेजस्विनावदेतमस्तमा विद्विषावहै ॐ शान्तिः 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 ॐ योपां पुष्पं वेद पुष्पवान् प्रजावान् पशुवान् भवति चन्द्रमा वा अपां पुष्पं पुष्पवान् प्रजावान् पशुवान् भवति य एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यत्संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽप्त्वनावं प्रतिष्ठितां वेद प्रत्येव तिष्ठति ॐ शान्तिः 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 स्वस्ति प्रजाभ्यः परिपालयन्तां न्यायेन मार्गेण महीं महेशाः शुभवत्तनित्यं लोकाः समस्ताः सुखिनो भवन्तु भूयात् विश्वस्य मङ्गलं गुङ्गुरुभ्यो नमः गङ्गणमते नमः प्रार्थनां समर्पयामि हस्तद्वयेन कवले धारयन्तीं स्वलीलया हारनोपरसंयुक्तां लक्ष्मीं देवी विजन्तजे शङ्खचक्रगदाहस्ते शुभ्रवर्णे शुभानने मम देहि वरं लक्ष्मी सर्वसिद्धिं प्रयच्छ मे ह्रीं नमो भगवति दुर्गे दुर्गतितारिणी माये महामाये फणाबले महिषासुरविनाशिनि दुष्टभयङ्करि विन्ध्यनिलये देहसुमर्दिनि देवासुरदैत्यपूजिते वरदे नारायणि दामोदर प्रिये क्रीं क्रीं ह्रूं ह्रूं भूतग्रहवेताल दुष्टराक्षतविशाचान्त्रासय त्रासय बन्ध मारय मारय भक्तवत्सले भक्तप्रिये परबलमतिनि शत्रुनकुरन्तनि सौभाग्यप्रदे जयप्रदे वित्तप्रदे यशोवति आयुष्यप्रदे कीर्तिप्रदे श्रीप्रदे सर्वप्रदे शान्तिप्रदे महाभूते महाबले हं हां हिं हिं ह्रीं 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 महामाये नमः ಈ ಪ್ರಕಾರ ಧ್ಯಾನ ಸ್ವರೂಪವಾದಂತಹ ತಾಯಿಯಲ್ಲಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ ಶ್ರೀ ಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿಯ ಸನ್ನಿಧಾನ ಶಬರನ್ನವರಾತ್ರಿಯ ಬ್ರಹ್ಮೋತ್ಸವ ಪರ್ವಕಾಲ ಅದು ಕೂಡ ಮಹಾಜನ ಸಂಘ ದಕ್ಷಿಣ ಮೊಗವೀರವರಿಂದ ಹಾಗೆ ನಾಡೋಜ ಶಂಕರ್ರವರಿಂದ ಮುತುವರ್ಜಿಯಿಂದ ಆಗುವಂತಹ 9ನೇ ರಾತ್ರಿಯ ಮಹೋತ್ಸವ ಸಿದ್ಧಿದಾತ್ರಿ ಅಂತ ನಾವು ಸಿದ್ಧಿ ಪಡೆದುಕೊಳ್ತೇವಂತ ಅಂದ್ರೆ ನಮ್ಮ ಆ ಆತ್ಮಕ್ಕೆ ಉದ್ಧಾರಕ್ಕೆ ನಾವು ಸಿದ್ಧಿ ಪಡೆದುಕೊಳ್ಳುವಂತ ಇಷ್ಟು ದಿವಸ ನಾವು ದಿವಸಾಗಲೂ ಬರ್ತಾ ಇದ್ದೇವೆ. ನಾವು ಕೇಳುವುದು ಏನು ಅಂತ ಹೇಳಿದ್ರೆ ನಮ್ಮ ಐಹಿಕ ಸುಖವನ್ನು ಮಾತ್ರ ಕೇಳುವುದು, ನಮ್ಮ ದೇಹಕ್ಕೆ ಏನು ಬೇಕು ಅದನ್ನು ಮಾತ್ರ ಕೇಳುವುದು. ದೇಹದೊಳಗಿರುವಂತಹ ಆತ್ಮಕ್ಕೆ ಉದ್ಧಾರಕ್ಕೆ ಏನು ಬೇಕು ಅದು ಕೇಳುವುದೇ ಇಲ್ಲ. ಶಾಸ್ತ್ರಗಾರರು ಒಂದು ಉದಾಹರಣೆ ಕೊಡ್ತಾರೆ. ನಾವು ಆ ಉತ್ಸವಕ್ಕೆ ಬರುವಾಗ ತಾಯಿಯಾದವಳು ನಮ್ಮನ್ನು ಕರ್ಕೊಂಡು ಬರ್ತಾಳೆ. ಬರುವಾಗ ಹೊರಗೆ ನಮಗೆ ಕಾಣುವಂತ ಆಟಿಕೆ ವಸ್ತುಗಳು ಕಾರು ಅಥವಾ ಬ್ಯಾಟೋ ಏನೋ ಸಿಗ್ತದೆ. ಅದನ್ನು ಕೊಂಡಾಗ ಚಿಕ್ಕ ಮಗು ಹಠ ಮಾಡ್ತದೆ, ನನಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತ ಹಠ ಮಾಡ್ತದೆ. ತಾಯಿ ಯಾವ್ದೋ ಅಂತ ಕೊಟ್ಟು ಬಿಡ್ತಾಳೆ. ಅಂದ್ರೆ ಅದಕ್ಕೆ ಪರಮಾನಂದ ಏನಂತ ಹೇಳಿದ್ರೆ ನನಗೆ ಕಾರ್ ನಿಜವಾದಂತಹ ಕಾರೇ ಸಿಕ್ಕಿಬಿಟ್ಟಿತ್ತು ಅಂತ ಎಷ್ಟು ಆನಂದ ಪಡ್ತದೆ ಅಂತ. ನಿಜವಾದರೂ ಅದು ನಿಜವಾದ ಕಾರಲ್ಲ, ಅದು ಬೇರೆ ಉಂಟು. ಆದರೆ ಆ ಮಗುವಿಗೆ ಸಂತೋಷ ಆಗ್ತದೆ. ಯಾಕೆ ಕೊಡ್ತಾಳೆ? ನಾವು ಕೇಳಿದನ್ನು ಕೊಡ್ತಾಳೆ. ಯಾಕೆ ಕೊಡ್ತಾಳೆ? ಮಗು ಒಮ್ಮೆ ಸಮಾಧಾನದಿರ್ಲಿ ಅಂತ ಚಾಕ್ಲೇಟ್ ಬೇಕಂತ ಕೊಡ್ತಾಳೆ. ಮತ್ತೆ ಹೊಟ್ಟು ನೋವಾದರೂ ಕೂಡ ಅವಳೇ ಅದನ್ನು ನಿವಾರಿಸುವಳಂತ. ಆದ್ದರಿಂದ ನಾವು ಏನನ್ನು ಕೇಳಬೇಕು ಆ ಸಿದ್ಧಿದಾತ್ರಿ ಅಂತ ನಮಗೆ ತಿಳುವಳಿಕೆ ಕೊಡ್ತಾಳೆ. ಇಲ್ಲಿದ್ರೆ ಏನೇನೋ ಒಂದು ಸ್ವಲ್ಪ ಮಂತ್ರ ಸಿದ್ಧಿ ಆದ್ರೆ ನಾನು ಹೇಳಿದಾಗ ಆಗ್ತದೆ, ನಾನೇ ಸ್ವಲ್ಪ ಸಾಮರ್ಥ್ಯ ಉಂಟಂತ ಏನೇನೋ ಚಿಂತನೆ ಮಾಡಿಕೊಂಡು ನಾವು ಏನೊಂದು ಸಂಪತ್ತನ್ನು ನಷ್ಟ ಮಾಡಿಬಿಡ್ತೇವೆ. ದೇವತೆಗಳು ಕೂಡ ಅಸುರರು ಕೂಡ ಇಬ್ಬರು ಕೂಡ ತಪಸ್ಸನ್ನು ಆಚರಿಸಿ ಸಮಾನವಾದಂತಹ ಆ ಸಾಮರ್ಥ್ಯವನ್ನು ಪಡ್ಕೊಂಡವರು. ಆದರೆ ಅವರ ತಪಸ್ಸು ಏನಾಯ್ತು? ಹ್ರಸ್ವಾಯಿತು, ಲೋಕಕ್ಕೆ ಕಂಟಕೆ ಆಯ್ತು. ಅಸುರದ್ದು ದೇವತೆಗಳದ್ದು ಲೇಖಕ್ಕೆ ಉದ್ಧಾರ ಆಯ್ತು. ಆದ್ರಿಂದ ಈ ಸಿದ್ಧಿದಾತ್ರಿ ಎಂಬಂತಹದ್ದು ಅವಳನ್ನು ನಾವು ಸ್ಮರಣೆ ಮಾಡಿದವಾಗ ನಮಗೆ ಯಾವುದು ಬೇಕು, ಅಮ್ಮ ನಿನಗೆ ಕೊಡಬೇಕಂತ ಗೊತ್ತುಂಟು, ಅದನ್ನು ಕೊಟ್ಟು ನನ್ನ ಉದ್ಧರಿಸು ಅಂತೇಳಿ ಅವಳನ್ನು ಅನನ್ಯ ಭಕ್ತಿಯಿಂದ ಬೇಡಿದರೆ ನಮಗೆ ಒಳ್ಳೆಯಾದಂತಹ ಅನುಗ್ರಹವನ್ನು ಕೊಡ್ತಾಳೆ ಅಂತ ತಾಯಿಗೆ ಗೊತ್ತಿಲ್ವಾ? ಆದ್ರಿಂದ ನೀವು ಸುಮಂಗಲರೆಲ್ಲ 108
ಸಲ ಸಾಯಂಕಾಲ ಬಂದು ಆ ತಾಯಿಯ ಸನ್ನಿಧಾನದಲ್ಲಿ ಮಾಡಿದಂಥ ಅರ್ಚನಾರಾಧನೆ ಉಂಟು, ಅದರಿಂದ ಖಂಡಿತವಾಗಲೂ ಅವಳು ನಾವು ಕೇಳದೆ ಖಂಡಿತವಾಗಿ ಕೊಡ್ತಾಳೆ ಅಂತ ನಮ್ಮ ಮನಸ್ಸನ್ನು ತಾಯಿಯಲ್ಲಿ ಇಟ್ಟಿದ್ದೇವೆ. ಮನೆಯಲ್ಲಿ ಎಷ್ಟು ಸಮಸ್ಯೆ ಏನುಂಟೇನೋ ಆದರೂ ಕೂಡ ಇಲ್ಲಿ ಬಂದಿದ್ದೇವೆ ಅಂತ ಆದರೆ ಅವಳಿಗೆ ಗೊತ್ತಿಲ್ವಾ ಆ ಮಕ್ಕಳು ಇಷ್ಟು ಬೇಗ ಬಂದು ಇಲ್ಲಿ ಬೇಕಾದಷ್ಟು ಕರ್ತವ್ಯ ಮಾಡಿದ್ದಾರೆ ಅಂತ. ಅದರಿಂದ ಸಾ ಯಾಚಿತಾತ ವಿಜ್ಞಾನಂ ತುಷ್ಟಾರಿದ್ಧಿಂ ಪ್ರಯಚ್ಛತಿ. ಮನಸ್ಸು ಎಂಬಂತಹದ್ದು ಬೇಗದ ಇದ್ದಾಗೆ ಒಂದು ಕಡೆ ತಿರುಗಿಸಿದಾಗ ಅದು ಬಂಧನ ಬರ್ತದೆ, ಇನ್ನೊಂದು ಕಡೆಗೆ ತಿರುಗಿಸಿದಾಗ ಅದು ತೆರೆದು ಬರ್ತದೆ ಅಂತ. ಹಾಕ್ಲಿಕ್ಕೆ ತೆಗಿಲಿಕ್ಕೆ ಎಂದು ಬೇಗಂತ ಇಲ್ಲ. ನಮ್ಮ ಮನಸ್ಸು ಎಂಬಂತಹ ಬೇಗತೆಯನ್ನು ಮಮ ವಸತು ಗೃಹೆ ಸರ್ವ ಮಾಂಗಲ್ಯಯುಕ್ತ, ಅಮ್ಮ ನನ್ನ ಮನೆಯಲ್ಲಿರುವಂತ ದೇಹ ಎಂಬಂತ ಮನದಲ್ಲಿದ್ದಾಗ ನಮ್ಮ ಮನೆಯೂ ಕೂಡ ಇರ್ತಾರೆ. ಆದ್ರಿಂದ ಎಲ್ಲರ ಮನೆಯಲ್ಲಿ ಕೂಡ ಏನೊಂದು ಕುಂಕುಮ ಭಾಗ್ಯ ಏನುಂಟು ಅದು ಎಲ್ಲರ ಶಿರಸ್ಸಿನಲ್ಲಿ ರಾರಾಜಿಸ ಇರಲಿ, ಅದು ಲೋಕಕ್ಕೆ ಅದು ಕ್ಷೇಮ ಅಂತ. ಇಲ್ಲಂದ್ರೆ ಸಿಂಧೂರ ಎಂಬಂತಹದ್ದು ಯಾರಾದ್ರೂ ಮುಟ್ಟಿದ್ರೆ ಏನಾಗ್ತದೆ ಅಂತ ಈಗ ಗೊತ್ತಾಗ್ಬಿಟ್ಟದು. ಅಂದ್ರೆ ಅದನ್ನು ಆ ತಾಯಿಯಾದವಳು ರಕ್ಷಿಸುತ್ತಾಳೆ ಅಂತ. ಅವರನ್ನು ರಕ್ಷಿಸಿದ್ರೆ ಎಲ್ಲ ಕುಟುಂಬವು ಕ್ಷೇಮ ಆಗಿರ್ತದೆ. ಅದು ನಾಡೋಜ ಜಿಯವರ ಶಂಕರರವರ ಒಂದು ಮುತುವರ್ಜಿ. ಹೆಂಗಸರೆಲ್ಲ ಬರಬೇಕು ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ, ಆ ಎಲ್ಲ ಕರ್ತವ್ಯ ಆಗಬೇಕು ಅಂತ ಅವರೊಳಗೆ ಇಟ್ಟುಕೊಂಡು ಆ ತಾಯಿ ಮಾಡಿಸುವುದಂತ ಎಲ್ಲ ಸುಮಂಗಲರಿಗೆ ಕೊಡ್ಕೊಂಡು ಮಾಡಿದಂಥ ಅರ್ಚಕರ ಮುಖಾಂತರವಾಗಿ ಮಾಡಲ್ಪಟ್ಟಂತಹ ಏನೊಂದು ಆ ಕುಂಕುಮ ಆ ಅರ್ಚನೆ ಹಾಗೆ ಕಲ್ಪೋಕ್ತ ಪೂಜೆಯನ್ನು ತಾಯಿ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಇಷ್ಟರ ತನಗಾದಂತಹ ಕರ್ತವ್ಯ ತಾಯಿಯ ಚಿತ್ತಕ್ಕೆ ಜಯಿಸಿಕೊಂಡು ಮುಂದಕ್ಕೆ ಆಗುವಂತಹ ಕರ್ತವ್ಯ ನಮ್ಮ ಕೈಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಲೋಕ ಕ್ಷೇಮವನ್ನು ಕೊಡುವ ಮೂಲಕವಾಗಿ ನಿತ್ಯ ನಿರಂತರ ಸಂತತವಾಗಿ ಆ ತಾಯಿಯ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ, ಅದಕ್ಕೆ ಎಲ್ಲರಿಗೆ ಬೇಕಾದಂತಹ ಪೂರ್ಣಾಯುಷ್ಯ ಪೂರ್ಣ ಸಂಪತ್ತು ಪೂರ್ಣ ಕೀರ್ತಿಯನ್ನು ಕೂರಿಸಿಕೊಟ್ಟು ಉತ್ತರೋತ್ತರ ಶ್ರೇಷ್ಠಾಗಿ ಉದ್ಧಾರ ಮಾಡಿಸಬೇಕು ಅಂತೇಳಿ ಎಲ್ಲರಿದ್ದುಕೊಂಡು ತಾಯಿಯ ಚರಣಾರ ಪ್ರಾರ್ಥನೆ ಮಾಡಿಕೊಳ್ಳುವ. ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನ್ಯ ಗೋವಿಂದ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಮದೇ ಸ್ವಂ ಕರೋಮಿದ್ಯ ಸಕಲಂ ಭರತ್ನೇ ನಾರಾಯಣ ಸಮರ್ಪಯಾಮಿ. ಮಯಾಚರಿತ ಕುಂಕುಮಾರ್ಚನ ಸೇವೆಯ ಮಾಂಗಲ್ಯಮೂರ್ತಿ ಶ್ರೀ ಲಕ್ಷ್ಮೀ ನಾರಾಯಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಶೇ ಸರ್ವಶಕ್ತಿ ಸಂಬಂಧಿತೆ ಭಯೇಭ್ಯೋ ಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ವಿಶೇಷವಾಗಿ 9ನೇ ದಿವಸದ ಕುಂಕುಮಾರ್ಚನೆಯ ಪೂರ್ಣವಾದಂಥ ಫಲ ಸಿದ್ಧಿಯಾಗಲಿ. ಬೆಹರಿನಿಂದ ಬಂದು ಈ ಒಂದು ವಿಶೇಷ ರೀತಿಯ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಹಾಗೆ ಎಲ್ಲ ಅಲ್ಲಿಯೂ ಕೂಡ ಹಾಲಿಗೆ ಒಂದು 25 ಲಕ್ಷ ರೂಪಾಯಿಯನ್ನು ವಿಶೇಷ ರೀತಿಯ ದೇವರಿಗೆ ಸೇವೆ ಮಾಡಿದ್ದಾರೆ. ಅಂತಹ ಬೆಹರಿನ ಸರ್ವ ಮಹಿಳೆಯರಿಗೂ ಕೂಡ ಸರ್ವ ಕುಟುಂಬಕ್ಕೂ ಕೂಡ ಮಹಾಲಕ್ಷ್ಮಿ ಸ್ಥಿರವಾದ ಸಂಪತ್ತನ್ನು ಕೊಟ್ಟು ಅವರನ್ನು ಉತ್ತರೋತ್ತರ ಶ್ರೇಷ್ಠ ಆಗುವಂತೆ ಮಹಾತಾಯಿ ನಾವು ಇಲ್ಲಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡುವಂಥ. ವಿಶೇಷವಾಗಿ ಬೆಹರ್ನಲ್ಲಿ ಆ ಬ್ಯಾಂಕಿನಲ್ಲಿ ಉದ್ಯೋಗ ಕೂಡ ಮಾಡ್ತಾರೆ. ಆ ಬ್ಯಾಂಕಿನ ಅಂದರೆ ಮಹಾಲಕ್ಷ್ಮಿಯ ಒಂದು ನಿಧಿ ಇದ್ದ ಹಾಗೆ. ಅಂತಹ ಒಂದು ನಿಧಿಯ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ದೇವರವರಿಗೆ ಪೂರ್ಣವಾದಂತಹ ರಕ್ಷಣೆ ಕೊಟ್ಟು ಇನ್ನೂ ಕೂಡ ಆ ಐಶ್ವರ್ಯದ ಸಂಪತ್ತನ್ನು ಪ್ರಾಪ್ತಿ ಮಾಡಿ ದೇವತಾ ಅನುಗ್ರಹ ಆಗುವ ಹಾಗೆ ಮಹಾತಾಯಿ ಒಳ್ಳೆದು ಮಾಡಿಸಬೇಕು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯೋಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಮಹಾಲಕ್ಷ್ಮಿಯ ಬಗ್ಗೆ ಎಲ್ಲ ತಿಳಿದುಕೊಂಡು ಯಥಾಶಕ್ತಿಯಾಗಿ ಅವರು ಆ ದೇವರಿಗೆ ಅರ್ಪಣೆ ಮಾಡಿದಂತಹ ಪ್ರವಚನದಿಂದ ಮಹಾಲಕ್ಷ್ಮಿ ಸುಪ್ರೀತಳಾಗಿ ಅವರು ಮಾಡತಕ್ಕಂಥ ಉದ್ಯೋಗ ಅದರಲ್ಲಿ ಒಳ್ಳೆಯ ಸ್ಥಾನಮಾನ ಕೀರ್ತಿ ಪ್ರಾಪ್ತಿಯಾಗಲಿ. ಇನ್ನೂ ಕೂಡ ಸಮಾಜದಲ್ಲಿ ವಿಶೇಷ ರೀತಿಯ ಪ್ರವಚನಗಳು ಮಾಡುವಂತಹ ಯೋಗ್ಯತೆ ಸಾಮರ್ಥ್ಯವನ್ನು ದೇವಿ ಅನುಗ್ರಹಿಸಲಿ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಭುಜಿತೆ ಶಂಖಚಕ್ರತಾಸ್ತೆಸ್ತು ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿಯ ದಸರಾ ಮಹೋತ್ಸವದ ಮಹಿಳಾ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಈ ವರ್ಷದ ಉತ್ಸವದಲ್ಲಿ ಎಲ್ಲರೂ ಸಕ್ರಿಯವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೇವೆ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಿ ಅವರಿಗೂ ಕೂಡ ಅವರ ಎಲ್ಲ ಮಹಿಳೆಯರಿಗೂ ಕೂಡ ದೇವರು ಒಳ್ಳೇದು ಮಾಡಿ ನಡೆಸಬೇಕು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯೋಸ್ತ್ರಾಯಿನೋ ದೇವಿ ಸ್ವಾಮಿ ದೇವರ ಮುಖ್ಯವಾಗಿ ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡಿದ್ದಾರೆ. ವೈಕುಂಠವರು ಹೇಳಿದರೆ
ಎಲ್ಲರಿಗೂ ಆ ಭಾಗದಲ್ಲಿ ಅವರು ವಿಶೇಷ ರೀತಿಯ ಕಲಾರಂಗದಲ್ಲಿ ಸೇವೆ ಮಾಡಿ ವಿಶಿಷ್ಟವಾದಂತಹ ಪದವಿಯನ್ನು ಪಡೆದವರು. ಅಂತಹ ಅವರ ಮಗಳು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ, ಆಯುಷ್ಯಪೂರ್ಣ ಆರೋಗ್ಯ ಕೊಟ್ಟು, ಸಂಸಾರಕ್ಕೆ ಸುಖ ಶಾಂತಿ ಕೊಟ್ಟು ದೇವಿಯ ಅನುಗ್ರಹ ಆಗುವಾಗಿ ನಡೆಸಬೇಕು. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯೋಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ವಿಶೇಷವಾಗಿ ನಮ್ಮ ಜಯಶಂಕರದ ಧರ್ಮಪತ್ನಿ ಅವರು ಈ ದಿನ ಇಲ್ಲೇ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದೇವರ ಸನ್ನಿಧಾನದಲ್ಲಿ ಇದ್ದು ದೇವರ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ. ದೇವರವರಿಗೆ ಪೂರ್ಣ ಆಯುಷ್ಯ, ಆರೋಗ್ಯ, ಭಾಗ್ಯ, ಅಖಂಡ ಸೌಭಾಗ್ಯ ಪ್ರಾಪ್ತಿ ಮಾಡಿ ನಡೆಸಬೇಕು. ಸ್ವಾಮಿ ದೇವಿ ಒಳ್ಳೆಯದು ಮಾಡಿ ವಿಶೇಷವಾಗಿ ಮಕ್ಕಳಿಗೆ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವಿಯ ಅನುಗ್ರಹ ಆಗುವಾಗೆ ಮಹಾತಾಯಿ ನೋಡಿ. ದೇವರು ಒಳ್ಳೇದು ಮಾಡಿ ಇಡೀ ಉತ್ಸವವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕು. ಶಾರದೆಯ ಸನ್ನಿಧಾನದಲ್ಲಿ ಪೂಜೆ ಆಗ್ತದೆ. ಅಲ್ಲಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಕೃಷ್ಣ 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 ಎಲ್ಲ ಭಯ ಸರ್ ಅವಳು ಕಡೆಗೆ ಲೇಟ್ ಆಣ ಹೆಂಗೆ ಕೂಡ ಗುರುಕುನಾಡೆ ಇಲ್ಲ ಗಣ ಗಣ ನಿಜಡ ಬರ್ತೋಳಿ ಮುಳು ಬೇಗ ಮುಗಿ ಮಂಟನ ಪ್ರೇಮ ಬಂದಂತ
ತುಳುವನಾಡುದ ಕಡಲ ಪುಡಿಟುಂಜಿ ಪರ್ಬ ಮಹಾಲಕ್ಷ್ಮಿನ ಕುಂಕುಮಾರ್ಚನೆ ಅನ್ನ ಸಂತರ್ಪಣೆ ನಿತ್ಯ ರಂಗ ಪೂಜೆ ಅನ್ನಪೂರ್ಣೇಶ್ವರಿಗೆ ಉಚ್ಚಿಲ ದಸರೋತ್ಸವ ನಿತ್ಯ ಸಂಗೀತ ಯಕ್ಷಗಾನ ನಿತ್ಯ ನೃತ್ಯೋತ್ಸವ ಕಲಮಾತಿ ಸರಸ್ವತಿಗೆ ಉಚ್ಚಿಲ ದಸರೋತ್ಸವ ನಿತ್ಯ ಜಪ ನಿತ್ಯ ಭಜನೋತ್ಸವ ಮಹಾಗೌರಿಗೆ ನಿತ್ಯ ಸ್ವಯಂ ಸೇವಕರ ಸೇವಾ ನಾರಿಯರ ಸತ್ಕಾರ್ಯ ಹುರುಪಿನ ನಿತ್ಯ ಕಾರ್ಯೋತ್ಸವ ನಿತ್ಯ ಸ್ವಯಂ ಸೇವಕರ ಸೇವಾ ನಾರಿಯರ ಸತ್ಕಾರ್ಯ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟರೇನು ನೀರಲ್ಲಿ ನೀನು ಅಡಿ ಮುಟ್ಟರೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಹಲೋ ಹಲೋ ಓಂ ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯ ಈ ಪರ್ವಕಾಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲದಲ್ಲಿ ಇಂದು ದೇವಿಯ 9ನೆಯ ರೂಪ ಸಿದ್ಧಿದಾತ್ರಿಯನ್ನು ಮನಸ ವಂದಿಸುತ್ತಾ ಇಂದಿನ ಭರತನಾಟ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಉಡುಪಿ ಮಾರ್ಪಳ್ಳಿಯ ಶಾರದಾ ನೃತ್ಯಾಲಯ ರಿಜಿಸ್ಟರ್ಡ್ ಮಾರ್ಪಳ್ಳಿ ಸಂಸ್ಥೆಯು ನಡೆಸಿಕೊಡಲಿದ್ದು ಪುಷ್ಪಾಂಜಲಿಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪುಷ್ಪಾಂಜಲಿಯು ನೃತ್ಯ ಕಾರ್ಯಕ್ರಮದ ಮೊದಲಿನ ನೃತ್ಯವಾಗಿ ನರ್ತಿಸಲಾಗುವುದು. ಈ ನೃತ್ಯದಲ್ಲಿ ನರ್ತಕಿಯರು ನಾಟ್ಯಾದಿ ದೇವತೆಯಾದ ನಟರಾಜನಿಗೂ ದೇವಾನುದೇವತೆಗಳಿಗೂ ಗುರು ಹಿರಿಯರಿಗೂ ಮತ್ತು ಸಭೆಯಲ್ಲಿ ಉಪಸ್ಥಿತರಾಗಿರುವ ವಿದ್ವತ್ ಜನರಿಗೂ ಕಲಾಭಿಮಾನಿಗಳಿಗೂ ಪುಷ್ಪವನ್ನು ಅರ್ಪಿಸಿ ದೇವತೆಗಳಿಗೂ ಅಷ್ಟದಿಕ್ಪಾಲಕರುಗಳಿಗೂ ಪ್ರಾರ್ಥಿಸುತ್ತಾ ಮುಂದಿನ ನೃತ್ಯ ಕಾರ್ಯಕ್ರಮಕ್ಕೆ ಶುಭವನ್ನು ಆಶಿಸುತ್ತಾ ರಂಗವನ್ನು ಸಜ್ಜುಗೊಳಿಸುತ್ತಾರೆ. ಇದೀಗ ಪುಷ್ಪಾಂಜಲಿ ರಾಗ ಸರಸ್ವತಿ ಹಾಗೂ ಆದಿತಾಳದಲ್ಲಿ ರಚಿಸಲಾಗಿದ್ದು ಇದರ ರಚನೆ ಮಧುರೈ ಆರ್ ಮುರಳೀಧರನ್ ಅವರದ್ದು. ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ಧ್ರುವಿ, ಕಾಶ್ವಿ, ಜಾಹ್ನವಿ, ದಿಶಾ, ಸಹನಾ ಹಾಗೂ ವಿದುಷಿ ಪಾವನ. तक झणु झेम झेम तडत झणु झेम झेम तजम तक झम झेम 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 तक झणु झेम झेम तडत झणु झेम झेम तजम तक झम
झेम 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 तक झड़ू झेम झेम तनक झड़ू झेम झेम त झम तक झम झेम 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 तक झड़ू झेम झेम तनक झड़ू झेम झेम त झम तक झम झेम 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 तक झड़ू झेम झेम तनक झड़ू झेम झेम त झम तक झम झेम 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 तक झड़ू झेम झेम तनक झड़ू झेम झेम त झम तक झम झेम 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 तक झड़ू झेम झेम तनक झड़ू झेम झेम त झम तक झम झेम 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 तक झड़ू झेम झेम तनक झड़ू झेम झेम त झम तक झम झड़ू तभी तक झड़ू तक झम तदी तभी ताम झड़ू ताम झड़ू तभी तक झड़ू तक झम तदी तभी ताम झड़ू ताम झड़ू तभी तक झड़ू तक झम तदी तभी ताम झड़ू ताम झड़ू तभी तक झड़ू तक झम तदी तभी ताम झड़ू ताम तगदिमि तजम तगदिमि तनम तगदिमि तरू तजम तजम तगदिमि तजम तगदिमि तरू तजम तजम तगदिमि तजम तगदिमि तनम तगदिमि तरू तजम तजम तगदिमि तजम तगदिमि तरू तजम तजम तगदिमि तजम तगदिमि तनम तगदिमि तरू तजम तजम तगदिमि तजम तगदिमि तरू तजम तजम तगदिमि तजम तगदिमि तनम तगदिमि तरू तजम तजम झड़ू 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 तग तग झड़ू ताम दारी 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 तग दाना 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 तग झड़ू 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 तग झड़ू ताम दारी दारी दाना 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 तग झड़ू 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 तग तग झड़ू ताम दारी 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 तग दाना 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 तग झड़ू 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 तग झड़ू ताम झड़ू ताम झड़ू ताम अधि ताम तगजम तगजम तजम तजम ताम तद्धि गिणा दो ताम तद्धि गिणा दो ताम तद्धि गिणा दो तदारि ताम तदड़ ताम तजड़ू ताम तदिमि ताम तदज्जम तदज्जम तजम तजम ताम तद्धि गिणा दो ताम तद्धि गिणा दो ताम तद्धि गिणा दो तदरि ताम तदड़ ताम तजड़ू ताम तदिमि ताम तदज्जम तदज्जम तजम तजम तद्धि गिणा दो तद्धि गिणा दो तद्धि गिणा दो झेम 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 तक झड़ू झेम झेम तनक झड़ू झेम झेम तजम तजम झड़ू तभी तक झड़ू तक झम तभी ताम झड़ू ताम झेम 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 तक झड़ू झेम झेम तनक झड़ू झेम झेम तजम तजम झेम 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 तक झड़ू झेम झेम तनक झड़ू झेम झेम तजम तजम झेम 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 तक झड़ू झेम झेम तनक झड़ू झेम झेम तजम तजम
ಮುಂದಿನ ಪ್ರಸ್ತುತಿ ನೃತ್ಯಾಂಜಲಿ. ಗುರು ಡಾಕ್ಟರ್ ವಸುಂಧರ ದೊರೆಸ್ವಾಮಿ ಇವರ ಪರಿಕಲ್ಪನೆಯಲ್ಲಿ ಸಂಯೋಜಿಸಿದ ಈ ನೃತ್ಯವು ಭರತನಾಟ್ಯದ ಪ್ರಾರ್ಥನಾ ರೂಪದ ನೃತ್ಯವಾದ ಅಲರಿಪುವಿನೊಂದಿಗೆ ಮಹಿಷಾಸುರ ಮರ್ದಿನಿ ಸ್ತೋತ್ರದ ಕೆಲವು ಚರಣಗಳನ್ನು ಅಳವಡಿಸಿಕೊಂಡು ಸಂಯೋಜಿಸಲಾಗಿದೆ. ಈ ಪ್ರಸ್ತುತಿಯು ನೃತ್ಯ ಹಾಗೂ ನೃತ್ಯದ ಮೇಳೈಕೆಯೊಂದಿಗೆ ವಿಶೇಷ ಆಕರ್ಷಣೆಯನ್ನು ಹೊಂದಿದ್ದು, ಸಂಚಾರಿ ಭಾಗದಲ್ಲಿ ದೇವಿಯು ತನ್ನ ನವಶಕ್ತಿಯೊಂದಿಗೆ ದುಷ್ಟ ಮಹಿಷನನ್ನು ಸಂಹರಿಸುವ ಕಥಾಭಾಗವನ್ನು ಕಾಣಬಹುದು. ನರ್ತಿಸುವ ವಿದ್ಯಾರ್ಥಿನಿಯರು ಕುಮಾರಿಯರಾದ ದಿಶಾ, ಶಾರ್ವರಿ, ಅನುಷ್ಕಾ, ಪಾವನ, ಹಿತಾಶ್ರೀ, ದಿಶಾ ಅನಿಲ್, ಜಾಹ್ನವಿ, ಕಾಶ್ವಿ, ಧ್ರುವಿ, ಆರಾಧ್ಯ, ಅನನ್ಯ, ಹರ್ಷ, ಯಶಸ್ವಿನಿ ಹಾಗೂ ಭೂಮಿಕಾ. ಕಥಾಭಾಗದಲ್ಲಿ ಮಹಿಷನಾಗಿ ಚಿರಂಜೀವಿ ತೇಜಸ್ವಿ, ಮಹಿಷಾಸುರ ಮರ್ದಿನಿಯಾಗಿ ಕುಮಾರಿ ಸಹನಾ, ದೇವಿಯ ಶಕ್ತಿ ರೂಪಗಳಾಗಿ ಶ್ರೀಮತಿ ಕಿಶ್ಮಿತಾ ನವೀಶ್, ಶ್ರೀಮತಿ ಕೀರ್ತನಾ ಮನೀಶ್, ಶ್ರೀಮತಿ ಸ್ನೇಹಲತಾ ಪ್ರಕಾಶ್, ಕುಮಾರಿಯರಾದ ದಿಶಾ, ಜಾಹ್ನವಿ, ಕಾಶ್ವಿ, ಧ್ರುವಿ ಹಾಗೂ ಯಶಸ್ವಿನಿ.
ಇದೀಗ ವಿಘ್ನ ವಿನಾಶಕನಾದ ವಿಘ್ನೇಶ್ವರನನ್ನು ಬೇಡುವ ಗಜವದನ ಬೇಡುವೆ ರಾಗ ಹಂಸಧ್ವನಿ ಹಾಗೂ ಆದಿತಾಳದಲ್ಲಿರುವ ಈ ದೇವರ ನಾಮ ಪುರಂದರದಾಸರ ರಚನೆ. ನರ್ತಿಸುವ ಕುಮಾರಿಯರು ಆರಾಧ್ಯ, ಅನನ್ಯ, ಸಾನ್ವಿಕಾ, ಸನ್ನಿಧಿ, ಸಾನ್ವಿ, ರಿಯಾ, ಐಶಾನಿ ಹಾಗೂ ಅನುಷ್ಕಾ. ಇದೀಗ ಗಜವದನ ಬೇಡುವೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೋರೆವನೇ, ತ್ರಿಜಗವಂದಿತನೇ, ಸುಜನರ ಪೋರೆವನೇ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೋರೆವನೇ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ. ಮೋದದಿ ನಿನ್ನಯ
ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ 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 ಮುಂದಿನ ಪ್ರಸ್ತುತಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಶಕ್ತಿ ರೂಪಗಳಾದ ಸರಸ್ವತಿ ಮಹಾಲಕ್ಷ್ಮಿ ಹಾಗೂ ಗಿರಿಜೆಯರನ್ನು ಸ್ತುತಿಸುವ ತ್ರಿಮಾತಾ ಕೌತ್ವಂ. ಕೌತ್ವಂ ಎಂದರೆ ಕವಿತ್ವಂನಿಂದ ಬಂದಿರುವ ಶಬ್ದ. ದೇವತೆಗಳ ಸ್ತುತಿ ಹಾಗೂ ಶೊಲ್ಕಟ್ಟುಗಳ ಸಮ್ಮಿಶ್ರ ಮೇಳೈಕೆಯಿಂದ ಸುಶೋಭಿಸುವ ಈ ರಚನೆ ಕಣ್ಣು ಹಾಗೂ ಮನಸ್ಸಿಗೆ ಆನಂದವನ್ನು ಕೊಡುವಂಥ ನೃತ್ಯಬಂಧವಾಗಿದೆ. ಹಿಂದಿನ ಕಾಲದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಉತ್ಸವಾದಿಗಳಲ್ಲಿ ನರ್ತಿಸಲ್ಪಡುತ್ತಿದ್ದ ಈ ನೃತ್ಯಬಂಧ ಇದೀಗ ನಿಮ್ಮ ಮುಂದೆ. ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿರುವ ಇದರ ರಚನೆ ಸುಗ್ಗನಹಳ್ಳಿ ಷಡಕ್ಷರಿ ಅವರದು. ಸಂಗೀತ ಹಾಗೂ ಹಾಡುಗಾರಿಕೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ. ನರ್ತಿಸುವ ಕಲಾವಿದರು ಕುಮಾರಿ ಸಹನಾ, ಶ್ರೀಮತಿ ಕಿಸ್ಮಿತಾ ನವೀಶ್, ಶ್ರೀಮತಿ ಕೀರ್ತನಾ ಮನೀಶ್ ಹಾಗೂ ವಿದುಷಿ ಪಾವನ. ताम ताम तच्छम तक्किट्टच्छम तकुंधटे किट्ट तक ताम ताम तच्छम तक्किट्टच्छम तकुंधटे किट्ट तक ताम ताम तज्जम तक्किट्टजम तकुंधरि किट्ट तक धीम धीम तज्जम तक्किट्टजम तकुंधरि किट्ट तक तकुंधट्टी किट्ट तक कुकुंधट्टी किट्ट तक तकुंधट्टी किट्ट तक कुकुंधट्टी किट्ट तक तकुंधरि किट्ट तक कुकुंधरि किट्ट तक तकुंधरि किट्ट तक धिकुंधरि किट्ट तक तकतति किट्ट तोम ताम तकतति किट्ट तोम ताम
ತಕತದಿಗಿಣತೋಂ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯಪಾದೆ ವಂದೇ ವಂದೇ ಮಾತರಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದದಿಗಿಣತೋಂ ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜಂ ಝೊಣ್ಣು ತಜ್ಜಂ ಧಿಮ್ಮಿ ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಜೋಣು ತಜ್ಜಂ ಧೀಮಿ ತಗದದಿಗಿಣತೋಂ ತಾಂ ತಗದದಿಗಿಣತೋಂ ತಾಂ ತಗದದಿಗಿಣತೋಂ ವಿಷ್ಣುಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯಪ್ರದೆ ವಿಷ್ಣುಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯಪ್ರದೆ ವಿಷ್ಣುಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯಪ್ರದೆ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖೇ ವಂದೇ ವಂದೇ ಮಾತರಂ ಧೀಂ 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 ಧಿಂ ತ ಝಂ ತಕ್ಕುಂಧರಿ ಕಿಟ ತಕ ಧಿಂ ತಧಿಂ 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 ತಕ್ಕ ಝಂ ತಕ್ಕುಂಧರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಗ ಧೀಂ 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 ತಜ್ಜಂ ತಕುಂತರಿ ಕಿಟ ತಗ ತತ್ತಜ್ಜಂ ತಟಿ ಝಂ ಧಣ ಝಂ ತಕ ತಜ್ಜಂ ಝುಣು ಝಂ ಧಿಮಿ ಝಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜಣುಜಂ ದಿಮಿಜಂ ತತ್ತಜ್ಜಂ ತರಿಜಂ ಧಣಜಂ ತತ್ತಜ್ಜಂ ಜಣುಜಂ ದಿಮಿಜಂ ತದಿಗಿಣತೋಂ ತಾಂ ತಗದದಿಗಿಣತೋಂ ತೈ ತಗದಿಗು ತದಿಗಿಣತೋಂ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ತಾಂ ತಟಿತ ಝಂ ತಟಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ ತಾಂ ತರಿತಜಂ ತರಿತಾಂ ಧಣತಾಂ ಧೀಂ ಧಣತಜಂ ಧಣತಾಂ ಝುಣುತಾಂ ತೋಂ ಝಣುತಜಂ ಝುಣುತಾಂ ಧಿಮಿತಾಂ ನಂ ಧಿಮಿತಜಂ ಧಿಮಿತಾಂ ಕಿಟತಾಂ ವಾಣಿ ಪರಾಕು ರಮಾ ಪರಾಕು
ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ತ್ರಿಮಾತಾ ಪ್ರೀತ್ಯರ್ಥಂ ಕರ್ಬುತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ದಿಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ ತಾ ತಂಗಿ ತಂಗಿ ತಕ್ಕಿಡ ತಕ ತಕ ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ ಇದೀಗ ಪುರಂದರದಾಸರ ಇನ್ನೊಂದು ದೇವರ ನಾಮ ಹರಿಯೇ ಗತಿ. ರಾಗಮಾಲಿಕೆ ಹಾಗೂ ಆದಿತಾಳ ನಿಬಂಧವಾಗಿ ಈ ದೇವರ ನಾಮದ ಮೊದಲನೇ ಚರಣದಲ್ಲಿ ರುಕ್ಮಿಣೀ ದೇವಿಯು ಶಿಶುಪಾಲನೆಗೆ ಕೊಡುವ ಸಂಭ್ರಮದಲ್ಲಿ ರುಕ್ಮಿಣಿಗೆ ಶಿಶುಪಾಲನೆಗೆ ಕೊಡುವ ಸಂದರ್ಭದಲ್ಲಿ ರುಕ್ಮನಿರುವಾಗ ರುಕ್ಮಿಣೀ ದೇವಿಯ ಇಚ್ಛೆಯಂತೆ ಶ್ರೀಕೃಷ್ಣನು ಆಕೆಯನ್ನು ವಿದೇಹ ರಾಜ್ಯದಿಂದ ಅಪಹರಿಸಿ ತಂದು ವಿವಾಹವಾಗುವ ಕಥಾಭಾಗವನ್ನು ಕಾಣಬಹುದು. ಮುಂದಿನ ಚರಣದಲ್ಲಿ ಇಂದ್ರ ಪದವಿಯ ಇಚ್ಛೆಯಿಂದ ಶತಯಾಗವನ್ನು ನಡೆಸುತ್ತಿದ್ದ ಬಲಿಚಕ್ರವರ್ತಿಯ ಯಜ್ಞಾಸ್ಥಳಕ್ಕೆ ವಟುವಿನ ರೂಪ ಧರಿಸಿ ಬಂದ ವಾಮನನು ದಾನರೂಪವಾಗಿ ತನ್ನ ಚರಣದ 3 ಹೆಜ್ಜೆ ಭೂಮಿಯನ್ನು ಪಡೆದು ವಾಮನ ತ್ರಿವಿಕ್ರಮನಾಗಿ ಬಂದು ಒಂದು ಪಾದದಿಂದ ಇಳೆಯನ್ನು ಅಳೆದು ಮತ್ತೊಂದು ಪಾದದಿಂದ ಆಕಾಶವನ್ನು ಅಳೆದು 3ನೇ ಪಾದದಿಂದ ಬಲಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿ ಮೋಕ್ಷವನ್ನಿತ್ತ ಕಥಾಭಾಗ ಹಾಗೂ ಕೊನೆಯ ಚರಣದಲ್ಲಿ ಉರಿಹಸ್ತದ ವರವನ್ನು ಪರೀಕ್ಷಿಸಲು ಶಿವನನ್ನೇ ಅಟ್ಟಿಸಿಕೊಂಡು ಬರುವ ಭಸ್ಮಾಸುರನನ್ನು ವಿಷ್ಣುವು ಮೋಹಿಸಿ ರೂಪದಿಂದ ಮರುಳುಗೊಳಿಸಿ ನೃತ್ಯಕ್ಕೆ ಆಹ್ವಾನಿಸಿ ಆತನ ಉರಿಹಸ್ತದಿಂದ ಆತನನ್ನೇ ಭಸ್ಮವಾಗಿಸುವ ಭಸ್ಮಾಸುರ ಮೋಹಿನಿಯರ ಕಥಾಭಾಗವನ್ನು ಕಾಣಲಿದ್ದೀರಿ. ಇದೀಗ ಹರಿಯೇ ಗತಿ ನಿಮ್ಮ ಮುಂದೆ ಕುಮಾರಿಯರಾದ ಆರಾಧ್ಯ, ಅನನ್ಯ, ದಿಶಾ, ಸಾನ್ವಿಕಾ, ಸಾನ್ವಿ, ಸನ್ನಿಧಿ, ರಿಯಾ, ಐಶಾನಿ ಹಾಗೂ ಅನುಷ್ಕಾ. हरिये गति
ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ರುಕ್ಮಿಣಿ ದೇವಿಯ ಶಿಶುಪಾಲಗಿವೆನೆಂದು ರುಕ್ಮ ಸಂಭ್ರಮಿಸಲು ಕೃಷ್ಣ ಬಂದ 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 ಸಕಲ ರಾಯರುಗಳು ಸನ್ನದ್ಧರಾಗಿರೆ ರುಕ್ಮಿಣಿಯನ್ನು ತಂದು ವರಿಸಿ ಅಳಿದನಾಗ ಸಕಲ ರಾಯರುಗಳು ಸನ್ನದ್ಧರಾಗಿರೆ ರುಕ್ಮಿಣಿಯನ್ನು ತಂದು ವರಿಸಿ ಅಳಿದನಾಗ ರುಕ್ಮಿಣಿ ದೇವಿಯ ಸಕಲ ರಾಯರುಗಳು ಸನ್ನದ್ಧರಾಗಿರೆ ರುಕ್ಮಿಣಿಯನ್ನು ತಂದು ವರಿಸಿ ಅಳಿದನಾಗ ಸಕಲ ರಾಯರುಗಳು ಸನ್ನದ್ಧರಾಗಿರೆ ರುಕ್ಮಿಣಿಯನ್ನು ತಂದು ವರಿಸಿ ಅಳಿದನಾಗ
ಸರಿ ಗ ರಿ ಗ ಪ ಗ ಪ ಧ ಪ ಧ ಸಾ ಸರಿ ಗ ರಿ ಗ ಪ ಗ ಪ ಧ ಪ ಧ ಸಾ ಸಾ ಧ ಪ ಪ ಧ ಪ ಗ ಗ ಪ ಗ ರಿ ರಿ ಗ ರಿ ಸ ಸ ಸರಿ ಗ ರಿ ಗ ಪ ಗ ಪ ಧ ಪ ಧ ಸಾ ಸಾ ಧ ಪ ಪ ಧ ಪ ಗ ಗ ಪ ಗ ರಿ ರಿ ಗ ರಿ ಸ ಸ ಸರಿ ಗ ರಿ ಗ ರಿ ಗ ಪ ಗ ಪ ಗ ಪ ಧ ಪ ಧ ಸ ಗ ರಿ ಸ ರಿ ಸ ದ ಸಾ ಧ ಪ ಧ ಪ ಗ ಪ ಗ ರಿ ಸ ಸರಿ ಗ ಪ ಧ ಪ ಗ ರಿ ಗ ಪ ಧ ಸ ಧ ಪ ಗ ಪ ಧ ಸಾ ಗ ರಿ ಸ ಧ ಸಾ ರಿ ಗ ಗ ರಿ ಗ ಸ ರಿ ಸ ದ ರಿ ಸ ದ ದ ಸ ಧ ಪ ಧ ಪ ಗ ಗ ಪ ಗ ರಿ ಸ ಗ ರಿ ರಿ ಪ ಗ ಗ ಧ ಪ ಪ ಸ ಧ ಪ ಗ ಪ ಧ ಗ ರಿ ಗ ರಿ ಸ ದ ಸ ರಿ ಸ ರಿ ಸ ದ ಪ ದ ಸಾ ದ ಸಾ ದ ಪ ಗ ರಿ ಗ ರಿ ಯೇ ಗತಿನಿ ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ತಳ್ಳಂ ಕುತಕ್ಕ ದಿಕ್ ತಕ್ಕ ತದ್ದಿಗಿಣ್ಣತೋ ತಾ ಕುಚಣ್ಣಂ ತರಿದ ತತ್ತ ಕುಚಣ್ಣಂ ತರಿದೈ ತಾ ಕುಚಣ್ಣಂ ತರಿ ರತ್ತ ಕುಚಣ್ಣಂ ಕಿಡದಕ ತರಿಗಿಡಜಂ ತಾ ಕಿಡದಕ ತರಿಗಿಡಜಂ ತಕ್ಕ ದಿಕ್ಕು ಕಿಡದಕ ತರಿಗಿಡಜಂ ಸುರಪನ ರಾಜವ ಬಲಿಯ ಕ್ರಮಿಸಲು ಹರಿದಾನವ ಬೇಡಿ ಯತ್ನದಲ್ಲಿ ಸುರಪನ ರಾಜವ ಬಲಿಯ ಕ್ರಮಿಸಲು ಹರಿದಾನವ ಬೇಡಿ ಯತ್ನದಲ್ಲಿ ಸುರಪನ ರಾಜವ ಬಲಿಯ ಕ್ರಮಿಸಲು ಹರಿದಾನವ ಬೇಡಿ ಯತ್ನದಲ್ಲಿ ಚರಣದಿಂದಿಳಿಗೆ ಸ್ವರ್ಗವೈರಡಿ ಮಾಡಿ ಸುರಪಗೆ ರಾಜವ ನೀತು ಪೊರೆದನಾಗ ಚರಣದಿಂದಿಳಿಗೆ ಸ್ವರ್ಗವೈರಡಿ ಮಾಡಿ ಸುರಪಗೆ ರಾಜವ ನೀತು ಪೊರೆದನಾಗ ಸುರಪನ ರಾಜವ ಬಲಿಯ ಕ್ರಮಿಸಲು ಹರಿದಾನವ ಬೇಡಿ ಹರಿ
ಹರಿ ಚರಣದಿಂದಿಳಿಗೆ ಸ್ವರ್ಗವೈರಡಿ ಮಾಡಿ ಚರಣದಿಂದಿಳಿಗೆ ಸ್ವರ್ಗವೈರಡಿ ಮಾಡಿ ಚರಣದಿಂದಿಳಿಗೆ ಸ್ವರ್ಗವೈರಡಿ ಮಾಡಿ ಸುರಪಗೆ ರಾಜವನೀತು ಪೊರೆದನಾಗ ಹರಿಯೇ ಗತಿನಿ ಸಿರಿವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ಸಿರಿವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಭಸುಮಾಸುರನಿಗೆ ಹಸದಳವರವೇತು ತ್ರಿಶೂಲಧರ ಓಡಿ ಬಳಲುತ್ತಿದೆ ಭಸುಮಾಸುರನಿಗೆ ಹಸದಳವರವೇತು ತ್ರಿಶೂಲಧರ ಓಡಿ ಬಳಲುತ್ತಿದೆ ಭಸುಮಾಸುರನಿಗೆ ಅಸದಳವರವೇತು ತ್ರಿಶೂಲಧರ ಓಡಿ ಬಳಲುತ್ತೀರೆ ಬಿಸರುಹನಯನನು ಭಸುಮಾಸುರನನು ಭಸುಮವ ಮಾಡಿ ಶಿವನ ಪೊರೆದನಾಗ ಬಿಸರುಹನಯನನು ಭಸುಮಾಸುರನನು ಭಸುಮವ ಮಾಡಿ ಶಿವನ ಪೊರೆದನಾಗ ತ್ರಿಶೂಲಧರ 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 ಬಿಸರುಹನಯನನು
ಗಿಣ್ಣತ್ತುಂ ತ ದಿತ್ ತಾಂ ತತ್ತ ಕಿಟ್ಟ ದಿತ್ ತಾಂ ತಾಂ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ತಕ್ಕಿಟ್ಟ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತ ದಿತ್ ತಾಂ ತತ್ತ ಕಿಟ್ಟ ದಿತ್ ತಾಂ ತಾಂ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ತಕ್ಕಿಟ್ಟ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತದ್ದಿತ್ ತಾಂ ತತ್ತ ಕಿಟ್ಟ ದಿತ್ ತಾಂ ತಾಂ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ತಕ್ಕಿಟ್ಟ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತದ್ದಿತ್ ತಾಂ ತತ್ತ ಕಿಟ್ಟ ದಿತ್ ತಾಂ ತಾಂ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ತಕ್ಕಿಟ್ಟ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತಾಂ ತತ್ತ ಕಿಟ್ಟ ಧಿಂ ತತ್ತ ಕಿಟ್ಟ ತೋಂ ತತ್ತ ಕಿಟ್ಟ ನ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ಧಿಂ ತತ್ತ ಕಿಟ್ಟ ತೋಂ ತತ್ತ ಕಿಟ್ಟ ನ ತತ್ತ ಕಿಟ್ಟ ತಾಂ ತತ್ತ ಕಿಟ್ಟ ಧಿಂ ತತ್ತ ಕಿಟ್ಟ ತತ್ತಂ ಜುಂ ದಿತ್ತಂ ಜುಂ ತೋತ್ತಂ ಜುಂ ನಮ್ತಂ ಜುಂ ತಾಂ ತತ್ತ ಕಿಟ್ಟ ಧಿಂ ತತ್ತ ಕಿಟ್ಟ ತತ್ತಂ ಜುಂ ದಿತ್ತಂ ಜುಂ ತೋತ್ತಂ ಜುಂ ನಮ್ತಂ ಜುಂ ತಾಂ ತತ್ತ ಕಿಟ್ಟ ಧಿಂ ತತ್ತ ಕಿಟ್ಟ ತೋ ತತ್ತ ಕಿಟ್ಟ ನ ತತ್ತ ಕಿಟ್ಟ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತದ್ಧಿಂ ಗಿಣ್ಣತ್ತುಂ ತಕ್ಕ ತದ್ಧಿಂ ಗಿಣ್ಣತ್ತುಂ ತಕ್ಕ ತದ್ಧಿಂ ಗಿಣ್ಣತ್ತುಂ ತಕ್ಕ ತದ್ಧಿಂ ಗಿಣ್ಣತ್ತುಂ ತಕ್ಕ ದಿಕ್ ತದ್ಧಿಂ ಗಿಣ್ಣತ್ತುಂ ತಕ್ಕ ದಿಕ್ ತದ್ಧಿಂ ಗಿಣ್ಣತ್ತುಂ ತಕ್ಕ ದಿಕ್ ತದ್ಧಿಂ ಗಿಣ್ಣತ್ತುಂ ಸರಿ ಗ ರಿ ಗ ಪ ಗ ಪ ಧ ಪ ಧ ಸಾ ಸರಿ ಗ ರಿ ಗ ಪ ಗ ಪ ಧ ಪ ಧ ಸಾ ಸಾ ನಿ ಧ ನಿ ಗ ಪ ಗ ಗ ಪ ಗ ರಿ ರಿ ಗ ರಿ ಸ ಸ ಸರಿ ಗ ರಿ ಗ ರಿ ಗ ಪ ಗ ಪ ಗ ಪ ಧ ಪ ಧ ಸ ಸರಿ ಗ ರಿ ಗ ರಿ ಗ ಪ ಗ ಪ ಗ ಪ ಧ ಪ ಧ ಸ ಗ ರಿ ಸ ರಿ ಸ ಧ ಸ ಧ ಪ ಧ ಪ ಗ ಪ ಗ ರಿ ಸ ಗ ರಿ ಸ ರಿ ಸ ಧ ಸ ಧ ಪ ಧ ಪ ಗ ಪ ಗ ರಿ ಸ ಸರಿ ಗ ಪ ಧ ಪ ಗ ರಿ ಗ ಪ ಧ ಸಾ ನಿ ದ ಗ ಪ ಧ ಸ ಗ ರಿ ಸ ಧ ಸ ರಿ ಗ ಸರಿ ಗ ಪ ಧ ಪ ಗ ರಿ ಗ ಪ ಧ ಸಾ ನಿ ದ ಗ ಪ ಧ ಸ ಗ ರಿ ಸ ಧ ಸ ರಿ ಗ ಗ ರಿ ಗ ಸ ರಿ ಸ ಧ ರಿ ಸ ಧ ಧ ಸಾ ನಿ ದ ಪ ದ ಪ ಗ ಪ ಗ ರಿ ಸ ಗ ರಿ ರಿ ಪ ಗ ಗ ಧ ಪ ಪ ಸ ಗ ಪ ಗ ಪ ದ ಗ ರಿ ಗ ರಿ ಸ ನಿ ದ ರಿ ಸ ನಿ ದ ಪ ಸ ಧ ಸ ಧ ಪ ಗ ರಿ ಗ ರಿ ಗ ಗತಿ ಸಿರಿ ವಿರಿಲ್ಚಿ ಶಿವರಿಗೆ ಹರಿಯೇ ಗತಿನಿ ಸಿರಿ ವಿರಿಲ್ಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ
ಹರಿಯೇ ಗತಿನಿ ಸಿರಿ ವಿರಿಂಚಿ ಶಿವರಿಗೆ ಹರಿಯೇ ಗತಿನಿ ಸುರಪ ಸುರಾದಿಗಳಿಗೆ ಹರಿಯೇ ಗತಿನಿ ಸುರಭೂ ಸುರರನು ಅಸುರರು ಬಾಧಿಸೆ ಹರಿಯವತರಿಸಿ ಅಸುರರನಲ್ಲ ಸುರಭೂ ಸುರರನು ಅಸುರರು ಬಾಧಿಸೆ ಹರಿಯವತರಿಸಿ ಅಸುರರನಲ್ಲ ಶಿರಗಳ ತರಿದು ಸುರಭೂ ಸುರರನು ಹೊರೆಯುತ್ತಲಿಹನಾಗ ಪುರಂದರ ವಿಠಲ ಶಿರಗಳ ತರಿದು ಸುರಭೂ ಸುರರನು ಹೊರೆಯುತ್ತಲಿಹನಾಗ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ವಿಠಲ ಮುಂದಿನ ನೃತ್ಯ ಈ ಮಧ್ಯೆ ನಮ್ಮ ನವೋದಯ ವಿಕಾಸ ಟ್ರಸ್ಟ್ ನವೋದಯ ಗುಂಪಿನವರು ಕೂಡ 5 ಲಕ್ಷದ ಒಂದು ದೇಣಿಗೆಯನ್ನು ನಮಗೆ ನೀಡಿದ್ದಾರೆ. ಈಗಾಗಲೇ SCDCC ಬ್ಯಾಂಕಿಂದ ಕೂಡ 5 ಲಕ್ಷ ಬಂದಿದೆ. ನವೋದಯ ಗ್ರೂಪ್ನ ನಮ್ಮ ಸುನಿಲ್ ಕುಮಾರ್ ಭಜಗೋಳಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿದೆ. ಅವರಿಗೆ ಕಿರು ಗೌರವದ ಸ್ಮರಣಿಕೆಯನ್ನು ಕೊಡುವಂತೆ ನಾಡೋಜಿ ಡಾಕ್ಟರ್ ಜಯಶಂಕರ್ ಹಾಗೂ ಜಯಸಿ ಕೊಟ್ಟ ವಿನಂತಿಸ್ತದೆ. ಹೌದು, SCDCC ಬ್ಯಾಂಕ್ ಹಾಗೂ ನವೋದಯ ಟ್ರಸ್ಟ್ನವರು ಒಟ್ಟಿಗೆ 10 ಲಕ್ಷಗಳ ಒಂದು ದೇಣಿಗೆಯನ್ನು ದಸರಾ ಉತ್ಸವಕ್ಕೆ ನೀಡಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ಡ್ರೈವರ್ ಸಾರಥಿ ಹಾಗೂ ಆಪ್ತ ಸಹಾಯಕರಾದ ಮುತ್ತು ಅವರು ಕೂಡ ವೇದಿಕೆ ಬಂದು ಈ ಒಂದು ಕಿರು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿ ನೆನೆಸ್ತಾ ಇದ್ದೇನೆ. ಮುತ್ತು. ಉದಯ್ ಕುಮಾರ್ ಶೆಟ್ಟರು ವೇದಿಕೆ ಮೇಲೆ ಬರಬೇಕು. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಅವರು, ಮೊದಲು ಕೋಟ ಶ್ರೀನಿವಾಸ ಪೂಜಾರ್ ಹತ್ರ PS ಆಗಿದ್ದರು. ಖಂಡಿತ ನಮಗೆ ಭಾಳ ಬೇಕಾದವರು ಅವರು. ಈ ಭಾಗದ ಜನರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಏನೋ ಕೆಲಸ ಇದ್ರೂ ಅವ್ರು ಮಾಡಿಕೊಡ್ತಾರೆ.
ಮತ್ತು ಧನ್ಯವಾದಗಳು. ನಮ್ಮ ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ಡ್ರೈವರ್ ಸಾರಥಿ ಮುತ್ತು ಅವರು ಕೂಡ ವೇದಿಕೆ ಬಂದು ಕಿರು ಗೌರವವನ್ನು ಸ್ವೀಕಾರ ಮಾಡಬೇಕು ಅನಿಸ್ತಾ ಇದೆ. ಧನ್ಯವಾದಗಳು. ಇನ್ನು ಒಂದು ನೃತ್ಯ ಬಾಕಿ ಇದೆ. ಆಮೇಲೆ ನಮ್ಮ ದೇವಸ್ಥಾನದ ಎದುರು ಭಾಗದಲ್ಲಿ ಹಾಕಿರುವ ವೇದಿಕೆಯಲ್ಲಿ ಜೋಡು ಜೀಟಿಕೆಯನ್ನು ತುಳು ಜನಪದ ನಾಟಕ ಆರಂಭವಾಗಲಿಕ್ಕಿದೆ. ಮುಂದಿನ ನೃತ್ಯ ಆದಿಶಂಕರಾಚಾರ್ಯ ವಿರಚಿತ ಗಣೇಶ ಪಂಚರತ್ನ ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿರುವ ಈ ರಚನೆಯು ಸಂಸ್ಕೃತ ಭಾಷೆಯಲ್ಲಿದೆ. ಇದೀಗ ನಿಮ್ಮ ಮುಂದೆ ಮುದಾಕ್ಕರಾತ್ತಮೋದಕಂ ಕುಮಾರಿಯರಾದ ಶಾರ್ವರಿ, ಹಿತಶ್ರೀ, ಕಾಶ್ವಿ, ದಿಶಾ, ಹರ್ಷ, ಧ್ರುವಿ, ಯಶಸ್ವಿನಿ, ಜಾಹ್ನವಿ, ಭೂಮಿಕಾ ಹಾಗೂ ಪಾವನ. मुदाकरातमोदकं सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् मुदाकरातमोदकं सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि
गजेश्वरं गणेश्वरं माहेश्वरं तमाश्रये परात्परं निरन्तरम् सदि ध सदि रिमरि मरि मद मद मदि स द सरि स सा ध प म पद सरि म पद प म पद रे स द सरि म ग रे स स द प म प रि म पद प म ग रि म पद म रि स द म रि स द रे स द प रे स द प स रि म प स द प म न ते तराति भीकरं नवोदितकभास्वरं नमत्सुरारि निर्जरं नताधिकापदुद्धरम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवत्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवत्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् निगरिसं निगरिसं निरिनिद मनिद मगरिसनि सगमदगमदनि दनि सगमगरिसनि निगरिनिद मगरिसनि सगनिद मगमद सनिगनि सनि दनि सनि दगरि सनि गरिसनि रि सनि द सनि द सगमद निदमग समस्तलोकशङ्करं निरस्तदैत्यकुञ्जरं दरेतरोदरं वरं वरे भवत्रमक्षरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् समासनिध मासानिध म समापनिध समासनिध दशमसनिध मदसनिध म समपनिध सनिध म पसमासनिध ममापनिध मासनिध मसनिध सनिध म सनिध म समनिध सनिध म अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणम् नितान्तकान्तदन्तकान्तिकान्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं नितान्तकान्तदन्तकान्तिकान्तकान्तकात्मजम् अचिन्त्यरूपमन्तहीनमन्तराय कृन्तनं
ಸನಿ ಪ ಮರಿ ರಿ ಪ ಮರಿ ರಿ ಸ ರಿ ಸ ಮರಿ ಪ ಮನಿ ಪ ಸನಿ ಸ ಮರಿ ಸನಿ ಮರಿ ಸನಿ ರಿ ಸನಿ ಪ ರಿ ಸನಿ ಪ ಸನಿ ಪ ಮ ರಿ ಮ ಪ ನಿ ನಿತಾಂತ ಕಾಂತ ದಂತ ಕಾಂತಿ ಅಂತ ಕಾಂತ ಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನ ತಮೇಕದಂತಮೇವ तं ವಿಚಿಂತಯಾಮಿ ಸಂತತಂ ನಮಾಮಿ तं ವಿನಾಯಕಂ ನಮಾಮಿ तं ವಿನಾಯಕಂ ನಮಾಮಿ तं ವಿನಾಯಕಂ ಒಂದು ಸಣ್ಣ ಮಗು ತಪ್ಪಿಸ್ಕೊಂಡು ಇಲ್ಲಿದೆ. ಸಣ್ಣ ಮಗು ಹೆಸರು ಪವನ್ ಅಂತ ಹೇಳ್ತದೆ. 2 ವರ್ಷದ ಮಗು. ಯಾರಾದರೂ ಇದ್ರೆ ಅವರು ಎಲ್ಲಿಂದ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರಾದರೂ ಇದ್ರೆ ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಅನಿಸ್ತದೆ. ಎಸ್ ಸರ್. ನಮ್ಮ ಕುಂದಾಪುರದ ಉದಯವಾಣಿ ವರದಿಗಾರರಾದ ರಾಜೇಶ್ ಅಚ್ಲಾಡಿ ಅವರು ವೇದಿಕೆ ಬಂದು ಈ ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತೆ ವಿನಿಸ್ತಾ ಇದ್ದೇನೆ. ರಾಜೇಶ್ ಅಚ್ಲಾಡಿ ಅವರು ಬಂದು ಈ ಕಿರು ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತೆ ವಿನಿಸ್ತಾ ಇದ್ದೇನೆ. ಧನ್ಯವಾದಗಳು ರಾಜೇಶ್ ಅಚ್ಲಾಡಿ ಅವರಿಗೆ. ಇನ್ನು ಕಾರ್ಯಕ್ರಮದ ಮುಂದುವರೆತದೆ. ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವ ಇನ್ನೊಂದು ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಜೋಡು ಜೀಟಿಗೆ ಎಂಬ ತುಳು ಜನಪದ ನಾಟಕ ಆರಂಭ ಆಗಲಿಕ್ಕಿದೆ. ಈ ವೇದಿಕೆಯ ಇವತ್ತಿನ ಈ ಕಾರ್ಯಕ್ರಮ ಕೊನೆಯ ಕಾರ್ಯಕ್ರಮ ಆಗಿರ್ತದೆ. ಮುಂದಿನ ನೃತ್ಯ ಆದಿಶಂಕರಾಚಾರ್ಯ ವಿರಚಿತ ಇನ್ನೊಂದು ರಚನೆ ಶ್ರೀ ರಾಜರಾಜೇಶ್ವರಿ ಅಷ್ಟಕದ ಆಯ್ದ ಭಾಗಗಳನ್ನು ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಮಾತೆ ಎಂಬ ಶಬ್ದವೇ ಕರುಣೆ, ಪ್ರೀತಿ ಮತ್ತು ಅನುಗ್ರಹವನ್ನು ಸ್ಮರಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ದೇವಿಯು ಪರಮಾತ್ಮನ ಮಾತೃಸ್ವರೂಪ. ದೇವಿಯ ವಿವಿಧ ಸ್ವರೂಪಗಳಲ್ಲಿ ಶ್ರೀ ರಾಜರಾಜೇಶ್ವರಿ ಸಮಸ್ತ ವಿಶ್ವದ ಜನನಿಯೂ ರಕ್ಷಕಿಯೂ ದಯಾಮಯಿಯೂ ಆಗಿದ್ದಾಳೆ. ಶ್ರೀದೇವಿಯ ಕರುಣೆ, ಶಕ್ತಿ ಮತ್ತು ಭವ್ಯತೆಯನ್ನು ಈ ಅಷ್ಟಕದಲ್ಲಿ ಕಾಣಬಹುದು. ಶಾಸ್ತ್ರಗಳಲ್ಲಿ ದೇವಿಯನ್ನು ಸಿಂಹಾಸನದಲ್ಲಿ ಕುಳಿತಂತೆ ವರ್ಣಿಸಲಾಗಿದೆ. ಆ ಸಿಂಹಾಸನವು ಸದಾಶಿವನ ದೇಹವಾಗಿದ್ದು ಅದರ ಕಾಲುಗಳು ಬ್ರಹ್ಮ, ರುದ್ರ, ಇಂದ್ರ ಮತ್ತು ವಿಷ್ಣುಗಳಾಗಿವೆ. ಇದೀಗ ಸಿಂಹಾಸನಾರೂಢಲಾಗಿರುವ ರಾಜರಾಜೇಶ್ವರಿ ಅಷ್ಟಕದ ಆಯ್ದ ಭಾಗಗಳು. ಸಿಂಧೂರ
ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರ ತಾರನಾಯಕ ಶೇಖರ ಸ್ಮಿತಮುಖಿ ಬೀನವಕ್ಷೋರುಹ ಪಾಣಿಭ್ಯ ಅಲಿಪೂರ್ಣ ರತ್ನಚಷಕಂ ರಕ್ತೋದ್ಭಲಂ ಬಿಭ್ರತಿ ಸೌಮ್ಯ ಸೌಮ್ಯ ರತ್ನ ಘಟಸ್ಥ ರಕ್ತಚರಣ ಧ್ಯಾಯೇತ್ ಪರಾಮಂಬಿಕಾ ಧ್ಯಾಯೇತ್ ಪರಾಮಂಬಿಕಾ ಧ್ಯಾಯೇತ್ ಪರಾಮಂಬಿಕಾ ಅಂಬಿಕಾ ಅಂಬಿಕಾ ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾತ್ಯಾಯನಿ ಭೈರವಿ ಸಗ ದನಿದ ಸಾನಿದ ಸಗ ನಿ ಸಾನಿದ ನಿ ಸಗ ಸ ಸಗ ಸಾನಿದ ಬನಿ ಸನಿದ ಬಗ ಪದ ನಿ ಸನಿ ಪದ ನಿ ಸಗ ಪಗ ಸದ ಸನಿ ಸನಿದ ಪಗ ಸನಿ ನಿ ಗಸನಿದ ಗಚ್ಚನಿದ ಪದ ಸಗ ಪದ ನಿ ಸಾ ಅಂಬಾ ಮೋಹಿನಿ
देवता त्रिभुवनी आनंद सदायिनी अम्बा मोहिनी देवता त्रिभुवनी आनंद सदायिनी वाणी पल्लव वाणी वेणु मुरली गान प्रिय लोलिनी वाणी पल्लव वाणी वेणु मुरली गान प्रिय लोलिनी अम्बा मोहिनी देवता त्रिभुवनी आनंद सदायिनी वाणी पल्लव वाणी वेणु मुरली गान प्रिय लोलिनी तकिट झम तकिट झम तद्दि तकिट झम तधी गिणतम तकिट झम तकिट झम तद्दि तकिट झम तधी गिणतम तक तधी गिणतम तकिट झम तकिट झम तद्दि तकिट झम तधी गिणतम तक तधी गिणतम तक दिक्कु तधी गिणतम अंबानूपुर रत्न कंगणधरी अंबानूपुर रत्न कंगणधरी केयूर हारावली अंबानूपुर रत्न कंगणधरी केयूर हारावली जाति चंबक वैजयंती लहरी ग्रैवेय कैराजिता जाति चंबक वैजयंती लहरी ग्रैवेय कैराजिता अंबानूपुर कंगणधरी केयूर हारावली जाति चंबक वैजयंती लहरी ग्रैवेय कैराजिता सनि रे सनि प म पनि प म ग ग म रि स सनि रि स ध नि स रि ध नि प ध नि प ग म ध नि रि स रि ध नि प म ग म ध नि सरि प ग ग म रि स नि रि स ध ध नि प म म नि प ग ग म रि स म ति स नि प रि स नि प म ग म ध नि रि स वीणा वेणु विनोद मंडितकर धड़क तक धिक्कु तक तधिंगिण तुम तरि त झम त झम तकिट तक ता दी गे न तुम त धन त झम त झम तकिट तक ता दी गे न तुम त तरि त झम त झम तकिट तक धन त झम त झम तकिट तक तधिंगिण तुम तक तधिंगिण तुम तक दिक्कु तधिंगिण तुम वीणा वेणु विनोद मंडितकर वीरासन संस्थित वीणा वेणु विनोद मंडितकर वीरासन संस्थित चित्रूपी परदेवता भगवती श्रीराजराजेश्वरी चित्रूपी परदेवता भगवती श्रीराजराजेश्वरी
ಇದೀಗ ಕೊನೆಯದಾಗಿ ಭರತನಾಟ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ ತಿಲ್ಲಾನ. ಅದಕ್ಕೂ ಮುನ್ನ ಉಚ್ಚಿಲ ದಸರಾ ಇಲ್ಲಿನ ಈ ನವರಾತ್ರಿಯ ಸಂಭ್ರಮದಲ್ಲಿ ನಮ್ಮ ಶಾರದಾ ನೃತ್ಯಾಲಯದ ಅರಳುವ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿದಂತಹ ಇಲ್ಲಿನ ಆಡಳಿತ ಮುಕ್ತೇಸರರು ಹಾಗೂ ಮಂಡಳಿಯ ಎಲ್ಲ ಸದಸ್ಯರುಗಳಿಗೂ ಶಾರದಾ ನೃತ್ಯಾಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಸೊಗಸಾದ ಬೆಳಕಿನ ವ್ಯವಸ್ಥೆ ಹಾಗೂ ಧ್ವನಿವರ್ಧಕಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಂತಹ ಧ್ವನಿವರ್ಧಕದವರಿಗೂ ಬೆಳಕಿನವರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೂ ಇಷ್ಟು ಸಮಯ ನಮ್ಮ ಈ ಅರಳು ಪ್ರತಿಭೆಗಳ ಕಾರ್ಯಕ್ರಮವನ್ನು ನೋಡಿ ಸಂತೋಷಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕೊನೆಯದಾಗಿ ತಿಲ್ಲಾನ. ಆಕರ್ಷಕ ನೃತ್ಯ ಭಂಗಿಗಳು, ಚುರುಕು ಪಾದ ವಿನ್ಯಾಸಗಳೊಂದಿಗೆ ನರ್ತಿಸುವ ತಿಲ್ಲಾನಗಳು ಬಹಳ ಜನಪ್ರಿಯ. ಭರತನಾಟ್ಯ ಕಾರ್ಯಕ್ರಮ ಲವಲವಿಕೆಯಿಂದ ಮುಗಿಸುವಂತೆ ಈ ತಿಲ್ಲಾನ ಒಂದು ವಾತಾವರಣವನ್ನು ಕಲ್ಪಿಸುತ್ತದೆ. ನೃತ್ಯ ಭಾಗಕ್ಕೆ ಸೇರಿದ ತಿಲ್ಲಾನಗಳು ಎಲ್ಲ ಕೃತಿಗಳಂತೆ ಪಲ್ಲವಿ ಅನುಪಲ್ಲವಿಯೊಂದಿಗೆ ಚರಣದಲ್ಲಿ ಯಾವುದಾದರೂ ದೇವರ ಅಥವಾ ಆಶ್ರಯದಾತರ ವರ್ಣನೆಯನ್ನು ಒಳಗೊಂಡ ಸಾಲನ್ನು ಅಭಿನಯಿಸಲಾಗುತ್ತದೆ. ಇದೀಗ ತಿಲ್ಲಾನ ರಾಗ ವಲಚಿ ಹಾಗೂ ಆದಿತಾಳದಲ್ಲಿ. ರಚನೆ ಶ್ರೀಮತಿ ದ್ವಾರಕಿ ಕೃಷ್ಣಸ್ವಾಮಿ. ಧೀಂ 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 ತನಧಿರನ ಧೀಂ ತನ ತಧಿರನ ಧೀಂ ತೋಂ ತನಂ ತಧೀಂ ಗೃತಿಲ್ಲಾನ ಧೀಂ ಧಿತ್ತಿಲ್ಲಾನ ಧೀಂ ತಿಲ್ಲಾನ ಧೀಂ ತಧೀಂ ಧೀಂ 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 ತನಧಿರನ ಧೀಂ ತನ ತಧಿರನ ಧೀಂ ತೋಂ ತನಂ ತಧೀಂ ಧೃತಿಲ್ಲಾನ ಧೀಂ ಧಿತ್ತಿಲ್ಲಾನ
ಧೃತಿಲ್ಲ ನದಿ ತಿಲ್ಲ ನದಿ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದಿ ಧೃತಿಲ್ಲ ನದಿ ದಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧಿತ್ತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧಿತ್ತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧಿತ್ತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ಧೃತಾನಿ ತೋಂ ಧೃತಾನಿ ತಗ ತಕಿಟ ತಜಂ ತಜಂ ತಕಿಟ ಜಂ ತಕಿಟ ದೀಂ ತದೀಂ ತಜಂ ತಕಿಟ ತಗ ತಣಂ ತಕಿಟ ತಗ ತೋಂ ತಕಿಟ ತನೋಂ ತಕಿಟ ತಗ ಜಣು ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧಿತ್ತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿರ ನದೀಂ ತನ ತದಿರ ನದೀಂ ತದೋಂ ತನಂ ತದೀಂ ಓಂ ಪರಾಶಕ್ತಿ ಸ್ವರೂಪಿಣಿ ತಾಯೇ ಕಾಯೇ ಓಂ ಪರಾಶಕ್ತಿ ಸ್ವರೂಪಿಣಿ
ತಾಯೇ ಕಾಯೇ ತಾಳಮೇಳ ಗೀತಗಾನನಾದ ನೃತ್ಯ ಸಂಮೋಹಿನಿ ಭವಾನಿ ಓಂ ಪರಾಶಕ್ತಿ ಸ್ವರೂಪಿಣಿ ತಾಯೇ ಕಾಯೇ ತಾಳಮೇಳ ಗೀತಗಾನನಾದ ನೃತ್ಯ ಸಂಮೋಹಿನಿ ಭವಾನಿ ಅಹವ ತೊರೆದು ನಿನ್ನನು ದಿವ ಭಾಗ್ಯವೀಯೆ ಅಂಬೆ ಮಹಾಮಾಯೆ ಅಹವ ತೊರೆದು ನಿನ್ನನು ದಿವ ಭಾಗ್ಯವೀಯೆ ಅಂಬೆ ಮಹಾಮಾಯೆ ನಾದೃತಾನಿ ತೋಂತೃತಾನಿ ತಕ ತಕಿಟ ತಜಂ ತಜಂ ತಕಿಟ ಜಂ ತಕಿಟ ದೀಂ ತದೀಂ ತಜಂ ತಕಿಟ ತಕ ತಣಂ ತಕಿಟ ತಕ ತೋಂ ತಕಿಟ ತನೋಂ ತಕಿಟ ತಕ ಜಣು ದೀಂ 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 ತನದಿ ಜನದೀಂ ತನ ತದಿ ಜನದೀಂ ತೋಂ ತನಂ ತದೀಂ ಋತಿಲ್ಲ ನದೀಂ ಋತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿ ಜನದೀಂ ತನ ತದಿ ಜನದೀಂ ತೋಂ ತನಂ ತದೀಂ ಧೃತಿಲ್ಲ ನದೀಂ ಧೃತಿಲ್ಲ ನದೀಂ ತಿಲ್ಲ ನದೀಂ ತದೀಂ ದೀಂ 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 ತನದಿ ಜನದೀಂ ತನ ತದಿ ಜನದೀಂ ತೋಂ ತನಂ ಮಂಗಳದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಾರದಾ ನೃತ್ಯಾಲಯದ ಅರಳು ಪ್ರತಿಭೆಗಳು ಕುಮಾರಿಯರಾದ ಶಾರ್ವರಿ, ಧ್ರುವಿ, ಕಾಶ್ವಿ, ತುಳಸಿ, ದಿಶಾ, ಯಶಸ್ವಿನಿ, ಅನುಷ್ಕಾ, ಅನನ್ಯ, ಆರಾಧ್ಯ, ದಿಶಾ, ಹಿತಶ್ರೀ, ಪಾವನ, ಹರ್ಷ, ಭೂಮಿಕಾ, ರಿಯಾ,
ಸಾನ್ವಿಕಾ, ಸಾನ್ವಿ, ಐಶಾನಿ, ಸನ್ನಿಧಿ, ರಿಯಾ, ಶ್ರೀಮತಿ ಸ್ನೇಹಲತಾ ಪ್ರಕಾಶ್, ಶ್ರೀಮತಿ ಕಿಸ್ಮಿತಾ ನವೀಶ್, ಶ್ರೀಮತಿ ಕೀರ್ತನಾ ಮನೀಶ್, ಕುಮಾರಿ ಸಹನಾ ಹಾಗೂ ಚಿರಂಜೀವಿ ತೇಜಸ್ವಿ ಮತ್ತು ನಾನು ವಿದುಷಿ ಪಾವನ. ಇಷ್ಟು ಹೊತ್ತು ನೃತ್ಯ ಪ್ರದರ್ಶನ ನೀಡಿದ ಶಾರದಾ ನೃತ್ಯಾಲಯ ಮಾರ್ಪಳ್ಳಿ ಇವರೆಲ್ಲ ಸದಸ್ಯರಿಗೆ ನಮ್ಮ ಸಮಿತಿಯ ಪರವಾಗಿ ಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತಾ ಇದೆ. ಇವರಿಗೆ ನಮ್ಮ ಸಮಿತಿಯ ಸದಸ್ಯರಾದ ಸತೀಶ್ ಅಮೀನ್ ಬಾರ್ಕೂರ್ ಇವರು ಸ್ಮರಣಿಕೆ ನೀಡುವಂತೆ ವಿನಿಸ್ತಾ ಇದ್ದೇನೆ. ದೇವಸ್ಥಾನದ ಮುಂಭಾಗದ ವೇದಿಕೆಯಲ್ಲಿ ಈಗಾಗಲೇ ಜೋಡು ಜೀಟಿಕೆ ನಾಟಕ ಆರಂಭ ಆಗಿದೆ. ಪ್ರದರ್ಶನ ನೋಡುವವರು ತಾವು ದಯವಿಟ್ಟು ಅಲ್ಲಿಗೆ ತೆರಳಬಹುದಾಗಿ ಅನಿಸ್ತಾ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇವತ್ತು ಸಹಕರಿಸಿದ ಸರ್ವರಿಗೂ ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ಹಾರೈಸಿಕೊಂಡು ಇವತ್ತು
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru. Volkswagen. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. Feel the earth move and then hear my heart burst again, for this is the end. I've drowned and dreamt this moment, so overdue. I owe them. Swept away, I'm stolen. Let the sky fall when it crumbles. We will stand tall. Face it all together. Let the sky fall when it crumbles. We will stand tall. Face it all together. Let sky fall. ఈ హెల్లింగ్ ఫంక్షన్ కు పోయారుండు. ಅಮ್ಮ ಗೋಜು ಪೂರಾರ್ನ ಕಾಂಜೀವರಂ ಪರತ್ತು ಸೀರೆಲೆ ಉಂಡು ಅತ್ತು ನಿನ್ನೂರ ದಾಯದ ದೀತಿನಿಂದ ಬೋಡೆ ನನ್ ಒಂಜಯ್ಯನ್ ದಕ್ಕುವೆ ಇಜಿನ ಎರೆಗಂಡ್ಲ ಕೊರ್ಪೆ ಎಂಕಿತ್ತಿ ನಿದ್ರೆಲ್ಲ ಬರ್ಪು ಯಾನಿ ಜೆಪ್ಪುವೆ ಎಲ್ಲ ನಿನ್ ಪೂರ ಎರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ. ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿ ಕೊಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ 11 ಅಡಿಗೆ ಬೋಲೆ ಬಾಲ ಅಂದ ಗುರುಜಿ ಸೀರೆನ
ಪತ್ತೊಂದು ಪೋದು ಅಡೆಗೆ ಕೊಡ್ದಾಯ್ಬೇಕ ರಡ್ಡು ಟೈಪ್ ಡಾಕು ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪುಂಡು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗೆ ಹಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುಂಡು ಬೊಕ್ಕ ಐಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Shade, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print, just clarity. Because real luxury comes with trust. Limelight lab-grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions, pioneers in water treatment plants. Don't struggle with bad smelling water. Bluebird Pure takes care of your water's purity and safety completely.
Blueboard Pure, domestic water softener, domestic sand filter, domestic iron filter. Provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants. Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು, ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ ಸಹಕಾರ ಸಂಗಮ ಪಡುಬಿದ್ರಿ.
ಚಿನ್ನಾಭರಣ ಸಾಲ. ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನೆಲೆಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್, 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್ಸ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445.
ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್. ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್ ಮಂಗಳೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches.
to 10. Feel the earth move and then hear my heart burst again. For this is the end. I drowned and dreamt this moment, so overdue. I owe them. Swept away, I'm stolen. Let the sky fall when it crumbles. We will stand tall, face it all together. Let the sky fall when it crumbles. We will stand tall, face it all together. Let sky fall. ಈ ಎಲ್ಲ ಫಂಕ್ಷನ್ಗೂ ಪಯರುಂಡು ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತ್ತು ಸೀರೆಲೆ ಉಂಡು ಅತ್ತು ನಿನ್ನೂರ ದಾಯದ ದೀತಿನಿಂದ ಬೋಡೆ ನನ್ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಇಂಕಿತ್ತು ನಿದ್ರೆಲ್ಲ ಬರ್ಪ ಯಾನಿ ಜೆಪ್ಪೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ ಪತ್ತೊಂದು ಅಡಿಗೆ ಬೋಲೆ ಬಾಲ ಅಂದ ಗುರುಜಿ ಸೀರೆನ ಪತ್ತೊಂದು ಪೋದು ಅಡೆಗು ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪನ್ ನೆಕ್ಸ್ಟ್ ಆಸಿಡ್ ಟೆಸ್ಟ್ ಎಂಚ ಪನ್ನಾಗ ಸೀರೆಗಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪನು ಬೊಕೈಕ್ ಜಾಸ್ತಿ ಕಾಸು ಕೊಡ್ಪೇರು ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city.
admired by public at large. The showroom of your choice. Be Devdas Ganpati Pai Enterprises near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Chain, Jewelers and Diamond House, KS Rab Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganpati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. Our mission, your vision. Sight first. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್.
ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ. They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print, just clarity. Because real luxury comes with trust. Limelight lab-grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions, pioneers in water treatment plants. Don't struggle with bad smelling water. Bluebird Pure takes care of your water's purity and safety completely. Bluebird Pure, domestic water softener, domestic sand filter, domestic iron filter, provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants, Tej Towers, Jyoti, next to KMC Hospital, Mangaluru. Call 8197 564 398.
ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ, ಸಹಕಾರ ಸಂಗಮ, ಪಡುಬಿದ್ರೆ. ಚಿನ್ನಾಭರಣ ಸಾಲ, ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್,
ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ.
Welcome to Nadi. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನಡೆಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್ 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445.
ಅಲೈಡ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್, ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಝಾರಾ ಅಲೈಡ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್, ಮಂಗಳೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. Volkswagen. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches. To 10
ಪೋಯರುಂಡು. ಅಮ್ಮ ಗೋರ್ಜಸ್ ಪೂರಾರ್ನ ಕಾಂಜೀವರಂ ಪರತು ಸೀರೆಲೆ ಉಂಡು ಅತ್ ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ನ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಎಂಕಿತ್ತು ನಿದ್ರೆಲ್ಲ ಬರ್ಪ ಯಾನಿ ಜೆಪ್ಪುವೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ. ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಪಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿ ಕೊಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ 11 ಅಡಿಗೆ ಗೋಲೆ ಬಾಲ ಅಂದ ಗುರುಜಿ ಸೀರೆನ 11 ಪೋದು ಅಡೆಗು ಕೊರ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಲು ಚೆಕ್ ಮಲ್ಪೇರು. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಲ್ಪೇರು. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗಾಕುಲು ಆಸಿಡ್ ಮೈಪುನಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುನು ಬೊಕ ಐಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದ್ರೆ ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. Sunshade Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru.
Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print.
just clarity. Because real luxury comes with trust. Limelight lab grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions pioneers in water treatment plants. Don't struggle with bad smelling water. Bluebird Pure takes care of your water's purity and safety completely. Bluebird Pure, domestic water softener, domestic sand filter, domestic iron filter, provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants. Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ ಸಹಕಾರ ಸಂಗಮ ಪಡುಬಿದ್ರಿ. ಚಿನ್ನಾಭರಣ ಸಾಲ ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನೆಲೆಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್ 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್ಸ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445.
ಮಂಗಳೂರಿನ ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್. ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಝಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್, ಮಂಗಳೂರು.